ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರೆವ ತೆರೆದೇವು ಮನವ, ಎಳೆದೇವು ಒಲವ ಹಿಡಿ ನೆನಪ. ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕಲ್ಪನೆಯ ಕಣ್ಣು ಹರಿವನ ಕಸಾಲು, ದೀಪಗಳ ಬೆಳಕ ಬೀರೇವು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು. ಕಲ್ಪನೆಯ ಕಣ್ಣು ಹರಿವನ ಕಸಾಲು, ದೀಪಗಳ ಬೆಳಕ ಬೀರೇವು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು. ಒಡಲೊಡಲ ಕೆಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೂರೇವು. ಒಡಲೊಡಲ ಕೆಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೂರೇವು. ಒಮ್ಮಿರಲು ಪ್ರೀತಿ ಎಲ್ಲಿಯದು ಭೀತಿ, ನಾಡೊಲವೆ ನೀತಿ ಹಿಡಿ ನೆನಪ. ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ನಮಸ್ಕಾರ ವೀಕ್ಷಕರೇ, ನಮ್ಮ ಚೈತನ್ಯ ಭಾರತ ಸಮಿತಿ ಇಂದು ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವವನ್ನು ಎಲ್ಲ ವಿದ್ಯಾರ್ಥಿಗಳೊಂದಿಗೆ, ಎಲ್ಲ ಯುವಕರೊಂದಿಗೆ ಮತ್ತು ಎಲ್ಲ ಸಮಿತಿಯ ಸದಸ್ಯರೊಂದಿಗೆ ವಿಭೂತವಾಗಿ ಅಥವಾ ಅದ್ಭುತವಾಗಿ ಅಥವಾ ಸರಳವಾಗಿ ಆದರೂ ಕೂಡ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದೆ. ಸೊ ಈ ಸಮಿತಿಯ ಅರ್ಥಪೂರ್ಣ ಆಚರಣೆಗೆ ಮೊದಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಕನ್ನಡವೆಂದರೆ ಬರಿ ನುಡಿಯಲ್ಲ, ಹಿರಿದಿದೆ ಅದರರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ. ಕನ್ನಡ ಕನ್ನಡ ಹಾಸವಿ ಕನ್ನಡ, ಕನ್ನಡದಲ್ಲಿ ಹರಿ ಬರೆಯುವನು, ಕನ್ನಡದಲ್ಲಿ ಹರ ತಿರಿಯುವನು ಅಂತ ಕುವೆಂಪು ಒಂದ್ ಕಡೆ ಹೇಳ್ತಾರೆ, DS ಕರ್ಕಿಯವರು ಒಂದ್ ಕಡೆ ಹೇಳ್ತಾರೆ. ನರನರವನ್ನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡ ದೀಪ ಅಂತ ಹೇಳ್ಬಿಟ್ಟು DS ಕರ್ಕಿ ಮತ್ತೊಮ್ಮೆ ಹಚ್ಚೇವು ಕನ್ನಡ ದೀಪದಲ್ಲಿ ಹೇಳ್ತಾರೆ. ಅಂದ್ರೆ ಕನ್ನಡ ಅನ್ನೋದು ಕೇವಲ ಒಂದು ಪದವಲ್ಲ, ಕನ್ನಡ ಅನ್ನೋದು ಕೇವಲ ಒಂದು ಭಾಷೆ ಅಲ್ಲ, ಕನ್ನಡ ಅನ್ನುವಂಥದ್ದು ಕೇವಲ ಒಂದು ಪ್ರದೇಶವಲ್ಲ. ಇದು ಒಂದು ಸಂಸ್ಕೃತಿ, ಇದು ಒಂದು ಇತಿಹಾಸ, ಇದು ಒಂದು ಪರಂಪರೆ, ಇದೊಂದು ಅದ್ಭುತವಾದಂತಹ ಒಂದು ಪ್ರಪಂಚದ ವಿಶ್ವದ ಲಿಪಿಗಳ ರಾಣಿ ಅಂತಾನೆ ವಿನೋಬ ಭಾವೆ ಅವರಿಂದ ಹೇಳಿಸ್ಕೊಂಡಿದ್ದೀವಿ ನಾವು. ಸೊ ಇಂಥ ಕನ್ನಡ ನಾಡಿನಲ್ಲಿ ಹುಟ್ಟಿದಂತಹ ನಾವೆಲ್ಲರೂ ಕೂಡ ಧನ್ಯರು ಅಂತ ಅನ್ನಿಸ್ಕೊಳ್ತಾ, ಈ ದಿನ ವಿಶೇಷವಾಗಿ ನವೆಂಬರ್ 1 65ನೇ ಕನ್ನಡ ರಾಜ್ಯೋತ್ಸವವನ್ನ ನಾವೆಲ್ಲ ಹೆಮ್ಮೆಯಿಂದ ಆಚರಿಸ್ತಾ ಇದ್ದೀವಿ. ಸೊ ಈ ಹೆಮ್ಮೆಯಿಂದ ಆಚರಿಸಲಿಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಕವಿಪುಂಗವರು, ರಾಜ ಮಹಾರಾಜರುಗಳು, ಅನೇಕ ಇತಿಹಾಸ ಪೌರಾಣಿಕರು, ಇತಿಹಾಸದಲ್ಲಿ ಬರುವಂತಹ ತುಂಬಾ ಲಾಕ್ಷಣಿಕರು ಎಲ್ಲರನ್ನು
ನಾವು ನಡೆಸ್ಕೋಬೇಕಾಗುತ್ತೆ. ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇತ್ತೀಚೆಗೆ ನಿಧನರಾಗಿ ನಮ್ಮನ್ನೆಲ್ಲ ಅಗಲಿ ಹೋದಂತಹ ಕನ್ನಡದ ಪ್ರಖ್ಯಾತ ಸಾಹಿತಿ ಮತ್ತು ಮುಸ್ಲಿಂ ಆದರೂ ಕೂಡ ಕನ್ನಡವನ್ನು ಅದ್ಭುತವಾಗಿ ಬರೆದಂತಹ KS ನಿಸಾರ್ ಅಹಮದ್ ರವರ ಜೋಗದ ಸಿರಿ ಬೆಳಕಿನಲ್ಲಿ ಎನ್ನುವ ಗಾಯನದ ಮೂಲಕ ಮೊದಲಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಬನ್ನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದಲ್ಲಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ. ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದಲ್ಲಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಈ ಮೊದಲಿನ ಸಿಂಹಾಸನದ ಮಾಲೆಯಲ್ಲಿ ಗತ ಸಾಹಸ ಸಾಗುತ್ತಿರುವ ಶಾಸನಗಳ ಸಾಲಿನಲ್ಲಿ ಎನ್ನುವಂತಹ ಅದ್ಭುತವಾದ ಸಾಲಗಳನ್ನ ಕೊಟ್ಟು ನಮ್ಮೆಲ್ಲರ ಮನೆಮಾತಾಗಿರುವಂತಹ ನಿಸಾರ್ ಅಹಮದ್ ರವರನ್ನು ನೆನಪಿಸಿದಂತಹ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಕನ್ನಡ ನಾಡು ಎಷ್ಟು ಅದ್ಭುತವಾದ ನಾಡು ಅಂತ ಹೇಳಲಿಕ್ಕೆ ಪದಗಳೇ ಸಾಲದು. ಕನ್ನಡ ಅನ್ನುವಂಥದ್ದೇ ಒಂದು ಸಂಸ್ಕೃತಿ ಅಂತ ಆಗ್ಲೇ ಹೇಳಿದೆ. ಸೊ ಈ ಕನ್ನಡ, ಈ ಕರ್ನಾಟಕ, ಈ ಭಾಷೆ ಇವೆಲ್ಲ ಹೇಗೆ ಬಂತು ಅನ್ನೋದು ಒಂದು ವಿಚಾರವನ್ನ ನೋಡ್ತಾ ಹೋದ್ರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಘಟನೆ ನಿಮ್ಗೆ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಏನಪ್ಪ ಘಟನೆ ಅಂತಂದ್ರೆ, ಒಬ್ಬ ಸನ್ಯಾಸಿ ಇದ್ದ. ಆ ಸನ್ಯಾಸಿ ಮತ್ತೊಬ್ಬನಿಗೆ ಉತ್ತರವನ್ನ ಹೇಳ್ತಾ ಇದ್ದ. ಏನೊಬ್ಬ ಪ್ರಶ್ನೆ ಅಂತಂದ್ರೆ, ಸನ್ಯಾಸಿ ಮತ್ತೊಬ್ಬ ಇದ್ದಂತಹ ವ್ಯಕ್ತಿ ಪ್ರಶ್ನೆಯನ್ನ ಕೇಳ್ತಾ ಇದ್ದ ಸನ್ಯಾಸಿಗೆ, ಜಗತ್ತಿನಲ್ಲಿ ಬೆಳಕನ್ನ ಕೊಡುವಂಥದ್ದು ಯಾವುದು ಅಂತ. ಸೊ ಸನ್ಯಾಸಿ ಹೇಳ್ದ, ಸೂರ್ಯ. ಸೂರ್ಯ ಬೆಳಕು ಕೊಡೋದು ಸಹಜ. ಸೂರ್ಯನಿಲ್ಲದ ಸಂದರ್ಭದಲ್ಲಿ ಜಗತ್ತಿಗೆ ಬೆಳಕನ್ನ ಕೊಡುವಂಥದ್ದು ಯಾವುದು ಅಂತ ಕ್ವಶನ್ ಕೇಳ್ದ. ಸೊ ಆಗ ಅವನು ಚಂದ್ರ ಅಂತ ಅಂದ. ಸೂರ್ಯನಿಂದ ಚಂದ್ರ ಕೊಡ್ತಾನೆ ಬೆಳಕನ್ನು. ಆಯ್ತಪ್ಪ, ಸೂರ್ಯನೂ ಇಲ್ಲ ಚಂದ್ರನೂ ಇಲ್ಲ, ಆಗ ಬೆಳಕನ್ನು ಕೊಡುವಂಥದ್ದು ಯಾವುದು ಅಂತ ಕೇಳ್ದ. ಸೂರ್ಯನೂ ಇಲ್ಲ ಚಂದ್ರ ಇಲ್ಲ ಅಂದಾಗ ಇನ್ಯಾವ್ದು ಕೊಡುತ್ತೆ? ನಕ್ಷತ್ರಗಳು ಕೊಡ್ತವೆ ಮೋಸ್ಟ್ಲಿ ಬೆಳಕನ್ನ ಅಂತ. ಈಗ ನಕ್ಷತ್ರನೂ ಇಲ್ಲ ಅಂತ ತಿಳ್ಕೊಳ್ಳೋಣ. ಅಮಾವಾಸ್ಯೆ ಕತ್ಲು, ನಕ್ಷತ್ರನೂ ಇಲ್ಲ, ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಆಗ ಬೆಳಕನ್ನು ಕೊಡುವಂಥದ್ದು ಯಾವುದು ಅಂತ ಕೇಳಿದಾಗ ಅವನು ಇನ್ನೇನು ಹೇಳಲಿಕ್ಕೆ ಸಾಧ್ಯ? ದೀಪ ಅಂತ ಹೇಳ್ದ. ಸೊ ದೀಪನೂ ಇಲ್ಲ ಅಂತ ತಿಳ್ಕೊಳ್ಳೋದು. ಈಗ ದೀಪನೂ ಇಲ್ಲ, ನಕ್ಷತ್ರನೂ ಇಲ್ಲ, ಚಂದ್ರನೂ ಇಲ್ಲ, ಸೂರ್ಯನೂ ಇಲ್ಲ, ಆಗ ಬೆಳಕಿ ಕೊಡೋದು ಯಾವುದು ಅಂತ ಕೇಳಿದಾಗ ಸನ್ಯಾಸಿಗೆ ಉತ್ತರ ಹೇಳಲಿಕ್ಕೆ ಕಷ್ಟ ಆಯ್ತು. ದೀಪ ಇಲ್ದಾಗ ಯಾವತ್ತೂ ಬೆಳಕು ಕೊಡುತ್ತೆ ಅಂತ. ಆಗ ಆ ವ್ಯಕ್ತಿ ಹೇಳ್ತಾನೆ, ಜಗತ್ತಿಗೆ ಬೆಳಕನ್ನು ಕೊಡುವಂಥದ್ದು ಶಬ್ದ ಅಂತ. ಆಶ್ಚರ್ಯ ಅನಿಸ್ಬೋದು, ಶಬ್ದ ಹೇಗೆ ಬೆಳಕು ಕೊಡುತ್ತೆ ಅಂತ.
ಈ ಉದಾಹರಣೆಗೆ ಏನು ಬೇಡ, ನೀವು ಮನೆ ಹತ್ರದಲ್ಲೇ ಇರ್ತೀರ ಅಂತ ತಿಳ್ಕೊಡ್ರಿ, ಅಮಾವಾಸ್ಯೆ ಕತ್ಲು ಏನು ಕಾಣಿಸ್ತಾ ಇಲ್ಲ, ನಿಮ್ಮ ಪಕ್ಕದಲ್ಲೇ ಇರುವಂತಹ, ನಿಮ್ಮ ದೂರದ ಹತ್ರದಲ್ಲೇ ಇರುವಂತಹ ಒಂದು ಮನೆ, ನಿಮ್ಮ ಸಾಕಿದ ನಾಯಿ ನಿಮ್ಮ ವಾಸನೆಯನ್ನ ಗುರುತಿಡಿದು ಒಂದ್ಸರಿ ಬೊಗಳುತ್ತೆ, ಆಗ ನಿಮಗೆ ಆ ಶಬ್ದವನ್ನು ಅನುಕರಿಸಿ ಏನ್ ಮಾಡ್ತೀರಿ ಹೇಳಿ, ಮನೆ ಹತ್ರ ಹೋಗ್ತೀರ. ಸೊ ಅದು ಶಬ್ದ ನಿಮಗೆ ಬೆಳಕನ್ನು ಕೊಟ್ಟು ನಿಮಗೆ ದಾರಿಯನ್ನು ತೋರಿಸ್ತಾ ಇದೆ. ಆ ರೀತಿ ಶಬ್ದಕ್ಕೆ ಬೆಳಕನ್ನು ಕೊಡುವಂತಹ ತಾಕತ್ತಿರುವಂತಹ ಭಾಷೆ ಯಾವುದಪ್ಪ ಅಂದ್ರೆ ಕನ್ನಡ ಭಾಷೆ. ಯಾಕೆಂದ್ರೆ ನಾವು ಏನನ್ನ ಓದ್ತೀವೋ ಅದನ್ನೇ ಬರಿತೀವಿ, ಏನನ್ನ ಬರಿತೀವೋ ಅದನ್ನೇ ಓದ್ತೀವಿ. ಜಗತ್ತಿನಲ್ಲಿ ಈ ರೀತಿ ಯಾವ ಭಾಷೆಯಲ್ಲೂ ಇಲ್ಲ. ನಾವು ಬರೆಯೋದೇ ಒಂದು, ಓದೇ ಒಂದು, ಆದರೆ ಏಕೈಕ ಭಾಷೆ ಜಗತ್ತಿನಲ್ಲಿ ಇರೋದು ಏನನ್ನ ಓದ್ತೀವೋ ಅದನ್ನ ಬರಿತೀವಿ, ಏನನ್ನ ಬರಿತೀವೋ ಅದನ್ನ ಓದ್ತೀವಿ. ಅದು ಕನ್ನಡ ಅನ್ನೋದು ನಮ್ಮ ಹೆಮ್ಮೆ ಅಂತ ಹೇಳ್ತಾ, ಈ ಕನ್ನಡ ಮತ್ತು ಕರ್ನಾಟಕ ಹೇಗೆ ಬಂತು ಅನ್ನೋದನ್ನ ನಮ್ಮ ವಿದ್ಯಾರ್ಥಿ ಚರಣ್ ಮಾತಾಡಲಿಕ್ಕೆ ಆರಂಭಿಸ್ತಾ ಇದ್ದೇನೆ. ಬನ್ನಿ ಅವನ ಮಾತುಗಳನ್ನ ಕೇಳೋಣ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕನ್ನಡ ಅಂತ ಅಂದಿದ ತಕ್ಷಣ ನಮ್ಗೆ ಎಲ್ಲರಿಗೂ ನೆನಪಾಗೋದು ಒಂದೇ, ಅದು ನಮ್ಮ ಕನ್ನಡ ಅಂದ್ರೆ ಸಮೃದ್ಧವಾಗಿರುವಂತದ್ದು. ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನಗಳನ್ನ ಸೇರಲು ಅಳೆದುಕೊಡ್ತಿದ್ರಂತೆ. ಮತ್ತೆ ಕದಂಬರು, ಹೊಯ್ಸಳರು, ಚೋಳರು, ಚಾಳುಕ್ಯರು, ಗಂಗರು, ಎಷ್ಟೊಂದ್ ಜನ ರಾಜ ಮನೆತನಗಳು ಆಳಿದವಂತೆ. ನಮ್ಮ ಕರ್ನಾಟಕದಲ್ಲಿ ಅದೆಷ್ಟೋ ಡ್ಯಾಮ್ಗಳಿದಾವಂತೆ. ಎಲ್ಲಾತನೂ ಸಮೃದ್ಧವಾಗಿ ನೀರು ಹರಿತಿದೆ. ನಮ್ಮ ಕರ್ನಾಟಕದಲ್ಲಿ ಏನೇನ್ ಬೇಕು, ಕರ್ನಾಟಕದ ಕಾಶ್ಮೀರ ಅಂತಾನೆ ಅಂದ್ಕೊಳ್ರಿ. ನಿಮ್ಮ ಕೊಡಗುಗೆ ಹೋದ್ರೆ ಕಾಶ್ಮೀರನೂ ನೋಡ್ಬೋದು. ಆಮೇಲೆ ನಿಮಗೆ ಬೇಸಿಗೆ ವಾತಾವರಣ ಬೇಕು ಅಂತಂದ್ರೆ ನಾವು ಉತ್ತರ ಕರ್ನಾಟಕದ ಕಡೆ ಹೋದ್ರೆ ಅಲ್ಲೂ ಸಹ ಅಂತ ವಾತಾವರಣ ಸಿಗುತ್ತೆ. ನಿಮ್ಗೆ ತಂಪಾದ ವಾತಾವರಣ ಬೇಕು ಅಂತಂದ್ರೆ ಮಲೆನಾಡು ಸೈಡ್ ಹೋದ್ರೆ ಅಲ್ಲೂ ಅದ್ಭುತವಾದಂತ ವಾತಾವರಣ ಇದೆ. ನಮಗೆ ಪ್ರಪಂಚದಲ್ಲಿ ಯಾವ್ಯಾವ ಕಡೆ ಹೋಗ್ತೀವಿ, ಹಿಮಾಲಯ ಬೇಕು ಅಂದ್ರೆ ಎಲ್ಲಾ ವಾತಾವರಣ ಇರೋಂತ ಪ್ಲೇಸು ಸಹ ನಮ್ಮ ಕರ್ನಾಟಕದಲ್ಲೇ ಇದಾವೆ. ಅಂತ ವೈಶಿಷ್ಟ್ಯವಾದಂತ ಕರ್ನಾಟಕದ ಹೆಸರಿನ ಹಿನ್ನೆಲೆ ಯಾವ ತರ ಬಂತು ಅಂತ ತಿಳ್ಕೊಳ್ಳೋಣ ಬನ್ನಿ ಇವತ್ತ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕ ಅಂತ ಅನ್ನೋದು 1973ರಲ್ಲಿ ಮರುನಾಮಕರಣ ಆದಂತದ್ದು. ಅದಕ್ಕಿಂತ ಮುಂಚೆ 19ನೇ ಶತಮಾನದಲ್ಲೇ ತಮಿಳುನಾಡಿನ ಶಿಲ್ಪನಿಗಾರ ಅಂತ ಅನ್ನೋಂತ ಒಬ್ಬ ವ್ಯಕ್ತಿ ನಮ್ಮ ಕರ್ನಾಟಕದ ಬಗ್ಗೆ ಹೇಳಿದ್ದಾರೆ. ಅವರು ಕರ್ನಾಟಕವನ್ನ ಕರುನಾಟ ಅಂತ ಕರೆದಿದ್ದಾರೆ. ಕರುನಾಟ ಅಂತ ಅಂದ್ರೆ ಏನಪ್ಪಾ ಅಂತ ಚಿಂತೆ ಮಾಡ್ಕೊಳೋದೇನ್ ಬೇಡ. ಕರುನಾಟ ಅಂದ್ರೆ ಕಪ್ಪು ಮಣ್ಣಿನ ನಾಡು ಅಂತ. ಕರ್ ಪ್ಲಸ್ ನಾಡು ಅಂತಂದ್ರೆ ಕಪ್ಪು ಮಣ್ಣಿನ ನಾಡು. ಕಪ್ಪು ಮಣ್ಣಿನ ನಾಡು ಅಂತಾನೆ ಯಾಕೆ ನಮ್ಮ ಕರ್ನಾಟಕಕ್ಕೆ ಹೆಸರು ಬಂತು ಅಂತ ಅನ್ಕೋಬಹುದು ನೀವು. ಕಪ್ಪು ಮಣ್ಣಿನ ನಾಡು ಅಂತ ಯಾಕೆ ಬಂತಪ್ಪ ಅಂದ್ರೆ ಅವಾಗ ಕೃಷ್ಣಾ ನದಿ ಹರಿತಿದ್ದಂತ, ಕೃಷ್ಣಾ ನದಿ, ಗೋದಾವರಿ ಆ ನದಿ ಹರಿತಿದ್ದಂತ ಸಂದರ್ಭದಲ್ಲಿ ಆ ಬೇರೆ ಭಾಗಗಳಿಂದ, ಬೇರೆ ರಾಜ್ಯಗಳಿಂದ ಒತ್ತು ತಂದಂತ ಕಪ್ಪು ಮಣ್ಣು ಬಂದು ಸೀದಾ ನಮ್ಮ ಕರ್ನಾಟಕಕ್ಕೆ ಬರೋದಂತೆ. ಆದ್ರಿಂದ ನಮ್ಮ ಕರ್ನಾಟಕದಲ್ಲಿ ಕಪ್ಪು ಮಣ್ಣು ಜಾಸ್ತಿ ಹೇರಳವಾಗಿ ಸಿಕ್ತಿತ್ತು ಉತ್ತರ ಕರ್ನಾಟಕದ ಸೈಡ್. ಅದಕ್ಕೆ ನಮ್ಮ ಕರ್ನಾಟಕವನ್ನು ಕಪ್ಪು ಮಣ್ಣಿನ ನಾಡು ಅಂದ್ರೆ ಕರ್ ಪ್ಲಸ್ ನಾಡು ಕರುನಾಟ ಅಂತ ಹೇಳಿ ಹೆಸರು ಬಂತು. ಆಮೇಲೆ ಅವರು ಇಟ್ಟಂತ ಹೆಸರನ್ನೇ ನಾವು ಮುಂದುವರಿಸ್ತಾ ಬಂದ್ವಿ. ಆಮೇಲೆ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಅವಾಗ ಕೇವಲ 9 ಜಿಲ್ಲೆಗಳನ್ನು ಒಳಗೊಂಡು ನಮ್ಮ ಮೈಸೂರು ರಾಜ್ಯ ಉದಯವಾಯಿತು. ಅದಾದ ನಂತರ ನಾವು ನೋಡಿದಾಗೆ 1956ರಲ್ಲಿ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂತು. ಅದಾದ ನಂತರ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಾದ್ಮೇಲೆ ನಮ್ಮ ಕನ್ನಡಿಗರಲ್ಲಿ ನಮ್ ಕನ್ನಡ ಅನ್ನೋ ಒಂದು ಭಾಷೆ ಅತಿಯಾಗಿ ಉಕ್ಕಿ ಹರಿತಿದ್ದಂತ ಸಂದರ್ಭ. ಅವಾಗ ಭಾಷಾವಾರು ಪ್ರಾಂತ್ಯವಾರು ವಿಂಗಡಣೆ ಆದಂತ ಸಮಯ. ನಮ್ಮ ಮೈಸೂರು ರಾಜ್ಯ ಅಂತ ಇಕ್ಕದ್ ಬೇಡ, ನಮ್ ಕರ್ನಾಟಕ ಕನ್ನಡ ಮಾತಾಡೋದ್ರಿಂದ ಕರ್ನಾಟಕ ಕನ್ನಡ ನಾಡು ಅಂತ ಹೆಸರಿಡೋಣ ಅಂತ ಶುರು ಮಾಡಿದ್ರು. ಅವಾಗ ಶುರು ಮಾಡಿದಾಗ ಎಷ್ಟು ಚಳುವಳಿಗಳಾದ್ವು. ಮತ್ತೆ ಎಲ್ಲರೂ ಕನ್ನಡಿಗರು ಕೇಳ್ತಾ ಇದ್ದಿದ್ದು ಒಂದೇ, ನಮ್ ಕನ್ನಡ ಅಂತ ಬೇಕು ಅಂದ್ರೆ ನಮ್ ಕರ್ನಾಟಕ ಅಂತ ಒಂದು ಹೆಸರಿಡಬೇಕು ಅಂತವ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ನಮ್ಮ 1973ರಲ್ಲಿ ಡಿ ದೇವರಾಜ ಅರಸರವರ ಕಾಲದಲ್ಲಿ ನಮ್ಮ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಮರುನಾಮಕರಣ ಆಯ್ತು. ಮೈಸೂರು ಸಾಮ್ರಾಜ್ಯ ಅಂತ ಅಸ್ತಿತ್ವಕ್ಕೆ ಬಂದಿದ್ದು ನವೆಂಬರ್ 1ನೇ ತಾರೀಕಿಗೆ, ಕರ್ನಾಟಕ ಅಂತ ಮರುನಾಮಕರಣ ಆಗಿದ್ದು ನವೆಂಬರ್ 1ನೇ ತಾರೀಕಿಗೆ. ಹಾಗಾಗಿ ನವೆಂಬರ್ 1ನ್ನ ನಾವು ಆ ಕಾಲದಿಂದನೂ ಕನ್ನಡ ರಾಜ್ಯೋತ್ಸವ ಅಂತ ಹೇಳಿ ಆಚರಿಸ್ತಾ ಬರ್ತಿದೀವಿ. ಹಾಗೆ ನಮ್ಮ ಅನೇಕ ಮೃಗಾಲಯಗಳಿರ್ಬೋದು, ಪಕ್ಷಿಧಾಮಗಳಿರ್ಬೋದು, ಇಂಥವನ್ನೆಲ್ಲ ನಮ್ಮ ಕರ್ನಾಟಕದಲ್ಲಿ ಕಾಣ್ತೀವಿ. ಅದೇ ತರ ನಮ್ಮ ಕರ್ನಾಟಕ ಅಂದ್ರೆ ತುಂಬಾ ಚೆನ್ನಾಗಿದೆ. ನಾವು ಭಾರತ ಎಷ್ಟು ಚೆನ್ನಾಗಿ ಅಂದವಾಗಿ ಬಿಡಿಸ್ತೀವಿ, ಅದೇ ತರ ಕರ್ನಾಟಕನು ತುಂಬಾ ಚೆನ್ನಾಗಿ ಗೋಡಂಬಿ ಆಕಾರದಲ್ಲಿ ಬಿಡಿಸ್ತೀವಿ. ನಮ್ಮ ಕರ್ನಾಟಕ ಉತ್ತರದಿಂದ ಅಂತ ಅಂದ್ರೆ ಬೀದರಿಂದ ಚಾಮರಾಜನಗರದ ತಕವ 750 ಕಿಲೋಮೀಟರ್ಗಳಿದೆ. ಮತ್ತೆ ಉತ್ತರ ಕನ್ನಡದಿಂದ ಕೋಲಾರ ತನಕ 400 ಕಿಲೋಮೀಟರ್ಗಳಷ್ಟು ವ್ಯಾಸ ನಮ್ಮ ಕರ್ನಾಟಕದ್ದು.
ಇಂಥ ವೈಶಿಷ್ಟ್ಯಗಳನ್ನ ಒಳಗೊಂಡಂತ ಕನ್ನಡದಲ್ಲಿ ನಾವು ಹುಟ್ಟಿ ಬೆಳೆದು ಸಂಭ್ರಮಿಸ್ತಾ ಇದೀವಿ ಮತ್ತೆ ಬೆಳೀತಾ ಇದೀವಿ ಅಂತ ಹೇಳಕ್ಕೆ ನನಗೂ ಖುಷಿ ಆಗುತ್ತೆ. ನಾವು ಮುಂದೆ ನಮ್ಮ ಜನ್ಮದಲ್ಲಿ ಏನಾದ್ರೂ ಪುನರ್ಜನ್ಮ ಅಂತ ಏನಾದ್ರೂ ಇದ್ದರೆ ನಮ್ ಕನ್ನಡದಲ್ಲೇ ಹುಟ್ಟಬೇಕು ಅಂತ ನನಗೆ ತುಂಬಾ ಇಷ್ಟ. ಈ ಕನ್ನಡ ನಾನು ಇವತ್ತು ಬೆಳಗ್ಗೆ ಮೊಬೈಲ್ ನೋಡ್ತಿರ್ಬೇಕಾದ್ರೆ ಎಲ್ಲರೂ ಸ್ಟೇಟಸ್ ಅಲ್ಲಿ ಕನ್ನಡ 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 ಅಭಿಮಾನ ಎಷ್ಟು ಉಕ್ಕಿ ಹರಿತಿತ್ತು ಅಂತ ಅಂದ್ರೆ ಒಂದೇ ಒಂದ್ಸತಿ ಫೋನ್ ನೋಡ್ಬಿಟ್ರೆ ಸಾಕು ಕನ್ನಡ ಒಂದೇ ಸತಿ ಕಣ್ಮುಂದ್ ಬಂದಂಗ ಆಯ್ತು. ಆಮೇಲೆ ಆಗಿನ ಕಾಲದಲ್ಲಿ ತೆಗೆದಂತ ಕನ್ನಡ ಮಯೂರ ಫಿಲಂಗಳು ಮತ್ತೆ ಈ ತರದವೆಲ್ಲ ಕನ್ನಡವನ್ನ ರೋಮಾಂಚನಗೊಳಿಸಿ ನಮ್ಮ ಕನ್ನಡದಲ್ಲೇ ಹುಟ್ಟಬೇಕು, ಕನ್ನಡದಲ್ಲೇ ಬೆಳಿಬೇಕು, ಕನ್ನಡನೇ ಮಾತಾಡ್ಬೇಕು ಅಂತ ಅನ್ನುವಷ್ಟು ತುಂಬಾ ಇಷ್ಟ ಆಗುವಂತದ್ದು ನಮ್ ಕನ್ನಡ ನಾಡು. ಅಂತದ್ರಲ್ಲಿ ಹುಟ್ಟಿ ಬೆಳೆದಿರೋದಕ್ಕೆ ನಾನು ಧನ್ಯನಾಗಿದ್ದೇನೆ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ತ್ಯಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಆಲಂಪಿನ ಇಂಪುಗಳಿಗಾಗರಮಾದ ಮಾನಿಸರೇ ಮಾನಿಸರ್ ಮರಿದುಂಬಿಯಾಗಿ ಮೇಣ್ ಕೋಗಿಲೆ ಆಗಿ ಪುಟ್ಟುವುದು ಬನವಾಸಿ ದೇಶದೊಳ್ಳೆ ಅಂತ ಕವಿ ಪಂಪ ಹೇಳ್ತಾ ಹೋಗ್ತಾನೆ. ಸೊ ಇಲ್ಲಿ ನಮ್ಮ ಕನ್ನಡ ನಾಡಲ್ಲಿ ಹುಟ್ಟೋದೇ ಪುಣ್ಯ ಅಂತ ಈಗಿನ ಚರಣ್ ಅದ್ಭುತವಾಗಿ ಹೇಳ್ದ. ಕರ್ನಾಟಕ ಹೇಗ್ ಬಂತು, ಕನ್ನಡ ನಾಡು ಹೇಗಿತ್ತು ಅಂತ ಎಲ್ಲ ಹೇಳ್ದ. ಆದ್ರೆ ನಮ್ಮಲ್ಲಿ ಇನ್ನೊಂದು ಹೇಳ್ದ, ನಾವು ಇತ್ತೀಚೆಗೆ ಸ್ಟೇಟಸ್ ನಲ್ಲಿ ಮಾತ್ರ ಕನ್ನಡಾಭಿಮಾನವನ್ನ ಮೆರೆಸ್ತೀವಿ ಅಂತ. ಸೊ ಸ್ಟೇಟಸ್ ನಲ್ಲಿ ಕೇವಲ ನವೆಂಬರ್ 1ನೇ ತಾರೀಕು ಮಾತ್ರ ಈ ರಾಜ್ಯೋತ್ಸವ ಸೀಮಿತರಾಗಬಾರ್ದು. ಪ್ರತಿಯೊಂದು ದಿನವೂ ಕೂಡ ಕನ್ನಡದಲ್ಲೇ ಮಾತನಾಡುವಂತಹ ಸ್ಥಿತಿ ಆಗ್ಬೇಕು. ಕನ್ನಡತನವನ್ನ ತಮ್ಮ ಅಂತರಾಳದಲ್ಲಿ ಇಳಿಸಿಕೊಳ್ಳುವಂತಹ ಕೆಲಸ ನಮ್ದಾಗ್ಬೇಕು. ಹಾಗಂತ ನಾವು ಬೇರೆ ಭಾಷೆನ ದ್ವೇಷಿಸಿ ಅಂತಾನೆ ಆಗ್ಲಿ ಅಥವಾ ಬೇರೆ ಭಾಷೆನ ಓದೋದೇ ಬೇಡ ಅಂತ ಮಡಿವಂತಿಕೆಯನ್ನಾಗ್ಲಿ ಮಾಡ್ರಿ ಅಂತ ಹೇಳಕೊಟ್ಟಿಲ್ಲ. ಆದ್ರೆ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡನಾಗಿರು ಎನ್ನುವಂತಹ ಕನ್ನಡತನವನ್ನ ಹುಟ್ಟಿ ಬೆಳೆಸ್ಕೋಬೇಕು ಅಂತ ಹೇಳ್ತಾ ಇದೇ ವಿಚಾರವಾಗಿ ಇನ್ನೂ ವಿದ್ಯಾರ್ಥಿಗಳು ಕನ್ನಡ ಮಾತಾಡ್ಲಿಕ್ಕಿದ್ದಾರೆ. ಕಾವ್ಯ ಮೊದಲಿಗೆ ಆ ಕರ್ನಾಟಕದ ಬಗ್ಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. 1956ರಲ್ಲಿ ಅಸ್ತಿತ್ವಕ್ಕೆ ಬಂದ ಮೈಸೂರು ರಾಜ್ಯ ಇಂದು ಶ್ರೀಗಂಧದ ಬೀಡು, ಶಿಲ್ಪಕಲೆಗಳ ತವರೂರು ಎಂದು ಕರೆಯಲ್ಪಡುವ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಕನ್ನಡ ನಾಡು ನುಡಿಯ ಬಗ್ಗೆ ಮನದಾಳದ ಮಾತುಗಳನ್ನು ಬಿಚ್ಚಿಡಲು ಇಚ್ಛಿಸುತ್ತೇನೆ. ಕನ್ನಡ ನಾಡಿನ ಇತಿಹಾಸ 2000 ವರ್ಷಕ್ಕೂ ಪುರಾತನವಾದುದು. ಹಲವು ಸಾಮ್ರಾಜ್ಯಗಳು ಹಾಗೂ ರಾಜವಂಶದವರು ಆಳಿದ್ದಾರೆ, ಕನ್ನಡವನ್ನು ಬೆಳೆಸಿದ್ದಾರೆ. ಕನ್ನಡದ ಮೊದಲ ರಾಜವಂಶ ಬನವಾಸಿ ಕದಂಬರು, ಶಿಲ್ಪಕಲೆಯ ತವರೂರನ್ನು ಹುಟ್ಟು ಹಾಕಿದ ಹೊಯ್ಸಳರು, ತಲಕಾಡಿನ ಗಂಗರು, ಚರಿತ್ರೆಯ ಪುಟಗಳಲ್ಲಿ ಸುವರ್ಣದ ಯುಗವನ್ನು ಬರೆದು ಹೋಗಿರುವ ವಿಜಯನಗರದ ಸಾಮ್ರಾಜ್ಯರು, ಹೀಗೆ ಹಲವಾರು ರಾಜವಂಶದವರು ಕರ್ನಾಟಕವನ್ನು ಆಳಿದ್ದಾರೆ. ಕನ್ನಡದ ರವಿ ಮೂಡಿ ಬಂದ, ಮುನ್ನಡೆಯುವ ಬೆಳಕನ್ನು ತಂದ, ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ ಎಂಬ ಕವಿವಾಣಿಗೆ ಹೆಜ್ಜೆ ಹಾಕುತ್ತಾ ಕನ್ನಡ ಭಾಷೆಗೆ ತನ್ನದೇ ಆದ ಭವ್ಯ ಇತಿಹಾಸವಿದೆ. ಸಾವಿರಾರು ವರ್ಷಗಳಿಂದ ಜೀವಂತಿಕೆ ಕಾಪಾಡಿಕೊಂಡು ಬಂದಿರುವ ಹೆಮ್ಮೆಯ ಕನ್ನಡ ಭಾಷೆ ಕೇವಲ ಭಾಷೆಯಾಗಿ ಉಳಿಯದೆ ಒಂದು ಸಂಸ್ಕೃತಿಯಾಗಿದೆ. ಕನ್ನಡಿಗರ ಸ್ವಾಭಿಮಾನದ ಸಂಕೇತವಾದ ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ನವೆಂಬರ್ 1ರಂದು ಆಚರಿಸಲಾಗುತ್ತದೆ. ಕನ್ನಡದ ಕುಲ ಪುರೋಹಿತರಾದ ಆಲೂರು ವೆಂಕಟರಾವ್ ಕರ್ನಾಟಕ ಏಕೀಕರಣ ಚಳುವಳಿಯನ್ನು 1905ರಲ್ಲಿ ಪ್ರಾರಂಭಿಸಿದರು. 1956ರ ನವೆಂಬರ್ 1ರಂದು ಮದ್ರಾಸ್, ಮುಂಬೈ, ಹೈದರಾಬಾದ್ ಪ್ರಾಂತ್ಯದ ಕನ್ನಡ ಮಾತನಾಡುವ ಪ್ರದೇಶಗಳು ವಿಲೀನಗೊಂಡು ಮೈಸೂರು ರಾಜ್ಯ ಉದಯವಾಯಿತು. ಕರ್ನಾಟಕ ಪದದ ಮೂಲದ ಬಗ್ಗೆ ಹಲವು ಅಭಿಪ್ರಾಯಗಳಿದ್ದರೂ ಸಾಮಾನ್ಯವಾಗಿ ಕರು ಪ್ಲಸ್ ನಾಡು ಕರುನಾಡು ಅಂದರೆ ಎತ್ತರದ ನಾಡು ಎಂಬ ಅರ್ಥವನ್ನು ಕೊಡುತ್ತದೆ. ಕನ್ನಡದ ಹೋರಾಟಗಾರರಾದ ಎಂ ರಾಮಮೂರ್ತಿಯವರು ಹಳದಿ ಹಾಗೂ ಕೆಂಪು ಬಣ್ಣ ಬಳಸಿ ಬಾವುಟವನ್ನು ಸಿದ್ಧಪಡಿಸಿದರು. ಮೂಲತಃ ಹಳದಿ ಬಣ್ಣವು ಕನ್ನಡಾಂಬೆಯ ಅರಿಶಿಣ ಮತ್ತು ಕುಂಕುಮವನ್ನು ಸೂಚಿಸುತ್ತದೆ ಹಾಗೂ ಹಳದಿ ಬಣ್ಣವು ಶಾಂತಿ ಸೌಹಾರ್ದತೆ ಸೂಚಿಸಿದರೆ ಕೆಂಪು ಬಣ್ಣ ಕ್ರಾಂತಿಯ ಸಂದೇಶವನ್ನು ನೀಡುತ್ತದೆ. ಕನ್ನಡಿಗರು ಶಾಂತಿಗೆ ಬದ್ಧ, ಯುದ್ಧಕ್ಕೂ ಸಿದ್ಧ ಎಂಬ ಸಂದೇಶವನ್ನು ನೀಡುತ್ತದೆ. ಕರ್ನಾಟಕ ಸರ್ಕಾರದ ವತಿಯಿಂದ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತದೆ. ಕೇವಲ ನಾವು ನವೆಂಬರ್ ತಿಂಗಳಿನಲ್ಲಿ ಮಾತ್ರ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸದೆ ನಮ್ಮ ದಿನನಿತ್ಯದ ಜೀವನದಲ್ಲಿ, ನಮ್ಮ ದಿನನಿತ್ಯದ ಬದುಕಿನಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಬಹುದು. ಹೇಗೆಂದರೆ ಕನ್ನಡ ಪುಸ್ತಕಗಳನ್ನು ಓದುವುದು, ಕನ್ನಡ ದಿನಪತ್ರಿಕೆಗಳನ್ನು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳುವುದು, ನಾವು ಸಮಾಜದಲ್ಲಿ ಕನ್ನಡದಲ್ಲೇ ವ್ಯವಹರಿಸುವುದನ್ನು ಮಾಡಬಹುದು. ಹೀಗೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ಅಂದರೆ ಯಾವ ದಿನನಿತ್ಯದ ಜೀವನದಲ್ಲೂ ಕೂಡ ಆಚರಿಸಬಹುದು. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ. ಮಾತು ಪದನರಿದು ನುಡಿಯಲುಂ ನುಡಿದು ನರಿದಾರೆಯಲು ಮಾರ್ಪರ ನಾಡವರ್ಗಳ್ ಚದುರ ನಿಜದಿಂ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತಿ ಮತಿಗಳ್ ಎಂದು ಹೇಳಿದಂತಹ ಕವಿರಾಜ ಮರಕಾರ ಶ್ರೀ ವಿಜಯ ಅಥವಾ ನೃಪತುಂಗ ನಮ್ಮ ಕನ್ನಡ ನಾಡಿನ ಜನರ ಬಗ್ಗೆ ಹೇಳ್ತಾ ಕನ್ನಡ ನಾಡು ಮತ್ತು ಸಾಹಿತ್ಯವನ್ನ ಎಷ್ಟು ಅದ್ಭುತವಾಗಿ ಸೃಷ್ಟಿಸಿದ ಅಂತಂದ್ರೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಈ ರೀತಿ ಕನ್ನಡ ನಾಡಿನ ಭವ್ಯತೆಯನ್ನು ಹೇಳಿದಂತಹ ಕಾವ್ಯರವರಿಗೆ ಧನ್ಯವಾದಗಳು. ಮುಂದೆ
ಕನ್ನಡ ನಾಡು ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿತ್ತು. ರಾಜ ಮಹಾರಾಜರುಗಳು ಸಾಹಿತ್ಯಾತ್ಮಕವಾಗಿ ಕವಿಗಳು ಮತ್ತು ನಮ್ಮ ಕವಿ ಪುಂಗವರ ಜೊತೆಗೆ ನಮ್ಮ ಜನಸಾಮಾನ್ಯರು ಕನ್ನಡವನ್ನು ಹೇಗೆ ಬೆಳೆಸಿದ್ರು ಅನ್ನೋದಕ್ಕೆ ನೃಪತುಂಗನ ಮತ್ತೊಂದು ಕವನವನ್ನು ಜ್ಞಾಪಿಸ್ಕೊಳ್ಳೇಬೇಕಾಗತ್ತೆ ನಾವು. ಯಾವ್ದಪ್ಪ ಅಂದ್ರೆ, ಕಾವೇರಿಯಿಂದ ಮಾ ಗೋದಾವರಿ ಹೊರಮಿರ್ದ ನಾಡದ ಕನ್ನಡದೊಳ್ ಭಾವಿಸಿ ಜನಪದ ವಸುದಾವಳ ವಿಲೀನ ವಿಷಯ ವಿಶೇಷಂ ಅಂತ ಹೇಳ್ತಾರೆ. ಅಂದ್ರೆ ಕಾವೇರಿಯಿಂದ ಗೋದಾವರಿಗೂ ಹಬ್ಬಿತ್ತು ಕನ್ನಡ ನಾಡು. ಸೊ ಅಂತ ಹಬ್ಬಿದ ನಾಡದ ಕನ್ನಡದ ವಿಚಾರಗಳನ್ನ ನಮ್ಮ ಚೈತನ್ಯ ಭಾರತ ಸಮಿತಿಯ ಧನುಂಡ್ರವರು ಮಾತನಾಡಿದ್ದಾರೆ. ಅವರಿಗೆ ಸ್ವಾಗತವನ್ನ ಕೋರೋಣ. ಬನ್ನಿ. ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಹೊಲೆಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳಲು ತರಹದಿ ಹರಿಸು. ಎಷ್ಟು ಚೆನ್ನಾಯ್ತಲ್ವಾ ಈ ಪದ್ಯ. ಇದು ನಮ್ಮ ಕನ್ನಡ ಭಾಷೆನಲ್ಲಿ ಬಂದಿರೋಂಥ ಪದ್ಯ. ಇದು ಎಷ್ಟು ಅದ್ಭುತವಾಗಿದೆ. ಎಲ್ಲೆಲ್ಲೋ ಇರ್ತೀರಾ, ಹೇಗೇಗೋ ಇರ್ತೀರಾ, ಯಾರ ಜೊತೆಲೋ ಇರ್ತೀರೋ, ಜೊತೆನಲ್ಲಿ ಇರ್ತೀರಾ, ಕಿತ್ತಾಡ್ತಿರ್ತೀರ, ಬಡ್ತಾಡ್ತೀರ. ಅದನ್ನೆಲ್ಲ ಬಿಟ್ಬಿಟ್ಟು ಎಲ್ಲರೂ ಒಟ್ಟಾಗಿ ಒಂದ್ಸಾಲಿ ಹೊಂದಾಣಿಕೆ ಮಾಡ್ಕೊಂಡು ಹಂಚ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡ್ರಿ. ಇಲ್ಲಿ ನಾವು 3 ಜನ ಕೂತ್ಕೊಂಡಿದ್ದೀವಿ, 3 ಥರ ಶಾಲ್ ಹಾಕ್ಕೊಂಡಿದ್ದೀವಿ. ಇದ್ಯಾವ ಸಂಕೇತ? ನಮ್ಮ ದೇಶದಲ್ಲಿ ಇವತ್ತು ರೈತರು ಇಲ್ಲ ಅಂದರೆ ಬದುಕಕ್ಕಾಗಲ್ಲ. ಇದು ಆ ರೈತರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಇದು ಶಾಂತಿಯ ಸಂಕೇತ. ಇದು ಯಾವ ಸಂಕೇತ? ಸಮೃದ್ಧಿ, ತ್ಯಾಗ, ಸಮಾಧಾನ, ಸಮೃದ್ಧಿ ಸಂಕೇತ ಆಗಿರುತ್ತೆ. ಈ ಸಮೃದ್ಧಿ ಈ 3 ಒಟ್ಟಾಗಿ ಕೂಡಿಸೋದ್ರಿಂದ ನಮ್ಮ ಕರ್ನಾಟಕ ರಾಜ್ಯ ಅದ್ಭುತವಾಗಿ ಬೆಳೆಯುತ್ತೆ. ಅಂತ ಬೆಳವಣಿಗೆಗೆ ನಮ್ಮ ಹಲವಾರು ಜಿಲ್ಲೆಗಳು ಕಾರಣ ಆಗಿದ್ದಾವೆ. ಈಗ ನಮ್ಮ ಕರ್ನಾಟಕದಲ್ಲಿ ಎಷ್ಟು ವಿಶೇಷವಾದ ಜಿಲ್ಲೆಗಳಿದಾವೆ ಅಂತಂದ್ರೆ, ಕರ್ನಾಟಕದಲ್ಲಿ ಕನ್ನಡದಲ್ಲಿ ಹಲವಾರು ಭಾಷೆಗಳನ್ನು ಮಾತಾಡ್ತೀವಿ, ಹಲವಾರು ವಿಧಾನದಲ್ಲಿ ಮಾತಾಡ್ತೀವಿ. ಈಗ ನಮ್ಮ ತುಮಕೂರು ಜಿಲ್ಲೆನಲ್ಲಿ ಒಂಥರ ಇರ್ತದೆ, ಅದೇ ಬೆಂಗಳೂರಿಗೆ ಹೋದ್ರೆ ಇನ್ನೊಂದ್ ತರ ಆಗುತ್ತೆ. ಅದೇ ಕೊಡಗು ಜಿಲ್ಲೆಗೆ ಹೋದ್ರೆ ಅವರ ಭಾಷೆನೂ ಚೇಂಜ್ ಆಗುತ್ತೆ, ಅದ್ರ ಜೊತೆಗೆ ವೇಷಭೂಷಣನೂ ಚೇಂಜ್ ಆಗುತ್ತೆ, ಅಲ್ಲೇ ನಡೆ ನುಡಿ ಚೇಂಜ್ ಆಗುತ್ತೆ. ಅಲ್ಲಿ ಹೋರಾಟಗಾರರು ಜಾಸ್ತಿ ಸಿಗ್ತಾರೆ. ಇನ್ನು ದೇಶ ಸೇವೆಗೆ, ರಾಜ್ಯ ಸೇವೆಗೆ ಮುಡುಪಾಗಿಟ್ಟಂತ ವ್ಯಕ್ತಿಗಳು ಜಾಸ್ತಿ ಸಿಗ್ತಾರೆ. ಅದೇ ರೀತಿ ಮೇಲ್ಮಟ್ಟಕ್ಕೆ ಹೋದ್ರೆ ಹೋರಾಟ ಮಾಡೋರ ಜೊತೆಗೆ ಕನ್ನಡಾಭಿಮಾನವನ್ನು ಜಾಸ್ತಿ ಬೆಳೆಸ್ಕೊಂಡು ಬೆಳಗಾವಿ, ಬೀದರ್, ಹುಬ್ಬಳ್ಳಿ ಆ ಕಡೆ ಎಲ್ಲ ಕನ್ನಡ ಹೋರಾಟದ ಜೊತೆಗೆ ಅವರು ಸ್ವಾಭಿಮಾನವನ್ನು ಹೆಚ್ಚು ಒತ್ತಿಡ್ಕೊಂಡು ಅವರು ಜೀವನ ಮಾಡ್ತಾ ಇರ್ತಾರೆ. ಅಂತಹ ಭಾಷೆಯಲ್ಲಿ, ಅಂತಹ ರಾಜ್ಯದಲ್ಲಿ ಹುಟ್ಟದಂತ ನಾವೆಲ್ಲರೂ ಧನ್ಯ ಅಂತ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀವಿ. ನಾವು ಎಲ್ಲರೂ ಒಂದಾಗಿರೋಣ, ಒಟ್ಟಾಗಿರೋಣ. ಭಾಷೆನ ನಾವು ಮಾತಾಡ್ತವ, ನಮ್ಮ ಭಾಷೆನ ಎಲ್ರಿಗೂ ಸರ್ವರಿಗೂ ಸಾರ್ಥ ಹೇಳೋಣ ಅಂತೇಳಿ ನಾನು 2 ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ರಿಗೂ 65ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮೊದಲಿಗೆ ನಮ್ಮ ಕನ್ನಡ ಇವಾಗಿಂದ ಅಲ್ಲ, ಇದು ಸುಮಾರು ಹಲವಾರು ವರ್ಷಗಳ, ಸಾವಿರಾರು ವರ್ಷಗಳಿಗೆ ನಮ್ಮ ಕನ್ನಡಕ್ಕೆ ಇತಿಹಾಸ ಇದೆ. ಈಗ ಎಕ್ಸಾಂಪಲ್ಸ್ ತಗೊಂಡ್ರೆ ನಮಗೆ ಹಲವಾರು ಕವಿಗಳು ಬರ್ತಾರೆ. ಅದರಿಂದ ಹೋದ್ರೆ ನಮ್ದು ಕನ್ನಡ ಯಾವಾಗ ಸ್ಟಾರ್ಟ್ ಆಯ್ತು ಅಂತ, ಈ ಒಂದು ನಮ್ದು ಸ್ಟಾರ್ಟ್ ಆದ್ರೆ ಹಲ್ಮಿಡಿ ಶಾಸನ ಅಂತ ಹೇಳ್ತೀವಲ್ವಾ. ನಮ್ಮ ಮೊದಲ ಶಾಸನ ಕನ್ನಡದು ಹಲ್ಮಿಡಿ ಶಾಸನ ಅಂತ ಹೇಳ್ತೀವಿ. ಹಲ್ಮಿಡಿ ಶಾಸನಕ್ಕಿಂತ ಮೊದಲು ನಮ್ಮ ಕನ್ನಡ ಭಾಷೆ ಇರ್ಲಿಲ್ವಾ? ಕನ್ನಡ ಭಾಷೆ ಇತ್ತು. ಅದ್ರ ಬಗ್ಗೆ ಅದು ಒಂದು ನಮಗೆ ಪುರಾವೆಗಳು ಸಿಕ್ಕಿಲ್ಲ ಅಷ್ಟೇ. ನಾವು ಕನ್ನಡ ಭಾಷೆಯನ್ನು ಯೂಸ್ ಮಾಡ್ತಿದ್ವಿ ಅಂತ ನಮ್ಗೆ ಈ ಕೆಲವು ಮಾತುಗಳು ಸಿಕ್ಕಿವೆ. ನಾನೀಗ ಇವತ್ತು ಯಾವ್ದ್ರ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದ್ರೆ, ನಮ್ಗೆ ಇಂಗ್ಲಿಷೇನ ಬೇಕಾ, ಇಲ್ಲ ಕನ್ನಡ ಬರೀ ಕನ್ನಡನೇ ಮಾತಾಡ್ಬೇಕಾ, ಇಲ್ಲ ಇಂಗ್ಲಿಷು ಬೇಕಾ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ಬೇಕು ಅನ್ಕೊಂಡಿದ್ದೀನಿ. ಇವತ್ತೇನೋ ನಮ್ಮ ಮೊದಲು ಒಂದು ಕತೆ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ಮೊದಲು ಏನಪ್ಪ ಕತೆ ಅಂತ ಅಂದ್ರೆ, ಒಂದು ಕುದುರೆ ಮತ್ತೆ ಒಂದು ಒಂಟೆ ಇರುತ್ತೆ. ಅವೆರಡು ತುಂಬಾ ಫುಲ್ ಕ್ಲೋಸ್ ಫ್ರೆಂಡ್ಸು. ಹೆಂಗೆ ಅಂದ್ರೆ ಫುಲ್ ಚಡ್ಡಿ ದೋಸ್ತು ಅಂತೀವಲ್ಲ, ಆ ತರ ಫುಲ್ ಕ್ಲೋಸ್ ಫ್ರೆಂಡ್ಸ್ ಅವರು. ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಇಬ್ಬರಿಗೂ ಒಂದ್ಸಲಿ ಒಂದು ಸ್ಪರ್ಧೆ ಏರ್ಪಡುತ್ತೆ, ಒಂದು ಕಾಂಪಿಟೇಷನ್ ಏರ್ಪಟ್ಟಾಗ ಫಸ್ಟ್ ಕುದುರೆ ಅಂದ್ರೆ ನಾರ್ಮಲ್ ಅಂದ್ರೆ ಮಾಮೂಲಿ ಜಾಗದಲ್ಲಿ ತುಂಬಾ ಸ್ಪೀಡಾಗಿ ಕೊಡ್ತಾನಲ್ರಪ್ಪ. ಅದು ಏನಂತೆ ಅವಾಗ, ನೋಡು ಈಗ ನೀ ನೋಡಕ್ಕಾಗಲ್ಲ, ನಾನು ತುಂಬಾ ಸ್ಪೀಡಾಗಿ ಕೊಡ್ತೀನಿ ಅನ್ನತ್ತೆ ಕುದುರೆ. ಅವಾಗ ಇಬ್ರಿಗೂ ಇದು ಸ್ಪರ್ಧೆ ಬಿಡ್ತಾರೆ. ಸ್ಪರ್ಧೆ ಬಿಟ್ಟಾಗ ಫಸ್ಟ್ ಕುದುರೆನ ರೀಚ್ ಆಗುತ್ತೆ. ಅವಾಗ ಕುದುರೆ ನಾನೇ ಗ್ರೇಟು ಅನ್ನುತ್ತೆ. ಅವಾಗ ಒಂಟೆ ಅವಾಗ ಕಾಂಪಿಟೇಷನ್ ಸ್ಟಾರ್ಟ್ ಮಾಡುತ್ತೆ. ಎಲ್ಲಿ ಒಂಟೆ ಕಾಂಪಿಟೇಷನ್? ಮರುಭೂಮಿಲಿ ಅಥವಾ ಮರಳುಗಾಡಲ್ಲಿ ಕಾಂಪಿಟೇಷನ್. ಅಲ್ಲಿ ಅವಾಗ ಮರುಭೂಮಿಲಿ ಕಾಂಪಿಟೇಷನ್ ಮಾಡಿದಾಗ ಕುದುರೆ ಒಂದ್ ಹೆಜ್ಜೆ ತೆಗೆದು ಇಡಕ್ಕಾಗಲ್ಲ. ಯಾಕೆ ಹೇಳ್ರಿ? ಅಲ್ಲಿ ಫುಲ್ ಮರಳಿರುತ್ತೆ, ಅದು ಹೆಜ್ಜೆ ತೆಗೆದು ಇಡಕ್ಕಾಗಲ್ಲ. ಆದ್ರೆ ಒಂಟೆ ಫಸ್ಟೇ ಗೋಲ್ ರೀಚ್ ಆಗಿರುತ್ತೆ.
ಅದನ್ನ ನಾವ್ ಏನ್ ತಿಳ್ಕೊಬೋದಪ್ಪ ಅಂತ ಅಂದ್ರೆ ನೋಡ್ರಿ, ಕನ್ನಡಕ್ಕೆ ಎಷ್ಟು ಮರ್ಯಾದೆ, ಘನತೆ, ಸ್ವಾಭಿಮಾನ ಎಲ್ಲ ಎಷ್ಟಿದೆಯೋ ಅಷ್ಟೇ ಇಂಗ್ಲಿಷ್ಗೂ ಅಷ್ಟೇ ಇದೆ. ನಾವು ಇಂಗ್ಲಿಷೇ ಹೆಚ್ಚು ಅಥವಾ ಕನ್ನಡನೇ ಹೆಚ್ಚು ಅಂತ ಯಾವುದೇ ರೀತಿ ನಾವು ಭೇದ ಭಾವ ಮಾಡಕ್ಕಾಗಲ್ಲ. ನಾವು ಕನ್ನಡ ಅಂದ್ರೆ ಕನ್ನಡ ಅಷ್ಟೇ, ಇಂಗ್ಲಿಷ್ ಅಷ್ಟೇ. ಅದು ಬೇರೆ ಇದು ಬೇರೆ. ನಾವು ಅದನ್ನ ಎರಡಕ್ಕೂ ತಂದು ಮಿಕ್ಸ್ ಮಾಡಕ್ಕಲ್ಲ. ಇದೇ ಜಾಸ್ತಿ ಅದೇ ಜಾಸ್ತಿ ಅಂತ ನಾವು ಯಾವ್ದೇ ಕಾರಣಕ್ಕೂ ಹೇಳ್ಬಾರ್ದು. ಈಗ ಇನ್ನೊಂದೇನು ಅಂತ ಹೇಳ್ಬೇಕು ಅಂತಂದ್ರೆ, ಇಂಗ್ಲಿಷ್ ಸ್ಕೂಲಲ್ಲಿ ಓದಿಸಿದ್ರೆ ತಪ್ಪೇನೂ ಇಲ್ಲ, ಆದ್ರೆ ಕನ್ನಡ ಬಿಡ್ಬೇಕು ಅಂತ ಅಲ್ಲ. ಕನ್ನಡ ಇರಬೇಕು, ಅದ್ರ ಜೊತೆ ಇಂಗ್ಲಿಷು ಕಲ್ಕೋಬೇಕು. ಆದ್ರೆ ಕನ್ನಡ ನಾವು ಮಾಡ್ತಿರೋದು ಏನ್ ತಪ್ಪು? ಕನ್ನಡ ಕೀಳಿರಿಮೆಯಿಂದ ನೋಡ್ಕೊಂತೀವಿ, ಕನ್ನಡದಿಂದ ಏನು ಮಾಡಕ್ಕಲ್ಲ ಅಂತ. ಈಗ ಎಕ್ಸಾಂಪಲ್ ತಗೊಂಡು ಸರ್ ಎಂ ವಿಶ್ವೇಶ್ವರಯ್ಯ ಇವರೆಲ್ಲ ಓದಿರೋದಲ್ಲ ಕನ್ನಡದಲ್ಲೇ, ಇವರೇನು ಇಂಗ್ಲಿಷಲ್ಲಿ ಓದಿಲ್ಲ. ಇಂಗ್ಲಿಷ್ ಕನ್ನಡದಲ್ಲಿ ಓದಿರೋದ್ರೆ ಅಂತ ಮಹಾನ್ ವ್ಯಕ್ತಿಗಳಾಗಿದ್ದಾರೆ. ಹಾಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಸಿಕ್ಕಿವೆ ನಮ್ಮ ಕನ್ನಡಕ್ಕೆ. ನಮ್ಮ ಕನ್ನಡಕ್ಕೂ ಇಂಗ್ಲಿಷ್ ಬೇರೆಗೂ ಹೋಲಿಸ್ತಾ ಹೋದ್ರೆ ನೋಡಿ, ನಮ್ದು ರಾಷ್ಟ್ರ ಭಾಷೆ ಯಾವ್ದಪ್ಪ? ಹಿಂದಿ ಅಲ್ಲ ನೋಡ್ರ. ನಮ್ದು ಈ ರಾಷ್ಟ್ರ ಭಾಷೆ ಹಿಂದಿಗೆ 9 ಜ್ಞಾನಪೀಠ ಪ್ರಶಸ್ತಿ ಸಿಕ್ಕೈತೆ. ಆದ್ರೆ ನೋಡಿ, ನಮ್ಮ ಕನ್ನಡ ಒಂದು ಕರ್ನಾಟಕ ಒಂದು ರಾಜ್ಯದ ಭಾಷೆಯಾಗಿ, ಒಂದು ರಾಜ್ಯದ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಒಂದು ರಾಷ್ಟ್ರೀಯ ಭಾಷೆ ಹಿಂದಿ ಆಗಿ ಅದಕ್ಕೆ 9 ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿವೆ. ನೋಡಿ, ಇಲ್ಲೇ ಡಿಫ್ರೆಂಟ್ ಗೊತ್ತಾಗ್ತದೆ ನಮ್ಮ ಕನ್ನಡ ಎಷ್ಟು ಸಮೃದ್ಧಿಯಾಗಿ, ಎಷ್ಟು ಮಹತ್ವಪೂರ್ಣವಾಗಿ ಸಮೃದ್ಧಿಯಾಗೈತೆ ಅಂತ ಹೇಳ್ಬೋದು. ಅದರಿಂದ ನಾವು ಕನ್ನಡ, ಇಂಗ್ಲಿಷು ಅಂತ ಯಾವುದೇ ಬೇರೆ ಭಾಷೆ, ಇದೊಂದು ಮಾಧ್ಯಮ ಅಷ್ಟೇ ನಮ್ಗೆ ಮಾತಾಡಕ್ಕೆ ಅಂತ ಹೇಳ್ತಾ, ನಾವು ನಂಬರ್ 1 ನವೆಂಬರ್ 1 ಕನ್ನಡಿಗರಾಗಬೇಡ್ರಿ, ನಂಬರ್ 1 ಕನ್ನಡಿಗರಾಗಿ ಅಂತ ಹೇಳ್ತಾ, ಇಂಗ್ಲಿಷು ಕನ್ನಡ ಭೇದ ಭಾವ ಮಾಡಬೇಡ್ರಿ ಅಂತ ಹೇಳ್ತಾ, ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮೊದಲ ತಾಯ ಹಾಲ ಕುಡಿದು ಲಲ್ಲೆಯಿಂದ ತೊದಲು ನುಡಿದು ಗೆಳೆಯರೊಡನೆ ಬೆಳೆದು ಬಂದ ಮಾತದಾವುದು ಅದೇ ನಮ್ಮ ಮಾತೃಭಾಷೆ ಕನ್ನಡ. BN ಅವರು ತನ್ನ ಪ್ರಾರ್ಥನಾ ಗೀತೆಯಲ್ಲಿ ಮತ್ತೆ ಕೊನೆಗೆ ಹೇಳ್ತಾರೆ, ಅವಳ ತೊಡುಗೆ ಇವಳಿಗಿಟ್ಟು, ಇವಳ ಉಡುಗೆ ಅವಳಿಗಿಟ್ಟು, ನೋಡ ಬಯಸಿದೆ ಹಾಡ ಬಯಸಿದೆ ಅಂತ. ಅಂದ್ರೆ ಇಲ್ಲಿ ಅವಳು ಇವಳು ಒಂದು ಯಾರಪ್ಪ ಅಂದ್ರೆ, ಒಂದು ಕನ್ನಡ, ಇನ್ನೊಂದು ಇಂಗ್ಲಿಷ್ ಅಂತ ಅವ್ರು ಹೇಳೋದು. ಸೊ ನೀವು ಯಾವ ಭಾಷೆಯಿಂದ ಅರ್ಥ ತಗೊಳ್ರಿ, ಹಿಂದಿನ ಅರ್ಥ ತಗೊಳ್ರಿ, ತಮಿಳ ಅರ್ಥ ತಗೊಳ್ರಿ, ತೆಲುಗು ಅರ್ಥ ತಗೊಳ್ರಿ, ಯಾವ್ದು ಅರ್ಥ ತಗೊಳ್ರಿ, ಎಲ್ಲಾ ಭಾಷೆಯಲ್ಲೂ ಕೂಡ ತನ್ನದೇ ಆದ ಸತ್ವ ಇದೆ. ಯಾವ ಭಾಷೆಯಲ್ಲಿ ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ಆ ಎಲ್ಲ ಸತ್ವಕ್ಕಿಂತ ಮೀರಿದಂತಹ ಒಂದು ಸಾಂಸ್ಕೃತಿಕ ಸತ್ವ ನಮ್ಮ ಕನ್ನಡ ಭಾಷೆಯಲ್ಲಿದೆ ಅನ್ನೋದಕ್ಕೋಸ್ಕರ ನಮ್ಮ ಈ ಕೇಸರಿ ಮತ್ತು ಬಿಳಿ ಮತ್ತು ಹಸಿರು ಇಟ್ಟಂತಹ 3 ಜನರು ಕೂಡ ಕನ್ನಡದ ಅಭಿಮಾನ ಮತ್ತು ಇಂಗ್ಲಿಷ್ನ ಪ್ರಚಲಿತದ ಬಗ್ಗೆ ಹೇಳ್ತಾ ಹೋದ್ರು. ಸೊ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಈಗ ನಮ್ಮ ಕನ್ನಡ ಸುಮ್ಮನೆ ಒಂದು ವಿಶೇಷವಾಗಿ ಎಲ್ಲರ ಮನದಲ್ಲಿ, ಹೃದಯಾಳದಲ್ಲಿ ಉಳಿಬೇಕು ಅಂತಂದ್ರೆ ಕೆಲವೊಬ್ರು ಪ್ರಚಾರಕರು ತುಂಬಾ ಅತಿ ಮುಗಿತ್ಯ. ಅದರಲ್ಲೂ ವಿಶೇಷವಾಗಿ ಕನ್ನಡದ ರಾಜ ಮಹಾರಾಜರುಗಳನ್ನ, ಕನ್ನಡದ ಪೌರಾಣಿಕ ಪಾತ್ರಗಳನ್ನ, ಕನ್ನಡದ ಐತಿಹಾಸಿಕ ಪಾತ್ರಗಳನ್ನ ಇದುವರೆಗೂ ಕೂಡ ಜೀವಂತವಾಗಿಟ್ಟಿರುವಂತಹದ್ದು ಯಾವ್ದಪ್ಪ ಅಂದ್ರೆ ಚಿತ್ರರಂಗ. ಆ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಈ ಎಲ್ಲಾ ಪಾತ್ರಗಳನ್ನ, ಉದಾಹರಣೆ ನಾವೆಲ್ಲ ಜ್ಞಾಪಿಸ್ಕೋಬಹುದು. ಶ್ರೀಕೃಷ್ಣ ದೇವರಾಯ ಜ್ಞಾಪಿಸ್ಕೋಬಹುದು, ಇಮ್ಮಡಿ ಪುಲಿಕೇಶಿ ಜ್ಞಾಪಿಸ್ಕೋಬಹುದು, ರಣಧೀರ ಕಂಠೀರವ್ ಜ್ಞಾಪಿಸ್ಕೋಬಹುದು, ಇನ್ನು ಹಲವಾರು ಗಂಡುಗಲಿ ಕುಮಾರರಾಮ ಜ್ಞಾಪಿಸ್ಕೋಬಹುದು. ಇನ್ನು ಹಲವಾರು ರಾಜ ಮಹಾರಾಜರುಗಳನ್ನ ರಾಜ್ಕುಮಾರ್ ಅಭಿನಯಿಸಿ ಕನ್ನಡತನವನ್ನ ಎಲ್ಲರ ಮನದಾಳದಲ್ಲಿ ಎಚ್ಚರಿಕೆ ಉಳಿಸಿದ್ದಾರೆ. ಸೊ ಇಂಥ ಸಿನಿಮಾ ರಂಗದಲ್ಲಿ ಕನ್ನಡ ಹೇಗೆ ಪ್ರಚಲಿತ ಆಯಿತು, ಇಂಥ ಸಿನಿಮಾ ರಂಗದಲ್ಲಿ ಕನ್ನಡ ಹೇಗೆ ಎಲ್ಲರ ಮನೆ ಹಬ್ಬ ಆಯ್ತು ಅಂತ ಹೇಳಲಿಕ್ಕೆ, ಹಾಡ್ಲಿಕ್ಕೆ ಹೊರಟಿದ್ದಾಳೆ ನಮ್ಮ ವಿದ್ಯಾರ್ಥಿನಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಆನಾ ಕೃಷ್ಣರಾಯರೇ ನಮಗೆ ಶ್ರೀರಕ್ಷೆಯಾಗಲಿ, ತಾರಾ ಸುಬ್ಬರಾಯರೇ ಸ್ಫೂರ್ತಿಯನ್ನು ನೀಡಲಿ, ಕುವೆಂಪು ಕಾರಂತರು ಅಭಯಸ್ತವ ಇರಿಸಲಿ, ಮಾಸ್ತಿ ಭೈರಪ್ಪನವರು ಅನವರತ ಅರಸಲಿ, ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ, ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ, ಬೆಳ್ಳಿ ತೆರೆಯ ಮೊದಲ ಸಾಹಿತಿ ಬೆಳ್ಳಾವೆಯವರಿಗೆ ವಂದಿಸುವೆ, ಬೆಳ್ಳಿ ಮೋಡದಿ ಖ್ಯಾತಿಯ ಪಡೆದ ತ್ರಿವೇಣಿಗೆ ತಲೆ ಬಾಗಿಸುವೆ, ಬಂಗಾರದ ಮನುಷ್ಯ ರಾಮರಾಯರ ಎಂದು ನಾನು ಧ್ಯಾನಿಸುವೆ, ಭೂತಯನ ಪಾತ್ರವ ಸೃಷ್ಟಿಸಿದ ಗೊರೂರರನ್ನು ಗೌರವಿಸುವೆ, ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆವ ಶಕ್ತಿಯ ನೀಡೆಂದು, ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ,
ಚಿತ್ರಕಥೆ ಬರೆದ ಪುಟ್ಟಣ್ಣನವರು ರಾಷ್ಟ್ರಖ್ಯಾತಿಯ ಪಡೆದಂತೆ ಭಕ್ತ ಕುಂಬಾರದಿ ಹುಣಸೂರರು ಭಕ್ತಿ ಭಾವದಿ ಮೆರೆದಂತೆ ನಂಜುಂಡಿ ಕಲ್ಯಾಣದ ಉದಯ ಶಂಕರರು ನೂತನ ದಾಖಲೆ ಬರೆದಂತೆ ಪ್ರೇಮಲೋಕದ ಹಂಸಲೇಖರು ಯುವಜನ ಮನವನ್ನು ಸೆಳೆದಂತೆ ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆಯುವ ಶಕ್ತಿಯ ನೀಡೆಂದು ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡದ ಮೊಟ್ಟ ಮೊದಲ ಅರಸ ಮಯೂರವರ್ಮನಿಂದ ಹಿಡಿದು ಮೊನ್ನೆಯ ಅಲ್ಲಮ ಪ್ರಭು ವರೆಗೂ ಕೂಡ ಸಿನಿಮಾ ರಂಗ ಕನ್ನಡ ತನವನ್ನ ಮೆರೆಸಲಿಕ್ಕೆ ಕನ್ನಡಕ್ಕಾಗಿ ದುಡಿದಂತಹ ವ್ಯಕ್ತಿತ್ವಗಳನ್ನ ಕನ್ನಡದ ರಾಜ ಮಹಾರಾಜಗಳನ್ನ ಮೆರೆಸಿದೆ. ಸೊ ಅಂತ ಎಲ್ಲ ಸಿನಿಮಾ ರಂಗದ ಎಲ್ಲ ಕನ್ನಡಿಗರನ್ನ ನೆನಪಿಸಿದಂತಹ ಗೀತಾರವರಿಗೆ ಧನ್ಯವಾದಗಳು. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಬೊಂತಾಯ ಎದ್ದೊಂದು ಗಳಿಗೆ ನೆನೆದೇನ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಬೊಂತಾಯ ಎದ್ದೊಂದು ಗಳಿಗೆ ನೆನೆದೇನ. ಸೊ ಇದು ನಮ್ಮ ಜನಪದ ಸಾಹಿತ್ಯ. ಜನಪದ ಅಂದ್ರೆ ನಮ್ಮ ಜನರು ಏನು ಅಕ್ಷರ ಬಲ್ಲವರಲ್ವೇ ಅಲ್ಲ, ಯಾವ ಶಾಲೆಗೆ ಹೋಗಿ ಕುಳಿತುಕೊಂಡು ಓದವರೇ ಅಲ್ಲ. ಅದಕ್ಕೆ ಕವಿರಾಜ ಮರಕ ಹೇಳುದು ಕುರಿತು ಓದದೆಯಂ ಕಾವ್ಯ ಪ್ರಯೋಗ ಪರಿಣತಿ ಮತಿಗಳಂತ. ಸೊ ಅಳುವ ಕಂದನ ತುಟಿಯು ಹವಳಾದ ಕುಡಿಹಾಂಗ ಕುಡಿಹೂಪು ಬೇಬಿ ನೆಸಳಾಂಗ ಕಣ್ಣೋಟ ಶಿವನ ಕೈಯಲ್ಲಗು ಹೊಳದಾಂಗ. ನೋಡ್ರಿ ಈ ಎಲ್ಲ ಕವನಗಳನ್ನು ನೋಡ್ರಿ, 3 ಸಾಲಿನ ಜನಪದ ಪದ್ಯಗಳು ಯಾವ ಮಹಾನ್ ಕವಿಯೂ ಕೂಡ ಬರಲಿಕ್ಕೆ ಅಸಾಧ್ಯವಾದಂತಹ ಸರಳ ಭಾಷೆಗಳಲ್ಲಿ ಹಿರಿದಾದ ಅರ್ಥವನ್ನು ಕೊಟ್ಟಂತಹ ಭಾಷೆ ಕನ್ನಡ ಜನಪದರದ್ದು. ಸೊ ಇಂಥ ಕನ್ನಡ ನಾಡು, ಇಂಥ ಕರುನಾಡು, ಇಂತಹ ಕಪ್ಪು ಮಣ್ಣಿನ ನಾಡು ಹೇಗೆಲ್ಲ ಸಮೃದ್ಧಿ ಆಯಿತು, ಹೇಗೆಲ್ಲ ವಿಸ್ತಾರ ಆಯಿತು ಅಂತ ಹೇಳ್ಕೊಡಲಿದ್ದಾರೆ ನಮ್ಮ ವಿದ್ಯಾರ್ಥಿನಿ ಸ್ಫೂರ್ತಿರವರು. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ನಿಮಗೆ ಎಲ್ಲರಿಗೂ ಸಹ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ಎಂಬ ಹೆಸರು ಪ್ರಾಚೀನ ಕಾಲದಿಂದಲೂ ಸಹ ಬಳಕೆಯಲ್ಲಿದೆ. ಇದನ್ನ ನಾವು ಕರುನಾಡು ಅಂದ್ರೆ ಕರ್ ಪ್ಲಸ್ ನಾಡು, ಕಪ್ಪು ಮಣ್ಣಿನ ನಾಡು ಅಂತಲೂ ಸಹ ಕರಿತೀವಿ. ಕರುನಾಟ ಅಂದ್ರೆ ತುಂಬಾ ಉನ್ನತ ಹಾಗೂ ಎತ್ತರದಲ್ಲಿರುವಂತಹ ನಾಡು ಎಂದರ್ಥ. ಇದು ಹಿಂದೆ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೂ ಸಹ ಹಬ್ಬಿತ್ತೆಂದು ನೃಪತುಂಗನ ಆಸ್ಥಾನಿಕ ಕವಿ ಶ್ರೀವಿಜಯನ ಅಲಂಕಾರ ಗ್ರಂಥ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿಸಲಾಗಿದೆ. ಮೈಸೂರು ಅರಸರ ಒಡೆತನದಲ್ಲಿದ್ದ ದಕ್ಷಿಣದ 9 ಜಿಲ್ಲೆಗಳನ್ನು ಒಳಗೊಂಡು 1947ರಲ್ಲಿ ಮೈಸೂರು ರಾಜ್ಯ ಉದಯವಾಗುತ್ತೆ. ಅನಂತರ ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಿಸುವಾಗ ಮುಂಬೈ, ಹೈದರಾಬಾದ್, ಮದ್ರಾಸ್, ಕೊಡಗು ಈ ಪ್ರಾಂತ್ಯಗಳಲ್ಲಿ ಕನ್ನಡ ಭಾಷೆಯನ್ನು ಹೆಚ್ಚು ಮಾತಾಡುವ ಒಟ್ಟಾಗಿ ಸೇರಿಸಿ ಕೊಡಗು ಪ್ರಾಂತ್ಯಗಳಲ್ಲಿ ಜನರ ಪ್ರದೇಶಗಳನ್ನು ಒಟ್ಟಾಗಿ ಸೇರಿಸಿದ್ದರಿಂದ 1956 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ. ಅದಾದ್ಮೇಲೆ ಇದರ ಸವಿನೆನಪಿಗಾಗಿ ಪ್ರತಿ ವರ್ಷವೂ ಸಹ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾರೆ. ಹಾಗೂ ಕನ್ನಡಿಗರ ಅಭಿಲಾಷೆಯಂತೆ 1973 ನವೆಂಬರ್ 1ರಂದು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡ್ತಾರೆ. ಇದನ್ನ ಮಾಡಿದವರು ನಮ್ಮ ಹಿಂದಿನ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಡಿ ದೇವರಾಜ ಅರಸರವರು. 2011ರಲ್ಲಿದ್ದಂತೆ ನಮ್ಮ ರಾಜ್ಯದಲ್ಲಿ 30 ಜಿಲ್ಲೆಗಳಿದ್ದು ಅದರಲ್ಲಿ 347 ಹೋಬಳಿಗಳು, 176 ತಾಲೂಕುಗಳು ಹಾಗೂ 769 ಹೋಬಳಿಗಳು, 347 ನಗರ ಪಟ್ಟಣಗಳು ಹಾಗೂ 29,340 ಹಳ್ಳಿಗಳಿದ್ದು ಇದರಲ್ಲಿ ಬೆಳಗಾವಿ ವಿಸ್ತೀರ್ಣದಲ್ಲಿ ದೊಡ್ಡದಾಗಿದ್ದು ನಮ್ಮ ಬೆಂಗಳೂರು ಅತಿ ಚಿಕ್ಕ ವಿಸ್ತೀರ್ಣವಿದೆ. ಹಾಗೂ ನಮ್ಮ ಕೊಡಗು ಜಿಲ್ಲೆ ಏನಿದೆ ಅದು ತುಂಬಾ ತಂಪಾದ ವಾತಾವರಣ ಹೊಂದಿರೋದ್ರಿಂದ ಅದನ್ನ ಕರ್ನಾಟಕದ ಕಾಶ್ಮೀರ ಅಂತ ಕರೀತಾರೆ. ಹಾಗೂ ಅದು ಕಿತ್ತಳೆಯನ್ನ ಜಾಸ್ತಿ ಬೆಳೆಯೋದ್ರಿಂದ ಅದನ್ನ ಕಿತ್ತಳೆ ನಾಡು ಅಂತಲೂ ಸಹ ಕರೀತಾರೆ. ಇಂದು ನಮ್ಮ ಮಲೆನಾಡು ಪ್ರದೇಶ ಏನಿದೆ
ಅದನ್ನ ಜೀವ ವೈವಿಧ್ಯತಾ ವಲಯ ಅಂತ ಹೇಳಿ ಗುರುತಿಸ್ಬಿಟ್ಟು ಅದನ್ನ ರಕ್ಷಿಸಲಾಗಿದೆ. ಇಷ್ಟನ್ನ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಸಹ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕನ್ನಡ ಹೇಗೆ ಹುಟ್ಟಿತು ಅಂತ ವಿಚಾರಗಳನ್ನು ಹೇಳಿದಂತಹ ಸ್ಫೂರ್ತಿರವರಿಗೆ ಧನ್ಯವಾದಗಳು. ಸೊ ನಾನು ಆವಾಗಲೇ ಹೇಳ್ತಾ ಇದ್ದೆ, ಜನಪದ ಸಾಹಿತ್ಯ ಹೇಗೆಲ್ಲ ಹುಟ್ಟಿತು ಅಂತ, ಹೇಗೆಲ್ಲ ವಿಸ್ತೃತವಾಯಿತು ಅಂತ. ಸೊ ಸಾಹಿತ್ಯದಲ್ಲಿ ಸರಳವಾದ ಪದಗಳಿರ್ತದೆ, ಆದರೆ ವಿಶಾಲವಾದ ಅರ್ಥಗಳನ್ನು ಹೊಂದಿರುತ್ತೆ. ಸೊ ಅಂತಹ ಕನ್ನಡ ನಾಡು ವಿಶೇಷವಾಗಿ ಯಾಕೆ ನಮ್ಮ ಕನ್ನಡದ ಬಗ್ಗೆ ಇಷ್ಟೊಂದು ಅಭಿಮಾನ ನಮಗೆ ಬೇಕು ಅನ್ನೋದಕ್ಕೆ ಒಂದು ಕಾರಣ ಇದೆ. ಏನಪ್ಪ ಕಾರಣ ಅಂತಂದ್ರೆ, ಒಂದು ನಾಡು ಇಡೀ ಪ್ರಪಂಚವನ್ನೇ ಬಿಂಬಿಸುವಂತಹ ತಾಕತ್ತಿರುವಂತ ನಾಡಿದಾಗಿದೆ. ಯಾಕೆಂದ್ರೆ ಇಂಗ್ಲಿಷಲ್ಲಿ ಹೇಳ್ಬೋದು ಒನ್ ಸ್ಟೇಟ್ ಮೆನಿ ವರ್ಡ್ ಅಥವಾ ಒನ್ ವರ್ಡ್ ಮೆನಿ ಸ್ಟೇಟ್ ಅಂತ. ಯಾವ ತರ ಅರ್ಥ ತಗೊಳ್ರಿ ನೀವು. ಸೊ ಅಂದ್ರೆ ಅರ್ಥ, ನಮ್ಮ ಕನ್ನಡ ನಾಡಿನ ಬೀದರಿಂದ ಹಿಡಿದು ಚಾಮರಾಜನಗರದ ಮೈಸೂರು ತನಕ ನೀವು ನೋಡ್ತಾ ಬಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ನೇಚರ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಕಲ್ಚರ್ಸ್, ಅಂದ್ರೆ ಸಂಸ್ಕೃತಿಗಳು ಬೇರೆ ಬೇರೆ ಭಿನ್ನ, ಆಮೇಲೆ ಪ್ರಾದೇಶಿಕವಾಗಿ ಭಿನ್ನ. ಯಾವುದು ಬೇಡ, ಸುಮಾರು 50 ಕಿಲೋಮೀಟರ್ ನಾವು ಸಂಚರಿಸಿದ್ರೆ ಸಾಕು ಭಾಷೆನೇ ಬದಲಾಗ್ತಾ ಹೋಗುತ್ತೆ. ಉತ್ತರ ಕನ್ನಡ ಭಾಷೆ, ಮಂಗಳೂರು ಕನ್ನಡ, ಧಾರವಾಡ ಕನ್ನಡ, ಗುಲ್ಬರ್ಗ ಕನ್ನಡ, ಬೀದರ್ ಕನ್ನಡ, ಮೈಸೂರು ಕನ್ನಡ, ಬಯಲುಸೀಮೆ ಕನ್ನಡ, ತುಳು, ಎಲ್ಲಾ ಭಾಷೆಗಳು ಅಂದ್ರೆ ವಿಭಿನ್ನವಾದಂತಹ ಸಣ್ಣ ರಾಜ್ಯ ಆದರೂ ಕೂಡ ದೊಡ್ಡದಾದಂತ ವಿಶಾಲ ಸ್ಥಿತಿಯನ್ನು ಹೊಂದಿರೋದ್ರಿಂದ ಕನ್ನಡ ನಾಡಿನ ಬಗ್ಗೆ ಅತ್ಯಂತ ಒಂದು ಹೆಮ್ಮೆ ನನ್ಗನ್ಸುತ್ತೆ. ಯಾವುದೂ ಬೇಡ, ನಮ್ಮ ಭಾರತದಲ್ಲಿ ಅತ್ಯಂತ ಪ್ರಾಚೀನವಾದ ಭಾಷೆ ತಮಿಳು ಅಂತ ಇತ್ತೀಚೆಗೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ರು. ಆಕ್ಚುಲಿ ತಮಿಳು ಪ್ರಾಚೀನ ಭಾಷೆ ನಿಜ, ಆದ್ರೆ ಅದರಷ್ಟೇ ಪ್ರಾಚೀನ ಭಾಷೆ ನಮ್ಮ ಕನ್ನಡ. ಯಾಕೆಂದ್ರೆ ಆಗ್ಲೇ ನಮ್ಮ ವಿದ್ಯಾರ್ಥಿ ಹೇಳ್ದ, ನಮಗೆ ಸಿಕ್ಕಂತಹ ಮೊಟ್ಟ ಮೊದಲ ಅಲ್ಮಿಡಿ ಶಾಸನ ಇರ್ಬೋದು, ನಮಗೆ ದೊರೆತಂತಹ ಮೊಟ್ಟ ಮೊದಲ ಕೃತಿ ಕವಿರಾಜ ಮಾರ್ಗ ಇರ್ಬೋದು, ಅವೆರಡೂ ಕೂಡ ಅದ್ಭುತವಾದ ಭಾಷೆಯಲ್ಲಿ ದೊರೆತಿರುವಂತಹ ಕೃತಿಗಳು. ಯಾಕೆಂದ್ರೆ ಅಲ್ಲಿಗೆ ಆ ಭಾಷೆ ಅಷ್ಟೊಂದು ಸಮೃದ್ಧವಾಗಿತ್ತು ಅಂದ್ರೆ ಅದು ಹುಟ್ಟು ಸುಮಾರು ಮಿನಿಮಮ್ 1,500 ವರ್ಷಗಳ ಹಿಂದೆ ಭಾಷೆ ಹುಟ್ಟಿರ್ಬೋದು ಅಂತ. ಎಲ್ಲಿಂದ 410ಕ್ಕಿಂತ ಮುಂಚೆ ಹೇಳ್ತಿರೋದು ನಾವು. ಅಂದ್ರೆ 3,000 ವರ್ಷಗಳ ಇತಿಹಾಸ ನಮ್ಮ ಕನ್ನಡ ನಾಡಿಗಿದೆ. ಆದರೆ ಅದರ ಬಗ್ಗೆ ಅತಿಯಾದಂತಹ ಸಂಶೋಧನೆಗಳು ಜರುಗಬೇಕು ಅಂದ್ರೆ ಕನ್ನಡತನವನ್ನು ನಾವೆಲ್ಲ ಬೆಳೆಸ್ಕೊಳ್ಳೇಬೇಕಾಗಿದೆ. ಯಾಕೆಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಕೇವಲ ಇಂಗ್ಲಿಷ್ ವ್ಯಾಮೋಹಕ್ಕೆ, ಇಂಗ್ಲಿಷ್ ಮಾಧ್ಯಮಕ್ಕೆ ಮಾರು ಹೋಗಿ ಪೋಷಕರೆಲ್ಲ ಕನ್ನಡತನವನ್ನೇ ಕಳ್ಕೊಳ್ತಾ ಇದ್ದಾರೆ. ಯಾವುದು ಬೇಡ, ನಮ್ಮ ವಿದ್ಯಾರ್ಥಿಗಳಿಗೆ ಶೇಕ್ಸ್ಪಿಯರ್ ಗೊತ್ತು, ನಮ್ಮ ವಿದ್ಯಾರ್ಥಿಗಳಿಗೆ ವಿಲಿಯಮ್ಸ್ ವರ್ಡ್ಸ್ವರ್ತ್ ಗೊತ್ತು, ಕಸಿನ್ಸ್ ಗೊತ್ತು. ಆದ್ರೆ ನಮ್ಮ ಕನ್ನಡದ ವಿದ್ಯಾರ್ಥಿಗಳಿಗೆ ದರಾ ಬೇಂದ್ರೆ ಗೊತ್ತಿಲ್ಲ, ಕುವೆಂಪು ಗೊತ್ತಿಲ್ಲ, ಮಸ್ತ್ ವೆಂಕಟೇಶ್ ಅಯ್ಯಂಗಾರ್ ಗೊತ್ತಿಲ್ಲ. ಅದು ಬೇಡ, ಕನ್ನಡದ ಜಗದ ಕವಿ, ಶಕ್ತಿ ಕವಿ ಎನಿಸ್ಕೊಂಡಂತಹ ರನ್ನ ಗೊತ್ತಿಲ್ಲ. ಸೊ ಅದರಿಂದ ಇವರೆಲ್ಲರ ಪರಿಚಯವನ್ನ ನಾವು ಮಾಡ್ಕೊಳ್ಳೇಬೇಕು. ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಕನ್ನಡದ ಉಳಿವು ಅನ್ನೋದಕ್ಕಿಂತ ನಮ್ಮ ತನದ ಉಳಿವು, ನಮ್ಮ ಉಳಿವು ಅನ್ನುವಂತಹ ಪ್ರಶ್ನೆ ಅಂತ ಹೇಳ್ತಾ ಈ ವಿಚಾರದ ಬಗ್ಗೆ ಮಾತಾಡಲಿದ್ದಾರೆ ನಮ್ಮ ಚೈತನ್ಯ ಭಾರತ ಸಮಿತಿಯ ರಘುರವರು. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಈ ನಮ್ಮ ಇಡೀ ಪ್ರಪಂಚನ, ಇಡೀ ವರ್ಲ್ಡ್ನ ನಾವೊಂದು ದೇವರು ಅಥವಾ ಯಾವ್ದು ಸೃಷ್ಟಿಸುವ ಒಂದು ಮಾಡೆಲ್ ಅಂತಂದ್ರೆ ನಾವು ಭಾರತವನ್ನ ಅದಕ್ಕೆ ಬ್ಲೂ ಪ್ರಿಂಟ್ ಅಂತ ಕರಿಬಹುದು. ಈಗ ನಾವು ಯಾವುದೇ ಒಂದು ಪ್ರಾಜೆಕ್ಟ್ ಮಾಡ್ತಿದೀವಿ ಅಂತಂದ್ರೆ ಅದಕ್ಕೊಂದು ಬ್ಲೂ ಪ್ರಿಂಟ್ ಮಾಡ್ಕೋತೀವಿ. ಆತರ ದೇವರು ಇಡೀ ಜಗತ್ತನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೊರಟಾಗ ಅವನೊಂದು ಬ್ಲೂ ಪ್ರಿಂಟ್ ತಯಾರು ಮಾಡಿದ. ಆ ಬ್ಲೂ ಪ್ರಿಂಟೇ ಇಂಡಿಯಾ ಅಂತ ನಾವು ಕರಿಬಹುದು. ಅದಕ್ಕೆ ನಾವು ಭಾರತವನ್ನ ಉಪಖಂಡ ಅಂತ ಕರಿತೀವಿ. ಆ ತರ ಉಪಖಂಡದೊಳಗೆ ಇನ್ನೂ ಒಂದು ಮಾಡೆಲ್ ಇದೆ. ಅದೊಂಥರ ಹೆಂಗಪ್ಪ ಅಂತಂದ್ರೆ ಚಿಕ್ಕ ಮಾಡೆಲ್. ಆ ಮಾಡೆಲ್ ಕರ್ನಾಟಕ. ನೀವು ಕರ್ನಾಟಕದಲ್ಲಿ 45-50 ಡಿಗ್ರಿ ಉಷ್ಣತೆ ಸಿಗುತ್ತೆ, 12, 10, 8, 7 ಡಿಗ್ರಿವರೆಗೂ ಶೀತನೂ ಸಿಗುತ್ತೆ. ಅಂದ್ರೆ ಒಂದು ಮಾಡೆಲ್ ಯಾವ ಲೆವೆಲ್ಗೆ ಚಿಕ್ಕದಾಗ್ತಾ ಹೋಗೋದಾಗ ಅಂತ ಹೇಳಿದಾಗ ಒಂದು ಸಂಕೀರ್ಣವಾದ ಜಗತ್ತು ಸೃಷ್ಟಿಯಾದ್ರೆ ಅದು ನಮ್ಮ ಕರ್ನಾಟಕವಾಗುತ್ತೆ ಅಂತ. ಈಗ ಭಾಷೆ ಅಂತ ಬಂದ್ರೆ, ಭಾಷೆ ಯಾವುದಾದ್ರೇನು, ಭಾಷೆ ಒಂದು ಸಂವಹನ ಮಾಧ್ಯಮ. ಸಂವಹನಕ್ಕೆ ಯಾವುದೇ ಭಾಷೆ ಆದ್ರೇನು ನಾನು ಹೇಳ್ತಾ ಇರ್ತಂತಹ ವಿಷಯ ಎದುರುಗಡೆ ಇದ್ದವನಿಗೆ ಅರ್ಥ ಆದ್ರೆ ಸಾಕು. ಆಗಿದ್ದಾಗ ಭಾಷೆಯ ಪ್ರಾಧಾನ್ಯತೆ ಏಕೆ? ಏಕೆಂತಂದ್ರೆ ಫಾರ್ ಎಕ್ಸಾಂಪಲ್ ಇಡೀ ವರ್ಲ್ಡ್ ಅಲ್ಲಿ ಎಲ್ಲರಿಗೂ ಬರೋ ಭಾಷೆ ಒಂದಿದ್ರೆ ಅವನು ಯಾರ ಜೊತೆ ಬೇಕಾದ್ರೂ ವ್ಯವಹರಿಸಬಹುದು, ಅದು ಈಸಿ ಆಗುತ್ತೆ ಅಂತ ನಮ್ಮ ಜನರೇಷನ್ ಯೋಚನೆ ಮಾಡ್ತೀವಿ. ಆದ್ರೆ ಅದು ಮಹಾನ್ ತಪ್ಪು. ಯಾಕೆಂತಂದ್ರೆ ಒಂದು ಭಾಷೆ ಬರೀ ಭಾಷೆಯಾಗಿ ಒಂದು ಸಂವಹನಕ್ಕೆ ಮಾಧ್ಯಮವಾಗಿ ಮಾತ್ರ ಬದುಕಿಲ್ಲ. ಒಂದು ಭಾಷೆ ತನ್ನದೇ ಆದ ಸಂಸ್ಕೃತಿಯನ್ನ, ತನ್ನದೇ ಆದ ಆಚಾರ ವಿಚಾರವನ್ನ, ತನ್ನದೇ ಆದ ರೀತಿ ನೀತಿಗಳಿಗೆ ಬದ್ಧವಾಗಿರುತ್ತೆ. ಈಗ ನಮ್ಮ ಕನ್ನಡ, ಇವತ್ತು ನಾವು ಕನ್ನಡ ರಾಜ್ಯೋತ್ಸವ ಅಂತ ಕರಿತೀವಿ, ಆದ್ರೆ ಕನ್ನಡ ಭಾಷಾ ರಾಜ್ಯೋತ್ಸವ ಅಂತ ಕರೆಯಲ್ಲ. ಯಾಕೆಂತಂದ್ರೆ ನಾವು ರಾಜ್ಯೋತ್ಸವ ಮಾಡ್ತಿದ್ದು ಕನ್ನಡ ಭಾಷೆಗಲ್ಲ, ಕನ್ನಡತನಕ್ಕೆ.
ಯಾಕೆ ಅದರಲ್ಲೊಂದು ಸಂಸ್ಕೃತಿ ಇದೆ. ಈಗ ನಾವು ಒಂದು ದೀಪ ಹಚ್ಚಿದೀವಿ ಅಂತಂದ್ರೆ ಇದು ನಮ್ಮ ಸಂಸ್ಕೃತಿ, ಇದು ನಾವು ನಮ್ಮ ಪ್ರಾದೇಶಿಕವಾಗಿ ಬೆಳೆಸ್ಕೊಂಡಿರ್ತಕ್ಕಂತಹ ಸಂಸ್ಕೃತಿ. ಇದನ್ನ ಕಲ್ಸ್ಕೊಟ್ಟಿದ್ದು ಕನ್ನಡ. ಕನ್ನಡ ಹೆಂಗೆ ದೀಪೋತ್ಸವ ಹೇಳ್ಕೊಡುತ್ತೆ ಅಂತಂದ್ರೆ, ನನ್ನ ಅಮ್ಮ, ನನ್ನ ಅಪ್ಪ ಅಥವಾ ನಮ್ಮ ಕುಟುಂಬ ಅಥವಾ ನಮ್ಮ ಒಂದು ಪ್ರದೇಶ ನಾವು ಯಾವ ಕೆಲಸ ಮಾಡ್ತೀವೋ ಅದಕ್ಕೆ ಆ ಭಾಷೆ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಅಂತಹ ಭಾಷೆ ಸಂಸ್ಕೃತಿಯಾಗಿ ಬೆಳ್ಕೊಂಡು ಹೋದಾಗ ಮಾತ್ರ ಆ ಭಾಷೆ ಎತ್ತರಕ್ಕೆ ಬೆಳವಣಿಗೆ ಸಾಧ್ಯ. ಯಾಕೆಂತಂದ್ರೆ ಈಗ ನಾವು ಪ್ರತಿಯೊಬ್ಬರು ಮಾತಾಡ್ಬೇಕಾದ್ರೂ ನಾವು ಯೋಚನೆ ಮಾಡ್ತೀವಿ ಕನ್ನಡಕ್ಕೆ ಇಂಗ್ಲಿಷ್ ಒಂದು ತೊಂದರೆಯಾಗಿ ಸಿಗ್ತಾ ಇದೆ ಅಂತ. ಇನ್ನ ಇತ್ತೀಚೆಗೆ ನಾವು ಸೋಷಿಯಲ್ ಮೀಡಿಯಾನ ಗಮನಿಸಿದಾಗ ನಮಗೆ ಕಾಣಿಸ್ತಾ ಇರೋದು ಹಿಂದಿ ಏರಿಕೆ ಕುರಿತು ತುಂಬಾ ವಿಚಾರಗಳು ಚರ್ಚೆ ಆಗ್ತಾ ಇದ್ದೀವಿ. ಆದ್ರೆ ನಾನು ಹೇಳೋದೇನಂತಂದ್ರೆ, ಯಾವುದೇ ಭಾಷೆ ಮೇಲೂ ಯಾವುದೇ ಭಾಷೆನ ಹೇಳಕ್ಕಾಗಲ್ಲ. ನಾನು ನನ್ನ ಪ್ರೀತಿಯಿಂದ ಯಾವ ಭಾಷೆ ಸಂವಹನ ಮಾಡ್ತೀನೋ ಆ ಭಾಷೆ ನಂದು. ಅದರಲ್ಲಿ ನಂದು ಹೆಚ್ಚು ಇನ್ನೊಬ್ರದ್ದು ಕಡಿಮೆ ಅಂತ ಅಲ್ಲ. ಆದ್ರೆ ನನಗೆ ನನ್ನ ಭಾಷೆ ಮೇಲೆ ಒಂದು ಹಿರಿಮೆ ಅಥವಾ ನನ್ನ ಭಾಷೆ ಮೇಲೆ ಒಂದು ಹೆಮ್ಮೆ, ನಾನು ಎದುರುಗಡೆ ಇದ್ದವರು ಮಾತಾಡ್ಬೇಕಾದ್ರೆ. ಇದು ಯಾವಾಗ ನಮ್ಮ ಹತ್ರ ಉಳ್ಕೊಳುತ್ತೋ ಅವಾಗ ಯಾವುದೇ ಭಾಷೆ ತನ್ನ ಬೆಳವಣಿಗೆ ಅಥವಾ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳಲ್ಲ. ಈಗ ಒಂದು ಕಾಲದಲ್ಲಿ ನಾವು ಕನ್ನಡವನ್ನ ಆರಂಭ ಕಾಲವನ್ನು ಗಮನಿಸಿದಾಗ, ಪಂಪ, ರನ್ನ, ಆಂಡ ಈ ಕಾಲಗಳನ್ನ ಗಮನಿಸಿದಾಗ ಕನ್ನಡ ಭಾಷೆ ಮೇಲೆ ಸಂಸ್ಕೃತದ ಹೇರಿಕೆ ತುಂಬಾ ಕಾಣ್ತಾ ಇತ್ತು. ಈಗ ಒಂದು ಬರುತ್ತೆ ಏನೋ ಸಕ್ಕದಮಂ ಪೇಳುಡೆ ಶುದ್ಧ ಸಕ್ಕದಮಂ ಪೇಳ್ಗೆ ಶುದ್ಧ ಕನ್ನಡದಲ್ಲಿ ತಂದಿಕ್ಕುವುದೇ ತಕ್ಕುದೇ ಬೆರೆಸಲಿಕ್ಕೆ ಗೃತಮಂ ತೈಲಂ ಅಂತ ಆ ಕಾಲದಲ್ಲೇ ಒಂದು 10ನೇ ಶತಮಾನದ ಆದಿಭಾಗದಲ್ಲೇ ಕವಿ ಬರೀತಾರೆ. ಏನೋ ಸಂಸ್ಕೃತವನ್ನ ಕನ್ನಡವನ್ನ ನೀವು ಮಿಕ್ಸ್ ಮಾಡ್ತಾ ಇದ್ದೀರಾ, ಮಿಕ್ಸ್ ಮಾಡಬೇಡಿ, ಸಂಸ್ಕೃತವನ್ನ ಹೇರ್ಬಿಡಿ ಅಂತ. ಅಂತಹ ಕನ್ನಡದ ಮೇಲೆ ಏರಿಕೆ ಆಗಕ್ಕೆ ಹೊರಟಂತಹ ಸಂಸ್ಕೃತ ಇವತ್ತು ಬದುಕೇ ಇಲ್ಲ. ಅಂದ್ರೆ ಯಾವುದೇ ಭಾಷೆ ತಿಂದಾಕಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಭಾಷೆಯನ್ನ ಆಡುವಂತಹ ವ್ಯಕ್ತಿಗಳ ಮನಸ್ಥಿತಿ ಆ ಭಾಷೆಯನ್ನ ಬೆಳವಣಿಗೆ ಮಾಡಿಸುತ್ತೆ ಅಂತ. ಇದರಲ್ಲಿ ನನಗೆ ಗೊತ್ತಿರೋಗೆ 2 ಭಾಗಗಳು ಕನ್ನಡ ಒಂದು ಭಾಷೆಯನ್ನ ಬೆಳವಣಿಗೆಗೆ ತುಂಬಾ ಸಹಾಯಕವಾದವು. ಒಂದು ಸಾಹಿತ್ಯ ಪ್ರಪಂಚ, ಇನ್ನೊಂದು ಚಿತ್ರರಂಗ. ಚಿತ್ರರಂಗ ಇತ್ತೀಚಿನ ದಿನ ಮಾಡೋದು. ಯಾಕೆಂತಂದ್ರೆ ಚಿತ್ರರಂಗದಲ್ಲಿ ಶಬ್ದವನ್ನ ಬಳಸಲಿಕ್ಕೆ ಆರಂಭ ಮಾಡಿದ್ದು ಸರಿಸುಮಾರು 1960 ಈಚೆಗೆ. ಅಂದ್ರೆ ಒಂದು ಭಾಷೆಯ ಮೇಲೆ ಹಿಡಿತವನ್ನ, ಒಂದು ಭಾಷೆಯನ್ನ ಬೆಳವಣಿಗೆಯಲ್ಲಿ ಪ್ರೋತ್ಸಾಹ ಮಾಡ್ಕೊಂತ ಬಂದಂತದ್ದು ಸಾಹಿತ್ಯ ಪ್ರಪಂಚ. ಅದಕ್ಕೆ ನಾವು ಮಹಾನ್ ಉದಾಹರಣೆ ಕೊಡ್ತೀವಿ. ನಮ್ಮ ಕನ್ನಡ ಭಾಷೆಗೆ ಮೊದಲ ದೊರಕಿರ್ತಕ್ಕಂತಹ ಶಾಸನ ಹಲ್ಮಿಡಿ ಶಾಸನ ಅಂತ ಹೇಳ್ತೀವಿ. ಹಲ್ಮಿಡಿ ಶಾಸನ ಕರೆದಿವಿ ಅಂದ ತಕ್ಷಣ ನಮಗೆ ಗೊತ್ತಾಗ್ಬೇಕಾದಿಷ್ಟೇ, ಹಲ್ಮಿಡಿ ಶಾಸನ ಒಂದು ಸಾಹಿತ್ಯ. ಅದು ಸಾಹಿತ್ಯವಾಗಿ ಸಿಕ್ಕಿದ್ಕೆ ಹಲ್ಮಿಡಿ ಶಾಸನ ನಮ್ಮ ಆರಂಭ ಭಾಗ ಅಂತ ನಾವು ಹೇಳ್ತೀವಿ. ಅದರಿಂದ ಹಿಂದೆ ಯಾಕೆಂತಂದ್ರೆ ಯಾವುದೇ ಒಂದು ಭಾಷೆಯಲ್ಲಿ ಒಂದು ಶಾಸನ ರಚನೆ ಆಗಬೇಕು ಅಂತಂದ್ರೆ ಆ ಭಾಷೆ ಅವಾಗ ರಾಜ್ಯ ಭಾಷೆ ಆಗಿರ್ಬೇಕು, ಆಡಳಿತ ಭಾಷೆ ಆಗಿರ್ಬೇಕು. ಒಂದು ಭಾಷೆ ಆಡಳಿತ ಭಾಷೆ ಆಗಿದೆ ಅಂತಂದ್ರೆ ಅದು ತನ್ನ ಹಿರಿಮೆ ಗರಿಮೆಯನ್ನ ಬೆಳೆಸ್ಕೊಂಡು ಬೆಳೆದಿರ್ಬೇಕು. ಅಂತಹ ಭಾಷೆಯಿಂದ ಮಾತ್ರ ಅಲ್ಲಿ ಒಂದು ಶಾಸನ ರಚನೆ ಆಗ್ಲಿಕ್ಕೆ ಸಾಧ್ಯ. ಅಂತಹ ಶಾಸನ ಸಿಕ್ಕಿದೆ ಅಂತಂದ್ರೆ ನಾವು ಯಾವುದೇ ಭಾಷೆ ಇತಿಹಾಸವನ್ನು ಗಮನಿಸ್ತಾ ಹೋದ್ರೆ ನಾವು ಹುಡುಕ್ತಾ ಹೋಗುದು ಅದ್ರಲ್ಲಿ ಸಿಕ್ಕಿರ್ತಕ್ಕಂತಹ ಸಾಹಿತ್ಯದ ಪ್ರಮಾಣವನ್ನ. ನಾವು ಆ ಪ್ರಕಾರ ಹೇಳ್ತೀವಿ, ವಡ್ಡರಾಧನೆ ಕರ್ಕೊಂಡ್ಬರ್ತೀವಿ, ಪಂಪನ ಕರ್ಕೊಂಡ್ಬರ್ತೀವಿ, ರನ್ನರ ಕರ್ಕೊಂಡ್ಬರ್ತೀವಿ. ಏನ್ರಿಂದ? ಅದರ ಸಾಹಿತ್ಯದಿಂದ. ಅಂದ್ರೆ ಯಾವ ಭಾಷೆಯಲ್ಲಿ ಅತಿ ಹೆಚ್ಚು ಸಾಹಿತ್ಯಗಳು ಬೆಳವಣಿಗೆ ಆಗ್ತಾ ಹೋಗ್ತಾವೋ ಅದೇ ರೀತಿ ಸಾಹಿತ್ಯ ಬೆಳವಣಿಗೆ ಆಗ್ತಾ ಹೋಗುತ್ತೆ ಅಂತ. ಈಗ ನೋಡಿ, ಕನ್ನಡದಲ್ಲಿ ನಾವು ಒಂದು 1960 ಅಥವಾ 19ನೇ ಶತಮಾನ 20ನೇ ಶತಮಾನ ಏನಿದೆ ನಾವು ಬೆಳೆಕೊಂಡ್ರೆ ಅತಿ ಹೆಚ್ಚು ಕವಿಗಳು, ಬರೀ ಸಾಮಾನ್ಯ ಕವಿಗಳಲ್ಲ, ಅಗ್ರಗಣ್ಯರಾದಂತಹ ಕವಿಗಳನ್ನ ಕಾಣ್ತೀವಿ. ಅವರು ಮಹಾನ್ ಕವಿ ಕುವೆಂಪು ಆಗಿರ್ಬೋದು, ದರಾ ಬೇಂದ್ರೆ ಆಗಿರ್ಬೋದು, ಕಾರಂತರ ಆಗಿರ್ಬೋದು, ಆಮೇಲೆ ಭೈರಪ್ಪನವರಾಗಿರ್ಬೋದು, ಈ ತರ ಎಲ್ಲಾ ಕವಿಗಳನ್ನ ಕಾಣ್ಕೊಂಡ್ಬಿಡ್ತೀವಿ. ಆದ್ರೆ 21ನೇ ಶತಮಾನಕ್ಕೆ ನಾವು ಕಾಲಿಟ್ಟಾಗ ಆ ತರ ಅತಿ ಮುಂದುವರೆದು ಹೆಸರನ್ನ ಏಳಿಸ್ಕೊಂತಹ ಕವಿಗಳ ಜಾಗವೇ ಖಾಲಿಯಾಗಿದೆ. ಇದು ಒಂದು ಭಾಷೆ ಮೇಲೆ ಹೊಡೆತ. ಈಗ ಎಲ್ಲರೂ ಹೇಳ್ತಾರೆ ಏನು ಕನ್ನಡ ಶಾಲೆಗಳನ್ನ ಮುಚ್ಚಿದ್ರೆ ಕನ್ನಡ ಭಾಷೆ ಹೊಡೆತ ಬೀಳುತ್ತೆ ಅಂತ. ಮಹಾನ್ ಸುಳ್ಳು ಇದು. ಯಾಕೆಂತಂದ್ರೆ ಶಾಲೆಗಳು ತನ್ನ ಹತ್ರಕ್ಕೆ ಮಕ್ಕಳನ್ನ ಕಳೆಯುವ ಶಕ್ತಿಯನ್ನು ಪಡ್ಕೊಂಡ್ರೆ ಯಾವುದೇ ಶಾಲೆಗಳು ಭಾಷೆಗಳನ್ನ ಬೆಳೆಸಲಿಕ್ಕಾಗಲ್ಲ. ಶಾಲೆಗಳು ವಿದ್ಯಾರ್ಥಿಗಳನ್ನಷ್ಟೇ ಬೆಳೆಸಬಹುದು, ಬುದ್ಧಿಮತ್ತತೆ ಬೆಳೆಸಬಹುದು, ಭಾಷೆನ ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಾವುದೇ ಒಂದು ಭಾಷೆಯಲ್ಲಿ ಬರೆತಕ್ಕಂತಹ ವ್ಯಕ್ತಿಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋದ್ರೆ ಅವಾಗ ಭಾಷೆ ಕುಂಠಿತವಾಗ್ತಾ ಹೋಗುತ್ತೆ. ಯಾಕೆಂತಂದ್ರೆ 16ನೇ ಶತಮಾನ 17ನೇ ಶತಮಾನದಲ್ಲಿ ಜಗತ್ತಿಗೆ ಪರಿಚಯವಾದಂತಹ ಭಾಷೆ ಇವತ್ತು ಇಡೀ ಪ್ರಪಂಚದಾದ್ಯಂತ ಹಬ್ಬಿದೆ. ಅದು ನಮಗೆಲ್ಲರಿಗೂ ಗೊತ್ತು, ಇಂಗ್ಲಿಷ್ ಅಂತ. ಆದ್ರೆ ಆ ಭಾಷೆ ಬೆಳವಣಿಗೆ ಆಗ್ಲಿಕ್ಕೆ ಕಾರಣ ಏನ್ ಗೊತ್ತಾ? ಆ ಭಾಷೆಗೆ ಪ್ರತಿದಿನ 1 ರಿಂದ 1,500 ಪದಗಳು, ಹೊಸ ಪದಗಳು ಸೇರ್ಕೊಂತ ಇದಾವಂತೆ. ಆದ್ರೆ ನಾವು ಕನ್ನಡದಲ್ಲಿ ಮಡಿವಂತಿಕೆ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ಏನೂ ಇಲ್ಲ, ಕನ್ನಡ ರಾಜ್ಯೋತ್ಸವ ಮಾಡ್ಬೇಕಾದ್ರೆ ಯಾರು ಕೂಡ ಕನ್ನಡ ಬಿಟ್ಟು ಬೇರೆ ಭಾಷೆ ಪದಗಳನ್ನ ಬಳಸುವಂತೆ ಇಲ್ಲ, ಕನ್ನಡದಲ್ಲೇ ಮಾತಾಡ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಇದು ಮಹಾನ್ ತಪ್ಪು. ಈಗ ಇನ್ನು ಕೆಟ್ಟ ಒಂದು ಗುಣಗಳನ್ನ ಮಾಡ್ಕೊಂಡ್ ಬಂದಿದೀವಿ. ಏನು? ನಮ್ಮ ಎಲ್ಲಾ ಪದಗಳಿಗೂ ನಮಗೆ ಕನ್ನಡದ ಟ್ರಾನ್ಸ್ಲೇಷನ್ ಬೇಕು. ಹೆಂಗೆ? ಈಗ ಇಂಜಿನಿಯರಿಂಗ್ ಅಂತ ಕರಿತೀವಿ ಅಂತ ಯೋಚನೆ ಮಾಡ್ತೀವಿ. ಇಂಜಿನಿಯರ್ಗೆ ಅಭಿಯಂತರರು ಅಂತ ನಾವು ಕರಿಬೇಕು. ಆಮೇಲೆ ಮೊಬೈಲ್ಗೆ ಜಂಗಮವಾಣಿ ಅಂತ ನಾವು ಕರಿಬೇಕು. ಟ್ಯೂಬ್ಲೈಟ್ಗೆ ಪ್ರತಿನಿತ್ಯ ದೀಪ ಅಂತ ನಾವು ಕರಿಬೇಕು. ಅವಶ್ಯಕತೆ ಇಲ್ಲ. ಅದೇ ಭಾಷೆಯನ್ನ
ಈಗ ಬಸ್ ಅನ್ನೋ ಪದ ಬಸ್ಸುವಾಗಿ ಹೆಂಗ್ ಬದಲಾವಣೆ ಆಯ್ತು, ರೈಲ್ ಅನ್ನೋ ಪದ ರೈಲು ಅಂತ ಹೆಂಗ್ ಬದಲಾವಣೆ ಆಯ್ತು, ಆ ತರ ಪದಗಳನ್ನ ನಮ್ಗೆ ತತ್ಸಮ ತದ್ಭವ ಅಂತ ನಾವು ವ್ಯಾಕರಣದಲ್ಲಿ ಯಾವಾಗಿಂದ ಶಬ್ದಮಣಿ ದರ್ಪಣದಿಂದಲೂ ಕರ್ಕೊಂಡ್ ಬಂದಿದ್ದೀವಿ. ಹಾಗಿದ್ದಾಗ ಒಂದು ಭಾಷೆ ಬೆಳವಣಿಗೆ ಆಗ್ಬೇಕಾದ್ರೆ ತರ್ಜುಮೆ ಅಥವಾ ತದ್ಭವವಾಗಿ ಬಂದಂತಹ ಪದಗಳನ್ನ ನಾವು ಅತಿ ಹೆಚ್ಚು ಬಳಸೋದ್ರಿಂದ ಒಂದು ಭಾಷೆಯ ಬೆಳವಣಿಗೆ ಸರಾಗವಾಗಿ ನೀಡಬಹುದು. ಇದಕ್ಕೆ ಒಂದು ಭಾಷೆಯ ಬೆಳವಣಿಗೆ ಯಾರ ಕೊಡುಗೆ ಹೆಚ್ಚಪ್ಪ ಅಂತಂದ್ರೆ ಒಬ್ಬ ಕವಿ, ಒಬ್ಬ ಸಾಹಿತಿಯ ಕೊಡುಗೆ ಹೆಚ್ಚು. ಅಂತಹ ಯುವ ಸಾಹಿತಿಗಳು ಬೇಕು. ಯಾವಾಗ ಒಂದು ಭಾಷೆ ಸಾಹಿತ್ಯದಲ್ಲಿ ಉನ್ನತಕ್ಕೆ ಹೋಗುತ್ತೋ ಆ ಭಾಷೆ ಬೆಳಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಭಾಷೆ ಬೀಳೋದ್ರಿಂದ ಏನ್ ತೊಂದರೆ ಆಗುತ್ತಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ನಾವು ಕರ್ನಾಟಕದಲ್ಲಿ ಕನ್ನಡಿಗರೆಲ್ಲ ನಾವು ಕನ್ನಡ ಮಾತಾಡಲ್ಲ, ನಾವು ಇಂಗ್ಲಿಷಲ್ಲೇ ಮಾತಾಡ್ತೀವಿ, ನಾವು ಇಂಗ್ಲಿಷ್ನೇ ಕರಿತೀವಿ ಅಂತ ನಾವು ಮುಂದೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ, ನಾವು ಭಾಷೆ ಒಂದು ನಮ್ಮನ್ನು ಬಿಟ್ಟು ಹೋಯ್ತು ಅಂತ ಅಂದ್ಕೊಂಡ್ರೆ ಅದು ಮಹಾನ್ ಸುಳ್ಳಾಗುತ್ತೆ. ಅದು ಭಾಷೆ ಮಾತ್ರ ಬಿಟ್ಟೋದ್ರಲ್ಲ, ಆ ಭಾಷೆಗೆ ಹೊಂದ್ಕೊಂಡಿರ್ತಕ್ಕಂಥ ಸಂಸ್ಕೃತಿನೇ ನಶಿಸಿ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಊರಲ್ಲಿ ಉತ್ಸವಗಳನ್ನ ಮಾಡ್ತೀವಿ, ದೇವರ ಉತ್ಸವಗಳು, ಧಾರ್ಮಿಕ ಆಚರಣೆಗಳನ್ನ ಮಾಡ್ತೀವಿ. ಆ ಆಚರಣೆಗಳನ್ನ ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆ ಬಳಸ್ಕೊಂಡು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾರಾದ್ರೂ ಪ್ರಯತ್ನ ಮಾಡ್ರಿ, ನಿಮ್ಮ ಮನೆಯಲ್ಲಿ ನಡೀತಕ್ಕಂತಹ ಪೂಜೆ, ನಮ್ಗೆ ಇನ್ನು ಯಾರು ಡಿ ವಿಜಿ ಅವ್ರು ಹೇಳ್ತಾರೆ ಅನ್ಸುತ್ತೆ, ನಮ್ಮ ಮನೆ ಇರೋ ದೇವ್ರಿಗೂ ನಾವು ಪೂಜೆ ಮಾಡೋ ದೇವ್ರು ಕನ್ನಡದ್ದು ಅಂತ. ನಾನು ನಮ್ಮ ಮನೆಯಲ್ಲಿ ಪೂಜೆ ಮಾಡೋ ದೇವ್ರಿಗೆ ಬರೋದೊಂದೇ ಭಾಷೆ ಕನ್ನಡ, ಬೇರೆ ಭಾಷೆ ಬರಲ್ಲ ದೇವರಿಗೆ. ಯಾಕೆ ಹೇಳ್ತಾರೆ ಅಂತಂದ್ರೆ, ನಾನು ಕನ್ನಡದ ಪ್ರೇಯರ್ ಮಾಡಿದ್ರೆ ಮಾತ್ರ ದೇವ್ರಿಗೆ ಕೇಳಿಸುತ್ತೆ ಅಂತ. ಯಾಕೆಂತಂದ್ರೆ ನಾನು ಮತ್ತೆ ದೇವರು ಮಾತಾಡಿದ್ದು ಕನ್ನಡದಲ್ಲಿ ಅಂತ. ಇನ್ನು ರಾಮಾಯಣದ ಬಗ್ಗೆ ಹೇಳ್ತಾರೆ, ಯಾರೋ ಕೇಳೋದಂತ ಡಿ ವಿಜಿ ಅವ್ರಿಗೆ ಏನಂತ, ಈ ಸರ್ ರಾಮ ಬಂದಿದ್ದು ಅಯೋಧ್ಯೆ ಉತ್ತರ ಭಾಗದಿಂದ ಬಂದಿದ್ದು, ಆಗ ಪ್ರಬಲ ಆಗಿದ್ದಂತಹ ಭಾಷೆ ಹಿಂದಿ ಆಗಿರ್ಬೋದು, ಸಂಸ್ಕೃತ ಬೇರೆ ಆಗಿತ್ತು. ಆಂಜನೇಯ ಇದ್ದಿದ್ದು ನಮ್ ಕಿಷ್ಕಿಂದೆ, ನಮ್ಗ ಹಂಪಿ ಜಾಗದಲ್ಲಿ, ನಮ್ ಕನ್ನಡದಲ್ಲಿ. ಕನ್ನಡ ಸಂಸ್ಕೃತ ಇವ್ರು ಯಾವ ಭಾಷೆ ಮಾತಾಡ್ಕೊಂಡ್ರು ಸಾರ್ ಅಂತ. ಇವಾಗ ಆಂಜನೇಯ ಬರೋದು ಕನ್ನಡ, ಕರ್ನಾಟಕದವನು, ಆ ಕಡೆ ರಾಮ ಇರೋದು ಅಲ್ಲಿ ಉತ್ತರ ಪ್ರದೇಶ ಅಯೋಧ್ಯೆ. ಇವರಿಬ್ರು ಮೀಟ್ ಆದಾಗ ಯಾವ ಭಾಷೆ ಮಾತಾಡಬಹುದು ಅಂತ ಡಿವಿಜನ್ ಆದ ಕೇಳೋದಂತೆ. ಅವ್ರು ಡಿವಿಜಿ ಸಡನ್ ಅಂತ ಹೇಳಿದಂತೆ ಕನ್ನಡದಲ್ಲಿ ಅಂತ. ಯಾಕೆ? ಕನ್ನಡದ ಭಾಷೆ ರಾಮ ಕಲ್ತ್ಕೊಂಡ್ ಬಂದಿರ್ತಾನೆ. ಡಿವಿಜಿ ಅವ್ರು ಮತ್ತೆ ನೋಡಿ ಹೆಂಗಿದೆ ಅಂತಂದ್ರೆ, ನೀನ್ ಎಲ್ಲಿಂದ ಬಾ, ನೀ ಕನ್ನಡಕ್ಕೆ ಬಂದ್ರೆ ಕನ್ನಡ ಕಲಿಬೇಕು ಅಂತ. ಅಂದ್ರೆ ಯಾವುದೇ ಭಾಷೆಯನ್ನ ನಾನಂತೂ ಯೋಚನೆ ಹೇಳೋದಿಷ್ಟೇ, ಯಾವುದೇ ಭಾಷೆಯನ್ನ ಕಲಿಯೋದು ತಪ್ಪಿಲ್ಲ, ಯಾವುದೇ ಭಾಷೆಯಲ್ಲಿ ವ್ಯವಹಾರದ ತಪ್ಪಿಲ್ಲ. ಯಾಕೆಂತಂದ್ರೆ ಜ್ಞಾನ ಎಲ್ಲಿಂದ ಬೇಕಾದ್ರೂ ನಮ್ಮ ಕಡೆ ಹರಿದು ಬರಲಿ ಅಂತ. ನಾವು ಏನೋ ಭಾರತೀಯರು, ನಾವ್ ಯಾವಾಗಲೂ ಇಷ್ಟನೇ, ಜ್ಞಾನಕ್ಕೆ ಇದೇ ದಿಕ್ಕಿಂದ ಬರ್ಬೇಕು ಅಂತ ನಾವ್ ಯಾವತ್ತೂ ಹೇಳ್ಕೊಟ್ಟಿಲ್ಲ. ಯಾವುದೇ ದಿಕ್ಕಿಂದ ಜ್ಞಾನ, ಯಾವುದೇ ಭಾಷೆಯಿಂದ ಯಾವುದೇ ರೂಪದಲ್ಲಿ ಬರ್ಲಿ, ಆ ಜ್ಞಾನವನ್ನ ನನ್ನೊಳಗೆ ಸೇರಿಸ್ಕೋಬೇಕು ಅನ್ನೋದು ಭಾರತೀಯ ಪರಂಪರೆ. ಇಂಥ ಪರಂಪರೆಗೆ ಭಾಷೆಗಳು ಕೊಟ್ಟಂತಹ ಪ್ರಾತಿನಿಧ್ಯತೆ ಇದೆಯಲ್ಲ, ಅದು ತುಂಬಾ ಹೆಚ್ಚು. ನಾವು ಭಾರತವನ್ನ ಏನಂತ ಕರಿತೀವಿ ಅಂತಂದ್ರೆ, ಸಾಂಸ್ಕೃತಿಕವಾಗಿ ಸಂಪದ್ಭರಿತವಾದಂತಹ ರಾಷ್ಟ್ರ ಅಂತ ಕರಿತೀವಿ. ಆ ಸಾಂಸ್ಕೃತಿಕವಾಗಿ ಸಂಪದ್ಭರಿತ ರಾಷ್ಟ್ರ ಉಳಿದಿರೋದೇ ನಮ್ಮ ಭಾಷೆಗಳಿಂದ, ಅದರಲ್ಲೂ ನಮ್ಮ ಗ್ರಾಮ್ಯ ಭಾಷೆಗಳಿಂದ. ಕನ್ನಡ ಒಂದೇ ರೀತಿ ಇಲ್ಲ. ಇಂಗ್ಲಿಷು ಇಡೀ ಬ್ರಿಟನ್ ಒಳಗೂ ಒಂದೇ ತರ ಇದೆ, ಆದ್ರೆ ಕನ್ನಡ ಎಲ್ಲೂ ಒಂದೇ ತರ ಇಲ್ಲ. ನಾವು ತಿಪ್ಟೂರಲ್ಲಿ ಇದ್ದೀವಿ, ನಾವು ತಿಪ್ಟೂರಲ್ಲಿ ಮಾತಾಡೋ ರೀತಿನೇ ಬೇರೆ, ಇಲ್ಲಿಂದ ಸ್ವಲ್ಪ ಪಕ್ಕ ಹಾಸನ್ಗೆ ಹೋದ್ರೆ ಮಾತಾಡೋ ರೀತಿನೇ ಬೇರೆ, ಬೆಂಗಳೂರಿಗೆ ಹೋದ್ರೆ ಮಾತಾಡೋ ರೀತಿನೇ ಬೇರೆ, ಇಲ್ಲಿಂದ ಅರಸೀಕೆರೆ ಕಡೂರಿ ಕಡೆ ಹೋದ್ರೆ ಮಾತಾಡೋ ರೀತಿನೇ ಬೇರೆ. ಅಂದ್ರೆ ನಮ್ಮ ಭಾಷೆ, ಅದೇ ಕನ್ನಡ ಭಾಷೆ ವಿಭಿನ್ನ ರೀತಿಯಾಗಿ ಸಂಸ್ಕೃತಿಗೆ, ಆಚರಣೆಗೆ, ಪ್ರಾದೇಶಿಕತೆಗೆ ಒಪ್ಕೊಂಡಿದೆ. ಈ ರೀತಿ ಭಾಷೆಗಳೇ ಸಂಸ್ಕೃತಿಯನ್ನ ಬೆಳೆಸ್ತಾ ಹೋಗ್ತಕ್ಕಂಥದ್ದು. ಅಂತಹ ಸಂಸ್ಕೃತಿಯನ್ನ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಅಂತಹ ಭಾಷೆ ಉಳಿಬೇಕು ಅಂತಂದ್ರೆ ಅದರಲ್ಲಿ ಸಾಹಿತ್ಯದ ಕೊಡುಗೆ ತುಂಬಾ ದೊಡ್ಡದಾಗಿದ್ದು. ಯಾಕೆಂತಂದ್ರೆ ನಾವು ಎಲ್ಲಾ ಭಾಷೆಗಳ ಮೂಲದಂಡಗಳನ್ನ ಹುಡುಕೊಂತ ಬಂದ್ರೆ ನಾವು ಹುಡುಕೋದೆ ಯಾವ ಕಾಲದಲ್ಲಿ ಯಾವ ರೀತಿಯ ಶ್ರೇಷ್ಠ ಕೃತಿ ರಚನೆ ಆಯ್ತು ಅಂತ. ಅಂತಹ ಶ್ರೇಷ್ಠ ಕೃತಿಗಳನ್ನ ರಚನೆ ಮಾಡಿದಂತಹ ವ್ಯಕ್ತಿಗಳು, ಈಗ ನೋಡಿ, ನಾವು ಕನ್ನಡ ಭಾಷೆ ತಕ್ಷಣ ಹೆಸರು ಪಂಪ, ರನ್ನ, ಜನ್ನ, ಪೊನ್ನ, ಕುಮಾರವ್ಯಾಸ, ರಾಘವಾಂಕ, ಅಲ್ಲಿಂದ ಮುಂದೆ ಬಂದ್ರೆ ವಚನಕಾರರು ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮಪ್ರಭು, ಅಲ್ಲಿಂದ ಹಂಗೆ ಮುಂದೆ ಬಂದ್ರೆ ದಾಸರಲ್ಲಿ ಕನಕದಾಸರು, ಪುರಂದರದಾಸರು. ಇನ್ನು ನೆಕ್ಸ್ಟ್ ಬರೋದು ನಮ್ಮ ಹೊಸಗನ್ನಡ ಸಾಹಿತ್ಯ, ನಡುಗನ್ನಡ ಸಾಹಿತ್ಯದಲ್ಲಿ ಕುವೆಂಪು, ಮುದ್ದಣ ಬೇಂದ್ರೆ. ಈ ತರ ನಾವು ಭಾಷೆಗಳನ್ನ ಡಿವೈಡ್ ಮಾಡಿದಾಗ ನಮಗೆ ಕಾಣಿಸ್ತಕ್ಕಂತಹ ಮಹಾನ್ ವ್ಯಕ್ತಿಗಳು ಸಾಹಿತ್ಯದಲ್ಲಿ ಅಂತಂದ್ರೆ ಸಾಹಿತ್ಯದಲ್ಲಿ ಅತಿ ಹೆಚ್ಚು ಕೊಡುಗೆಯನ್ನು ಕೊಟ್ಟಂತವ್ರು. ಅಂತಹ ಸಾಹಿತಿಗಳು ಯಾವಾಗ ಅತಿ ಹೆಚ್ಚು ಜನಿಸ್ತಾ ಹೋಗ್ತಾರೋ ಅಂತಹ ಸಾಹಿತ್ಯ ಯಾವಾಗ ಹುಡ್ತ. ಯಾಕೆಂತಂದ್ರೆ ಕನ್ನಡ ಭಾಷೆಯಿಂದ ಬೇರೆ ಭಾಷೆಗೆ ತರ್ಜುಮೆ ಆಗ್ತಕ್ಕಂತಹ ಕೃತಿಗಳು ಕನ್ನಡದಲ್ಲಿ ಇತ್ತೀಚೆಗೆ ತುಂಬಾ ಕಡಿಮೆ ಆಗಿವೆ. ನನಗೆ ಗೊತ್ತಿರಂಗೆ ಸರಿಸುಮಾರು ಈಗಿನ ದಿನಮಾನಗಳಲ್ಲಿ SL ಭೈರಪ್ಪನವರ ಕೃತಿಗಳನ್ನ ಬಿಟ್ಟು ಬೇರೆ ಕೃತಿಗಳು ಬೇರೆ ಭಾಷೆಗೆ ತರ್ಜುಮೆ ಆಗಿರೋದು ತುಂಬಾ ಕಡಿಮೆ, ಬೇರೆ ನನಗೆಷ್ಟು. ಆದ್ರೆ ನಮ್ಮ ಕುವೆಂಪು ಅವರ ಭಾಷೆ ಆಗಲ್ಲ, ಕುವೆಂಪು ಅವರ ಕೃತಿಗಳು ಎಲ್ಲವೂ ತರ್ಜುಮೆ ಆಗಿದ್ದಾವೆ. ಪ್ರತಿಯೊಂದು ನಾಟಕವೂ ಅಶಕ್ತಿಯುತವಾಗಿದೆ. ಅಂತಹ ಶಕ್ತಿಯನ್ನ, ಅಂತಹ ಒಂದು ಪ್ರಚನ್ನತೆಯನ್ನ ನಾವು ನಮ್ಮ ಸಾಹಿತ್ಯಕ್ಕೆ ತುಂಬಿದಾಗ, ಯಾಕೆಂತಂದ್ರೆ ಯಾವುದು ಒಳ್ಳೇದಿದೆಯೋ ಅದೆಲ್ಲರಿಗೂ ಬೇಕು. ನನಗೆ ಭಾಷೆ ಗೊತ್ತಿಲ್ಲ, ಸಂಸ್ಕೃತಿ ಗೊತ್ತಿಲ್ಲ, ಅದ್ ನಮ್ ಪ್ರಶ್ನೆ ಅಲ್ಲ. ಎಲ್ಲಿ ಒಳ್ಳೇದಿದೆಯೋ ಅದು ನನಗೆ ಬೇಕಷ್ಟೇನೆ. ಜನ
ವಿಶ್ವದ ಯಾವುದೇ ಮೂಲೆಗೆ ಹೋದ್ರೂ ಎಲ್ಲರಿಗೂ ಒಳ್ಳೇದು ಬೇಕು. ಆ ಒಳ್ಳೇದನ್ನ ಕೊಡೋಕೆ ನಾವು ನಮ್ಮ ಕನ್ನಡ ಭಾಷೆಯನ್ನೇ ಬೆಳೆಸ್ಕೋಬೇಕು. ಅದರಿಂದ ನಾವು ಬೆಳಿಬೇಕು. ನಾವು ಒಂದೊಂದ್ಸತಿ ಹೇಳ್ತೀವಿ ನೋಡಿ, ನಾವು ಸ್ಲೋಗನ್ ಇಟ್ಟಿರ್ತೀವಿ, ಕನ್ನಡವನ್ನೇ ಬಳಸಿ ಕನ್ನಡವನ್ನೇ ಬೆಳೆಸಿ ಅಂತ. ತಪ್ಪದು. ನಾವು ಬೆಳೆಸ್ಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ. ನಮಗೆ ಬಳಸಿ ನಮಗೆ ಬೆಳಿಲಿಕ್ಕೆ ಅವಕಾಶ ಇದೆ. ನಾವು ಭಾಷೆ ಬೆಳೆಸ್ತೀವಿ ಅಂತ ಅನ್ಕೊಂಡ್ರೆ ಅದರಂತ ಮಹಾನ್ ಸುಳ್ಳು ಇನ್ನೊಂದಿಲ್ಲ. ನಾವು ಕನ್ನಡ ಭಾಷೆಯನ್ನ ಬೆಳೆಸ್ಲಿಕ್ಕೆ ಸಾಧ್ಯ ಇಲ್ಲ, ಬಳಸಿ ನಾವು ಬೆಳಿಲಿಕ್ಕೆ ಅಷ್ಟೇ ಸಾಧ್ಯ ಇದೆ. ಅಂತಹ ಬೆಳವಣಿಗೆಯನ್ನ ನಾವು ಹೊಂದೋಣ. ಯಾಕೆಂತಂದ್ರೆ ಕನ್ನಡ ಭಾಷೆ ಇತಿಹಾಸ, ನಾನು ಹುಟ್ಟಿದ್ದು 1900 ಅಂದ್ರೆ 2000 ಅಲ್ಲಿ, ಆದ್ರೆ ಕನ್ನಡ ಹುಟ್ಟಿದ್ದು 2000 ವರ್ಷದ ಹಿಂದೆ. 2000 ವರ್ಷದ ಹಿಂದೆ ಬೆಳೆಯಕ್ಕಾಗಿದ್ದ ನಾವು 2 ವರ್ಷ ಬೆಳೆಸ್ಬಿಡ್ತೀವ? ಹಾಗಂತ ನಾವು ಬೆಳೆಸ್ತಾ ಇದೀವಿ ಕನ್ನಡ ಭಾಷೆ ಅಂತಂದ್ರೆ ನಾವು ಮಹಾನ್ ಶಬ್ದಗಳಿದ್ದೀವಿ. ನಾವು ಭಾಷೆಯನ್ನ ಬೆಳೆಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬಳಸ್ತಾ ಕನ್ನಡ ಭಾಷೆಯನ್ನ ಇನ್ನೂ ಪ್ರಖರವನ್ನಾಗಿ, ಯಾಕೆ ಅಂತಂದ್ರೆ ಯಾವುದೋ ಒಂದು 16-17ನೇ ಶತಮಾನದ ಆದಿಭಾಗದಲ್ಲಿ ಹುಟ್ಟಿದಂತಹ ಭಾಷೆ ಇಡೀ ಪ್ರಪಂಚವನ್ನ ಆಳ್ತೈತೆ ಅಂತಂದ್ರೆ ನಮ್ಮ ಭಾಷೆಗಂತ ಶಕ್ತಿ ಇಲ್ಲ ಅಂತಲ್ಲ. ಅಂತಹ ಭಾಷೆಯನ್ನ ಹೆಮ್ಮೆಯಿಂದ ಬಳಸ್ತಕ್ಕಂತಹ ಒಂದು ಶಕ್ತಿ ನಮಗೆ ಬರ್ಬೇಕು. ಈಗ ನಾವು ಕನ್ನಡ ರಾಜು ಅಂತ ಕರಿತೀವಿ ಯಾರನ್ನ, ಕದಂಬರ್ನ, ಗಂಗರ್ನ. ಕನ್ನಡ ರಾಜು ಯಾಕೆ ಕನ್ನಡ ರಾಜು ಅಂತ ಕರಿತೀವಿ ಅಂತಂದ್ರೆ ಆಡಳಿತ ಭಾಷೆ ಕನ್ನಡವಾಗಿತ್ತು ಅಂತ. ಆದ್ರೆ ನಮ್ಮ ಕರ್ಮಕ್ಕೆ ನಾವು ನಮ್ಮ ಆಡಳಿತ ಭಾಷೆ ಕನ್ನಡ ಅಂತ ಹೇಳಿ ಈಗಿನ ದಿನಮಾನಗಳಲ್ಲಿ ನಮಗೆ ಕರೀಲಿಕ್ಕೆ ಕಷ್ಟ ಆಗ್ತೈತೆ. ಅದರಲ್ಲೂ ಸಿಟಿಗಳ ಜಾಗಕ್ಕೆ ಹೋದ್ರೆ ಮನೆಯಲ್ಲೇ ಎಷ್ಟೊಂದು ಜನ ಕನ್ನಡ ಮಾತಾಡೋದನ್ನ ಮಾತಾಡ್ಬಿಟ್ಟಿದ್ದಾರೆ. ಅಂಥವು ಕನ್ನಡ ಮಾತಾಡ್ಬೇಕು. ನಾವು ನವೆಂಬರ್ 1ನೇ ದಿನ ಸ್ಟೇಟಸ್ ಹಾಕೊಂಡ್ಬಿಟ್ಟು ನಾವು ಕನ್ನಡ ರಾಜ್ಯೋತ್ಸವ ನಮ್ಮ ಕನ್ನಡ ಅಂತ ಹೇಳೋದಲ್ಲ. ಅಲ್ಲ, ಕನ್ನಡವನ್ನ ಬಳಸ್ಬೇಕು. ಆದ್ರೆ ಆಮೇಲೆ ನಾನು ವೀಕ್ಷಕರಲ್ಲಿ ಮತ್ತೆ ಸುತ್ತ ಜನರಲ್ಲಿ ಏನ್ ಕೇಳ್ಕೊಳಪ್ಪ ಅಂತಂದ್ರೆ ಕನ್ನಡ ಸಾಹಿತ್ಯವನ್ನು ಓದಿ. ಯಾಕೆ ಕನ್ನಡ ಸಾಹಿತ್ಯವನ್ನು ಓದಿ ಅಂತ ಹೇಳ್ತೀನಿ ಅಂತಂದ್ರೆ ಎರಡಿದೆ. ಒಂದು, ಆ ಸಾಹಿತ್ಯದಲ್ಲಿರೋ ಜ್ಞಾನ ನಮ್ದಾಗತ್ತೆ. ಎರಡನೇದು, ಸಾಹಿತ್ಯವನ್ನು ಓದೋದ್ರಿಂದ ಸಾಹಿತಿ ಅದು ಬರ್ದಿದನಲ್ಲ ಅವನನ್ನ ನಾವು ಪೋಷಣೆ ಮಾಡ್ತೀವಿ. ಅವನನ್ನ ನಾವು ಪೋಷಣೆ ಮಾಡಿದ್ರೆ ಆ ಸಾಹಿತಿ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಒಮ್ಮೆ ಕಾರಂತರು ಅವರ ಮುಖಜ್ಜೆ ಕನಸುಗಳಿಗೆ 2ನೇ ಬಾರಿ ಮುನ್ನುಡಿ ಬರುತ್ತೆ ಅಂತ ಹೇಳ್ತಾರೆ. ನಾನು ಯಾವುದೇ ಕೃತಿಗೆ ಮತ್ತೆ ಮುನ್ನುಡಿಯನ್ನ ಬರ್ಲಿಕ್ಕೆ ಹೊರಟಾಗ ನನಗೆ ಕಾಣಿಸೋದೇನಪ್ಪ ಅಂತಂದ್ರೆ ಕನ್ನಡ ಭಾಷಾ ಓದುಗರ ಸಂಖ್ಯೆ ಕಡಿಮೆ ಆಗ್ತಾ ಇರೋದು ಅಂತ. ಯಾವಾಗ ಕನ್ನಡ ಭಾಷಾ ಒಂದು ಸಾಹಿತ್ಯದ ಓದುಗರು ಕಡಿಮೆ ಆಗ್ತಾ ಹೋಗ್ತಾರೆ, ಆ ಸಾಹಿತಿಗೆ ಸಿಗೋ ಪ್ರೋತ್ಸಾಹ ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ ಸಾಹಿತಿ ಬರೆದ್ ಬಿಡ್ತಾನೆ. ಅವ್ನು ಬರೆಯದ್ ಬಿಟ್ಟು ಬೇರೆ ಕೆಲಸ ಮಾಡ್ಬೇಕು. ಯಾಕಂದ್ರೆ ನೋಡ್ಬೇಕಲ್ಲ, ಅವ್ನಿಗೆ ಊಟ ಸರಿಯಾಗಿ ಸಿಕ್ತು ಅಂತಂದ್ರೆ ಅವ್ನು ಬರಲಿಕ್ಕೆ ಆರಾಮಾಗಿ ಕೂತ್ಕೋತಾರೆ. ಅವ್ನು ಬರ್ದಿರೋ ಸಾಹಿತ್ಯದಿಂದ ಅವ್ನು ಊಟ ಸಿಗ್ಲಿಲ್ಲ ಅಂತಂದ್ರೆ ಅವ್ನು ಬೇರೆ ಕೆಲಸ ಮಾಡ್ಬೇಕಾಗುತ್ತೆ. ಅವಾಗ ಸಾಹಿತ್ಯದ ಕೊಡುಗೆ ಅವನು ಸಾಹಿತ್ಯ ಕೊಡುಗೆ ಕೊಡೋಕೆ ಅಮೌಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಯಾವಾಗ ನಾವು ಸಾಹಿತ್ಯವನ್ನು ಓದಿ ಸಾಹಿತ್ಯವನ್ನ ಪ್ರೀತಿಸ್ಲಿಕ್ಕೆ ಆರಂಭ ಮಾಡ್ತೀವಿ, ಆ ಮೂಲಕನಾದ್ರೂ ನಮಗೆ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರು ಸಾಹಿತ್ಯವನ್ನ ಅಪ್ರಿಶಿಯೇಟ್ ಮಾಡ್ತಾ ಅಥವಾ ನಾವು ಸಾಹಿತ್ಯವನ್ನು ಓದ್ತಾ ಹೋದ್ರೆ ಅದನ್ನ ಬರೆದಂತಹ ಸಾಹಿತಿಗೆ ನಾವು ಪ್ರೋತ್ಸಾಹವನ್ನು ಕೊಡ್ತಾ ಹೋಗ್ತೀವಿ. ಆ ಮೂಲಕ ಭಾಷೆಗೆ ನಾವು ಒಂದು ಕೊಡುಗೆ ಕೊಟ್ಟಂಗಾಗುತ್ತೆ ಅಂತ. ಈಗ ಎಲ್ಲರಿಗೂ ಬರೆಯಕ್ಕಾಗಲ್ಲ, ಹೌದು. ಆದ್ರೆ ಬರಲಿಗೆ ಪ್ರೋತ್ಸಾಹನ ಈ ಮೂಲಕ ನಾವು ಕೊಡ್ತಾ ಹೋದ್ರೆ ಆ ಮೂಲಕ ಭಾಷೆ ಬೆಳವಣಿಗೆ ನಮ್ದು ಒಂದು ಚಿಕ್ಕ ಕೊಡುಗೆ, ಒಂದು ಏನ್ ಹೇಳ್ತಲ್ಲ ಅಳಿಸುವೆ ಆಗುತ್ತೆ ಅಂತ ಹೇಳ್ತಾ ಅಂತಹ ಎಲ್ಲಾ ಬರಹಗಾರರನ್ನ ಪ್ರೋತ್ಸಾಹ ಮಾಡ್ಲಿಕ್ಕೆ ನಮ್ಮ ಕಡೆಯಿಂದ ಸಾಧ್ಯವಾದಷ್ಟು ಪುಸ್ತಕಗಳನ್ನ ನಾವೇ ಕೊಂಡ್ಕೊಂಡು ಓದ್ಕೊಂಡು ಕಲ್ತ್ಕೊಂಡ್ರೆ ಅದರಿಂದ ನಮಗೆ ಭಾಷೆ ಬೆಳೆಯುತ್ತೆ, ಭಾಷೆ ಬಗ್ಗೆ ಅಭಿಮಾನ ಬೆಳೆಯುತ್ತೆ. ಜೊತೆಗೆ ನಮಗೆ ಆ ಭಾಷೆಯಲ್ಲಿ ಅಥವಾ ಸಾಹಿತ್ಯದಲ್ಲಿ ಇರ್ತಕ್ಕಂತಹ ಜ್ಞಾನ ನಮ್ಮನ್ನ ಸೇರ್ಕೊಂತ ಹೋಗುತ್ತೆ. ಇದು ಯಾಕೆಂತಂದ್ರೆ ನಾವು ದುಡ್ಡು ಕೊಟ್ಟು ಬರೀ ಬೆಳೆಸ್ತಾ ಇದೀವಿ, ನಮ್ಗೇನು ಲಾಭ ಇಲ್ಲ ಅಂತ ಏನಿಲ್ಲ. ಯಾಕೆಂತಂದ್ರೆ ಒಬ್ಬೊಬ್ಬ ಕವಿಯ ಒಂದೊಂದು ಕೃತಿಯೂ ಕೂಡ ಒಂದು ಮಹಾನ್ ಗ್ರಂಥ. ಕಲಿಬೇಕಾಗಿದ್ದು ತುಂಬಾ ಇದೆ. ಅದರಿಂದ ನಾವು ಕಲಿತು 4 ಜನ ಕೇಳ್ಕೊಡ್ಬೇಕಾಗಿ ತುಂಬಾ ಇದೆ. ಅಂತಹ ಕವಿ ಬೆಳವಣಿಗೆ ಆಗ್ಲಿಕ್ಕೆ ಅಥವಾ ಅಂತಹ ಸಾಹಿತ್ಯ ಬೆಳವಣಿಗೆ ಆಗ್ಲಿಕ್ಕೆ ನಮ್ಮಿಂದ ಒಂದು ಕೊಡುಗೆ ಸಿಕ್ಕಂಗಾಗುತ್ತೆ ಅಂತ ಹೇಳ್ತಾ ನಮ್ಮ ಎಲ್ಲಾ ಒಂದು ವೀಕ್ಷಕರಿಗೆ ನಾನು ಕೇಳ್ಕೊಂಡಿಷ್ಟೇ, ಸಾಹಿತ್ಯವನ್ನು ಓದಿ ಸಾಹಿತ್ಯದಿಂದ ನಾವು ಬೆಳಿತೀವಿ, ನಮ್ಮಿಂದ ಸಾಹಿತ್ಯ ಬೆಳೆಯುತ್ತೆ. ಈ ಎರಡೂ ಬೆಳೆದಿಂದ ಒಂದು ಭಾಷೆ ಪ್ರಬುದ್ಧವಾಗಿ ಇನ್ನೂ ಶಕ್ತಿಯುತವಾಗಿ ನಿಲ್ಲುತ್ತೆ ಅಂತ ಹೇಳ್ತಾ ಈ ಒಂದು ದಿನ ನಮ್ಮೆಲ್ಲರಿಗೂ ಮತ್ತೆ ಶುಭಾಶಯಗಳನ್ನ ಹೇಳ್ತಾ ಸಾಹಿತ್ಯವನ್ನು ಪ್ರೀತಿಸಿ ಅಂತ ಹೇಳ್ತಾ ಮತ್ತೆ ನಾನು ಮಾತುಗಳನ್ನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು. ಹೆಂಡ ಹೆಂಡತಿ ಕನ್ನಡ ಪದಗಳು ಅಂದ್ರೆ ರತ್ನ ಪ್ರಾಣ, ಬುಂಡೆ ನೆತ್ತಿ ಕುಡಿದ್ಬಿಟ್ಟ ಅಂದ್ರೆ ತಕ್ಕೋ ಪದಗಳು ಬಾಣ. ಭಗವಂತೇನ್ರ ಭೂಮಿಗೆ ಬಂದು ನಂತಾಕ್ ಬಂದಂತವನು ಪರ್ಗಿರಿಕ್ಸೆ ಮಾಡ್ತಾನವನು ಭಕ್ತನ ಮೇಲೆ ಅವನ ಕಣ್ಣು. ಹೆಂಡ ಕುಡಿಯೋದು ಬಿಟ್ಬಿಡ್ ರತ್ನ ಅವಂತಾನೇನಾದ್ರು ಅಂದ್ರೆ ಬಿಟ್ಬಿಡ್ತೀನಿ, ಹೆಂಡತಿ ಬಿಟ್ಬಿಡ್ದ ಅಂತ ಅವನೇನಾದ್ರು ಅಂದ್ರೆ ಕಳೆದೋಯ್ತಂತ ಕುಣಿದಾಡ್ತೀನಿ ದೊಡ್ಡದೊಂದು ಕಾಟತ್ತು ಅಂದ್ರೆ ಕನ್ನಡ ಪದಗಳನ್ನೆಲ್ಲ ಆಡೋದ್ನೆಲ್ಲ ನಿಲ್ಲಿಸ್ಬಿಡ್ಬೇಕು ರತ್ನ ಅಂತವನೇನಾದ್ರು ಅಂದ್ರೆ ಅವನೇ ಆಗ್ಲಿ ದೇವರೇ ಆಗ್ಲಿ ಮಾಡ್ತೀನಿ ಅವನ್ಗೆ ಕತ್ನ. ಹೆಂಡ ಹೋಗ್ಲಿ ಹೆಂಡತಿ ಹೋಗ್ಲಿ ಎಲ್ಲ ಕೊಚ್ಕೊಂಡು ಹೋಗ್ಲಿ. ಇಷ್ಟೆಲ್ಲ ಮಾಡದ್ಮೇಲೆ ದೇವ್ರು ಸುಮ್ಮನಿರ್ತಾನ? ಇವ್ರಿಗೆ ಶಿಕ್ಷೆ ಕೊಡ್ಲೇಬೇಕಲ್ವಾ? ಅದಕ್ಕೆ ಹೇಳ್ತಾನೆ, ನರಕ ಕಿಳಿಸಿ ನಾಲ್ಗೆ ಸೀಡ್ಸಿ ಬಾಯಿ ಹೊಲಸಾಕಿದ್ರು, ಕನ್ನಡ ಪದ ಆಡಬಾರ್ದು ಅಂತ ಬಾಯಿ ಹೊಲಸಾಕಿದ್ರು
ಮೂಗ್ನಲ್ ಕನ್ನಡ ಪದವಾಡ್ತೀನಿ ನನ್ ಮನ್ಸ ನೀ ಕಾಣೆ ಅಂತ ಹೇಳ್ಬಿಟ್ಟು GP ರಾಜರತ್ನಂರವರು ಅದ್ಭುತವಾಗಿ ಹೇಳ್ತಾರೆ. ಕನ್ನಡ ಪದ ನೋಡ್ರಿ ಕನ್ನಡದ ಹೆಂಗ್ ಗೊತ್ತಾ, ಎಂಡ ಎಂಟಿ ಕನ್ನಡ ಪದ ಮೂರು ಇಷ್ಟ. ಎಂಡ ಹೋಗ್ಲಿ, ಹೆಂಡತಿ ಹೋಗ್ಲಿ, ಎಲ್ಲಾ ಕೊಚ್ಕೊಂಡು ಹೋಗ್ಲಿ, ಕನ್ನಡ ಪದಗಳು ಮಾತ್ರ ಕೊನೆ ತನಕ ಇರ್ಲಿ ಅಂತ ಅಭಿಮಾನವನ್ನು ತೊರೆದ GP ರಾಜರತ್ನವರ ಕವನನ್ನ ಪುಸ್ತಕ ಯಾಕೆ ಹೇಳಿದ್ನಪ್ಪ ಅಂದ್ರೆ, ಕನ್ನಡ ಸಾಹಿತ್ಯ ಎಷ್ಟು ಕೆಳಗೆ ಅಂದ್ರೆ ಇಷ್ಟು ಕಡಿಮೆ ಆಗ್ತಾ ಇದೆ ಅಂತ ವಿಷಾದವನ್ನು ವ್ಯಕ್ತಪಡಿಸಿ ಸಾಹಿತ್ಯವನ್ನು ಎಲ್ಲ ಅಭ್ಯಾಸ ಅಂತ ಹೇಳಿದಂತಹ ರಘುರವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟೊಂದೆಲ್ಲ ಹೇಳಬೇಕಾಯ್ತು. ಸೊ ನಂತರ ಈ ಒಂದು ಕನ್ನಡ ಸಾಹಿತ್ಯ ಅಥವಾ ಕನ್ನಡ ನಾಡಿನ ಬಗ್ಗೆ ಹಾಡನ್ನು ಹಾಡಲಿದ್ದಾರೆ ಧ್ರುವರವರು. ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು, ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಅರಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಅರಸು, ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಶಿವೆ ಶಿವೆ ತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ, ಶಿವೆ ಶಿವೆ ತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ, ಕವಿ ಖುಷಿ ಸಂತರ ಆದರ್ಶದಲ್ಲಿ, ಕವಿ ಖುಷಿ ಸಂತರ ಆದರ್ಶದಲ್ಲಿ, ಸರ್ವೋದಯವಾಗಲಿ ಸರ್ವರಲಿ, ಸರ್ವೋದಯವಾಗಲಿ ಸರ್ವರಲಿ, ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ಇಲ್ಲಿ ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲೆ ಹರಿಸು ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಮಲ್ಲಿ ಕನ್ನಡ ಯಾಕೆ ಉಳಿವಿನ ಅಥವಾ ಅಳಿವಿನ ಅಂಚಿನೆಗೆ ಬಂದ್ಬಿಟ್ಟಿದೆ ಅಂತಂದ್ರೆ, ನಮ್ಮವರೇ ನಮ್ಮನ್ನ ಕೈ ಕರಡ್ದು ಎಡ್ತಾ ಇದ್ದಾರೆ, ಸತ್ತೋಗಿದ್ದಾರೆ ಅಂತ. ಸತ್ತಂತಿಹರು ಎಲ್ಲ ಸತ್ತೋಗ್ಬಿಟ್ಟಿದ್ದಾರೆ, ಅಂತವ್ರನ್ನ ಬಡಿದು ಎಚ್ಚರಿಸ್ಬೇಕು ಅಂತ ಹೇಳ್ತಾರೆ. ಸೊ ಕಚ್ಚಾಡ್ತಾ ಇದೀವಿ. ನಮ್ಮಲ್ಲಿ ಏನ್ ಗೊತ್ತಾ, ನಮ್ಗೆ ಕೊಡಗ್ ಬೇಕು ಅಂತ ಕೊಡಗ್ನವರು, ಮೈಸೂರು ಬೇಕು ಅಂತ ಮೈಸೂರಿನವರು, ಬೀದರ್ ಉತ್ತರ ಕನ್ನಡ ಬೇಕು ಅಂತ ಉತ್ತರ ಕನ್ನಡವರು, ಇವರೇ ಕಚ್ಚಾಡ್ತಿದ್ರೆ ನಮ್ಮ ಅಖಂಡ ಕರ್ನಾಟಕ ಅನ್ನೋ ಕಲ್ಪನೆ ಎಲ್ಲಿಗೆ ಬರುತ್ತೆ ಹೇಳಿ. ಸೊ ಅದರಿಂದ ಕುವೆಂಪುರವರು ಅದ್ಭುತವಾಗಿ ಬಾರಿಸು ಕನ್ನಡ ಡಿಂಡಿಮವ ಎನ್ನುವಂತಹ ಕವನವನ್ನು ಬರೆದಿದ್ರು. ಸೊ ಅದನ್ನು ಆಡಿದಂತಹ ಧ್ರುವರವರಿಗೆ ಧನ್ಯವಾದಗಳು. ಮುಂದೆ ಕನ್ನಡ ಮತ್ತು ಕರ್ನಾಟಕ ಎಷ್ಟು ಅದ್ಭುತವಾದ ಅನ್ನೋದಕ್ಕೆ ಕನ್ನಡ ಭಾಷೆಯನ್ನು ಓದ್ದಾಗ್ಲಷ್ಟೇ ಗೊತ್ತಾಗುತ್ತೆ. ಯಾಕಂದ್ರೆ ಕನ್ನಡ ಭಾಷೆಯ ಸಾರ ಮತ್ತು ಸತ್ವ ಯಾರಿಗೆ ಅರಿವಿರುತ್ತೆ ಅಂದ್ರೆ ಕನ್ನಡ ಭಾಷೆಯನ್ನ ಅರ್ದು ಕುಡಿದವ್ರಿಗೆ ಮಾತ್ರ. ಸೊ ಏನು ಗೊತ್ತಿಲ್ಲದೆ ಕನ್ನಡದಲ್ಲಿ ಏನಿದೆಯಪ್ಪ ಅನ್ನುವಂಥ ಪ್ರಶ್ನೆ ಬರ್ತದೆ. ಏನು ಇಲ್ಲ ಅಂದ್ರೆ ಏನಕ್ಕೆ ನಮಗೆ 8 ಜ್ಞಾನಪೀಠ ಪ್ರಶಸ್ತಿ ಬರ್ತಿತ್ತು ಹೇಳಿ. ಸೊ ಕನ್ನಡದಲ್ಲಿ ಏನೋ ಇದೆ. ಯಾಕೆಂದ್ರೆ ಕನ್ನಡ ವರ್ಣಮಾಲೆ ಆಯಿಂದ ಳವರೆಗೂ ಅಕ್ಷರಗಳಿದಾವಲ್ಲ, ಆ ಅಕ್ಷರಗಳ ವರ್ಣವನ್ನ ಮಾಲೆ ಅಂತ ಕರಿತೀವಿ. ಸೊ ಯಾವ ಭಾಷೆಯಲ್ಲೂ ಕೂಡ ಮಾಲೆ ಅಂತ ಕರೆಯಲ್ಲ, ಕನ್ನಡದಲ್ಲಿ ಮಾತ್ರ ಕನ್ನಡ ವರ್ಣಮಾಲಾ ಅಂತ ಕರಿತೀವಿ. ಮಾಲಾ ಅಂತ ಯಾಕೆ ಕರಿತೀವಪ್ಪ ಅಂದ್ರೆ, ಮಾಲೆ ಅಂದ್ರೆ ಸಿಸ್ಟಮೆಟಿಕ್ ಆಗಿ ಜೋಡಣೆ ಆಗಿರುತ್ತೆ ಅಕ್ಷರಗಳು ಅಂತ. ಕನ್ನಡದಲ್ಲೂ ಅಷ್ಟೇ ನೋಡ್ರಿ, ಆಯಿಂದ ಔತಕ ಸ್ವರಗಳು ಅಂತ ಜೋಡಣೆ ಆಗಿದೆ, ಅಲ್ಲಿಂದ ಕಾಯಿಂದ
ಳಾತಕ ವ್ಯಂಜನಗಳು ಅಂತ ಜೋಡಣೆ ಆಗಿದೆ. ಆ ವ್ಯಂಜನಗಳಲ್ಲಿ ಕಾಯಿಂದ ಮತ್ತೆ ಮಾತಕ ವರ್ಗೀಯ ವ್ಯಂಜನ, ಯಾಯಿಂದ ಳಾತಕ ಅವರ್ಗೀಯ ವ್ಯಂಜನ, ಆ ಕಾಯಿಂದ ಮಾತಕ ವರ್ಗೀಯ ವ್ಯಂಜನ ಮತ್ತೆ ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ, ಇಷ್ಟು ಅದ್ಭುತವಾಗಿ ಕಂಠ, ತಾಲವ್ಯ, ಮೂರ್ಧನ್ಯ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಇದಕ್ಕಿಂತ ವೈಜ್ಞಾನಿಕವಾದಂತ ಮತ್ತೊಂದು ಭಾಷೆ ಇಲ್ಲ ಅಂತಾನೆ ಹೇಳ್ಬೋದು. ಅಷ್ಟು ಅದ್ಭುತವಾದಂತಹ ಭಾಷೆಯನ್ನ ಅದರ ಆಳಕ್ಕಿಳಿದಾಗಲೇ ಮಾತ್ರ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ಭಾಷೆ ಬಗ್ಗೆ ನಮ್ಮ ಮತ್ತೊಬ್ಬ ವಿದ್ಯಾರ್ಥಿನಿ ಕಾವ್ಯ ಮಾತನಾಡಿದ್ದಾರೆ. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು ಹಾಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹಸಿರು ವನಗಳ ನಾಡು, ಬೆಟ್ಟಗಟ್ಟಗಳ ಬೀಡು, ಶ್ರೀಗಂಧ, ಬೀಟೆ, ತೇಗ, ಹೊನ್ನೆ, ನಂದಿ, ಮತ್ತಿ, ಹಾಲ, ಬೇಲ, ಸಂಪಿಗೆ, ಉನ್ನತ ಮಲ್ಲಿಕ ರಕ್ಷಕಗಳ ಸಿರಿದಾವರು, ಕಾವೇರಿ, ಕೃಷ್ಣ, ಗೋದಾವರಿಗಳು ಮೈದೊಳೆವ ನಲುನಾಡು, ಪ್ರಾಣಿ ಪಕ್ಷಿ ಸರೀಸೃಪಗಳ ಸಮೃದ್ಧ ಧಾಮ, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಜೈನ, ಬೌದ್ಧ, ಶೈವ, ವೀರಶೈವ ಮತ್ತು ಮುಂತಾದ ಧರ್ಮಗಳ ಸಂಗಮ ಭೂಮಿ, ಮಹಾಕವಿಗಳ, ಮಹಾಕಲಿಗಳ, ಮಹಾಕಲಾವಿದರ, ಮಹಾತ್ಯಾಗಿಗಳ, ಮಹಾತಪಸ್ವಿಗಳ ಸಿದ್ಧಕ್ಷೇತ್ರ ಈ ಕನ್ನಡ ನಾಡು. ಕರ್ನಾಟಕ ಭೂಪಟದಲ್ಲಿ ತನ್ನದೇ ಆದಂತಹ ವೈವಿಧ್ಯಮಯ, ವೈಶಿಷ್ಟ್ಯಮಯ, ಐತಿಹಾಸಿಕ ಪರಂಪರೆಯಿಂದಾದ ಸಾಂಸ್ಕೃತಿಕ ಪರಂಪರೆಯಿಂದ ಅವಿಸ್ಮರಣೀಯ ದಾಖಲೆಯನ್ನು ಗುರುತಿಸಿಕೊಂಡಿರುವ ಹಿರಿಮೆಯ ಹಿರಿನಾಡು ಈ ಕರ್ನಾಟಕ. ಅಲ್ಲಲ್ಲಿ ಚದುರಿದ್ದ ನೆಲವನ್ನು ಒಂದುಗೂಡಿಸಿ ಅದಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದ ವಿಶಿಷ್ಟ ದಿನವೇ ನವೆಂಬರ್ 1. ಕರ್ನಾಟಕ ರಾಜ್ಯವನ್ನು ಮೊದಲು ಮೈಸೂರು ರಾಜ್ಯ ಎಂದು ಕರೆಯುತ್ತಿದ್ದರು. ಈ ಮೈಸೂರು ರಾಜ್ಯಕ್ಕೆ ಡಿ ದೇವರಾಜ್ ಅರಸ್ರವರು ಕರ್ನಾಟಕ ಎಂದು ಮರುನಾಮಕರಣವನ್ನು ಮಾಡಿದರು. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ನೀ ಕೊರಳೆತ್ತು, ನಿನ್ನ ಕೊರಳು ಪಾಂಚಜನ್ಯವಾಗುತ್ತದೆ. ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು, ಗೋವರ್ಧನ ಗಿರಿಯಾಗುತ್ತದೆ ಎಂಬ ಮಾತು ಸತ್ಯ. ಅಂತಹ ಶಕ್ತಿ ಕನ್ನಡ ಭಾಷೆಗಿದೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಹಳದಿ ಕೆಂಪು ಬಾವುಟದಲ್ಲಿ ಹೇಗೆ ಬಂತು ಎಂದು ರಾಮಮೂರ್ತಿಗಳಿಂದ ತಿಳಿದಿದ್ದೇವೆ. ಅಂತೆಯೇ ಕೇಸರಿ, ಬಿಳಿ, ಹಸಿರು ಬಾವುಟದ ನಡುವೆ ಅಶೋಕ ಚಕ್ರ ಹೇಗಿದೆಯೋ ಹಾಗೆಯೇ ಹಳದಿ ಕೆಂಪು ಬಾವುಟದ ನಡುವೆ 7 ಕವಲುಗಳುಳ್ಳ ತೆನೆ ಎಂಬ ಚಿತ್ರವನ್ನು ಟಂಕಿಸಲಾಗುತ್ತಿತ್ತು. ಆದರೆ ಅದನ್ನು ಟಂಕಿಸಲು ಕಷ್ಟವಾದ್ದರಿಂದ ಅದನ್ನು ಬಾವುಟದಿಂದ ಹೊರತೆಗೆದು ಹಳದಿ ಕೆಂಪು ಬಾವುಟವನ್ನು ಮಾತ್ರ ಆರಿಸಲಾಗುತ್ತದೆ. ಕನ್ನಡಕ್ಕಾಗಿ, ಕರ್ನಾಟಕಕ್ಕಾಗಿ ಹೋರಾಡಿ ಮಡಿದಂತಹ ವೀರ ಮಹನೀಯರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ರಸಯಿಂ ಕಾಲಾಗ್ನಿರುದ್ರ ಪರಮಡುವಲ್ ಅಂತ ಸರೋ ಮಧ್ಯದಿಂ ಸಾಹಸ ಗರ್ವಾಲಂಕೃತ ತೊಟ್ಟನೆ ಪರಮಟ್ಟು ಎಲ್ಲಿದಂ ಭೀಮಂ ಎಂದು ಎಂಡೆಸಿಯಂ ನೋಡುತ್ತನ್ ಮತ್ತೆ ಅದ್ಭುತ ನಟನಡಿಲ ಆಲೋಲಕಿಲ ಅಕ್ಷಿಯೋಲ್ ದಳ್ಳಿಸೆ ಕೋಪಾರಣ ನೇತ್ರಂ ನಿಜಭುಜ ಗದಯಂ ತೂರ್ದಿಗಿದಂ ಧಾರ್ತ ರಾಷ್ಟ್ರಂ. ಕೇಳ್ತಾ ಇದ್ರೆ ಒಂದು ಡಬ್ಬದೊಳಗೆ ಕಲ್ಲಾಕಿ ಲಳವಲ್ಲ ಅಂತ ಅನಿಸ್ತಾ ಇದೆ ಅಂತ ಅಂದ್ಕೊಂಡ್ರೆ ದಯಮಾಡಿ ಇದು ಅದ್ಭುತವಾದ ಶುದ್ಧ ಕನ್ನಡ. ರನ್ನ ಬರೆದಿರುವಂತಹ ಪಂಪ್ ತನ್ನ ಸಾಹಸ ಭೀಮಿ ವಿಜಯದ ಒಂದು ಪದ್ಯವನ್ನು ನಾನು ಹೇಳಿದ್ದು. ಯಾಕೆ ಹೇಳಿದ್ನಪ್ಪ ಅಂದ್ರೆ ಈಗಿನ ಮಾತಾಡಿದಂತ ಕಾವ್ಯ ನಮ್ಮ ಕನ್ನಡ ನಾಡಿನ ವೈಭವವನ್ನ ವಿಶಿಷ್ಟವಾದಂತ ಕನ್ನಡದ ಭಾಷೆಯಲ್ಲೇ ಅದ್ಭುತವಾಗಿ ವಿವರಿಸಿದಾಳೆ. ಸೊ ಅವಳಿಗೆ ಮೊದಲಿಗೆ ಧನ್ಯವಾದವನ್ನು ಹೇಳ್ತಾ ಮುಂದೆ ನಾವು ಕನ್ನಡ ನಾಡು ಹೇಗೆ ಎತ್ತು, ಕನ್ನಡ ನಾಡು ಹೇಗೆಲ್ಲ ಇತ್ತು, ಕನ್ನಡ ನಾಡಿನ ಚರಿತ್ರೆ ಏನು, ಕನ್ನಡ ನಾಡಿನ ಸಾಹಿತ್ಯದಲ್ಲಿ ಏನೆಲ್ಲ ಇದೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಇಬ್ಬರು ಇಲ್ಲಿ ನಿಂತಿಲ್ಲ. ಸೊ ಇವರು ಏನೋ ಒಂದು ಸಂದೇಹವನ್ನು ಕೇಳ್ತೀನಿ ಅಂತ ಕೂತಿದ್ದಾರೆ. ಫಸ್ಟ್ ಅವರ ಸಂದೇಹನ ಬಗೆಹರಿಸ್ತಾ ನಾವು ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸರ್, ಈಗ ಕನ್ನಡ ಅಂತ ಬಂದಾಗ ಕನ್ನಡ ಭಾಷೆ ಇದೆ, ಸಾಹಿತ್ಯ ಇದೆ, ಹಾಗೆ ಕನ್ನಡ ಸಂಖ್ಯೆಗಳು, ಕನ್ನಡ ನಡೆ ನುಡಿ, ಹಾಗೆ ಕನ್ನಡ ಸಂಸ್ಕೃತಿ ಮತ್ತು ಸಂಪ್ರದಾಯ ಎಲ್ಲ ಇದೆ. ಈಗ ನೀವು ಹೇಳಿದ್ರಿ, ಈಗ ಹಳೆಗನ್ನಡ ಒಂದು ಪದ್ಯ ಸಾಲನ ಹೇಳಿದ್ರಿ. ಅದೇ ರೀತಿ 8ನೇ ಶತಮಾನ ಇಲ್ಲ 12ನೇ ಶತಮಾನ ಇನ್ನೂ ಅದು ಕಂಕ್ಲೂಡ್ ಇಲ್ಲ. ಆ ಒಂದು ಶತಮಾನದಲ್ಲಿ ಒಬ್ರು ಕವಿ ಬರ್ತಾರೆ. ಅವರು ಜೈನ ಧರ್ಮದವರು, ಅವರು ಕವಿ ಬರ್ತಾರೆ. ಅವರು ಬರ್ದಿರೋ ಒಂದು ಗ್ರಂಥ ಬರೀ ಸಂಖ್ಯೆಗಳು, ಬರೀ ಕನ್ನಡ ಭಾಷೆಯ ಕನ್ನಡ ಸಂಖ್ಯೆಗಳು ಮಾತ್ರ. ಆ ಒಂದು ಕೃತಿಯು ಅಷ್ಟನ್ನಾದ ಹೊಡ್ಕೊಂಡು ಫುಲ್ ಇಡೀ ಒಂದು 65,000 ಶ್ಲೋಕಗಳನ್ನ ಹೇಳುವಂತಹ ಒಂದು ಖ್ಯಾತಿಯನ್ನ ಪಡೆದಿದೆ. ಅದು ಸಿರಿ ಭೂವಲಯ ಅಂತ ಒಂದು ಕೃತಿ. ನಮ್ಮ ಕನ್ನಡ ನಾಡು ಸಾಹಿತ್ಯದಲ್ಲಿ ಅದೇ ಇಡೀ ಒಂದು ಸಂಖ್ಯೆಯಲ್ಲೂ ಕೂಡ ನಮ್ಮ ಕನ್ನಡನ ಪ್ರಪಂಚದಲ್ಲಿ ಎಲ್ಲೆಡೆಯಲ್ಲೂ ಕೂಡ ಹರಿಸ್ತಾ ಇದೆ. ಈ ಒಂದು ಕೃತಿ ಬಗ್ಗೆ ಒಂದು ಸ್ವಲ್ಪ ಏನಾದ್ರು ಇಲ್ಲಿ ಸಿರಿ ಭೂವಲಯ ಅನ್ನೋ ಕೃತಿಗಿಂತ ಮುಖ್ಯ ನೀವು ಹೇಳಿದ್ದು ವಿಚಾರ ತುಂಬಾ ಅನುಕೂಲ ಆಯ್ತು. ಯಾಕಪ್ಪ ಅಂದ್ರೆ ನೋಡ್ರಿ, ಕನ್ನಡ ಭಾಷೆ ಕೇವಲ ಭಾಷೆ ಅಲ್ಲ ಅಂತ. ಈಗ ರೋಮನ್ ಸಂಖ್ಯೆಗಳಿದೆ, ನಿಮ್ಗೆ ಗೊತ್ತಿದೆ, ರೋಮನ್ ಸಂಖ್ಯೆಗಳು ಅಂತ ಕರಿತೀವಿ. ಸೊ 1 2 3 ಅಂತ ಇಂಗ್ಲಿಷ್ ಅಲ್ಲಿ ಬರಿತೀವಿ. ಆದ್ರೆ ಬೇರೆ ಭಾಷೆಯಲ್ಲಿ ಎಲ್ಲೂ ಕೂಡ ಸಂಖ್ಯೆಗಳಿಲ್ಲ.
ನೀವು ತಮಿಳಲ್ಲಿ ಸಂಖ್ಯೆಗಳಿದೆಯಾ? ಇಲ್ಲ. ತೆಲುಗಲ್ಲಿದೆಯಾ? ಇಲ್ಲ. ಹಿಂದಿಲಿದೆಯಾ? ಇಲ್ಲ. ಹಿಂದಿಲಿ ಇದೆ, ಕೆಲವೊಂದು ಬಳಸ್ತಾರೆ. ಸೊ ಆದ್ರೆ ಈ ಸಣ್ಣ ನಾಡಿನೊಳಗೆ ತನ್ನದೇ ಆದ ಸಂಖ್ಯೆಗಳನ್ನು ಕೂಡ ಒಳಗೊಂಡಿದೆ ಅಂದ್ರೆ ನಮ್ಮ ಭಾಷೆ ಎಷ್ಟು ಅದ್ಭುತವಾದಂತ. ನಮ್ಮ ಕನ್ನಡ ಭಾಷೆ ಹುಟ್ಟಿದ್ದೇ ಜೈನ ಪರಂಪರೆಯ ಮುಖಾಂತರ, ಜೈನ ಸಾಹಿತ್ಯದ ಮೂಲಕವೇ ಕನ್ನಡ ಭಾಷೆ ಹುಟ್ಟಿದ್ದು. ಯಾಕೆಂದ್ರೆ ನಮ್ಮ ಪಂಪ, ರನ್ನ, ಜನ್ನ ಎಲ್ಲರೂ ಕೂಡ ಜೈನ ಕವಿಗಳೇ. ಸೊ ಇಂಥ ಸಂದರ್ಭದಲ್ಲಿ ಆ ಸಿರಿಬಿ ಒಲೆ ಅನ್ನುವಂಥದ್ದು ಕೃತಿನೂ ಕೂಡ ಹುಟ್ಕೊಳ್ತು. ಅಲ್ಲಿ ಇರುವಂಥ ಶ್ಲೋಕಗಳು ಮತ್ತು ಅಲ್ಲಿನ ಸಂಕೇತಗಳಿದೆಯಲ್ಲ, ಆ ಸಂಕೇತಗಳು ತುಂಬಾ ಸಂಶೋಧನೆ ನಡೀತಾ ಇದೆ ಅದರ ಬಗ್ಗೆ. ಸೊ ಸಂಶೋಧನೆಗಳು ಆದಷ್ಟು ಅದರ ಆಳ, ವಿಸ್ತಾರ ಮತ್ತು ಅದರ ಪ್ರಾಮುಖ್ಯತೆ ಗೊತ್ತಾಗ್ತಾ ಹೋಗುತ್ತೆ. ಅದನ್ನೇ ಒಂದು ಎಪಿಸೋಡ್ ಮಾಡ್ಬೋದು, ಅಷ್ಟು ಅದ್ಭುತವಾದಂಥ ಕೃತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ನೆಕ್ಸ್ಟ್ ನಿಮ್ದೇ ಏನಾದ್ರು ಸಂದೇಹ ಇದ್ರೆ ಹೇಳ್ಬಿಡಿ. ಸಂದೇಹ ಏನಂತಂದ್ರೆ, ನಾನು ಒಂದು ಫಾರಿನರ್ ನಮ್ಮ ಕರ್ನಾಟಕಕ್ಕೆ ಅದು ಬೇರೆ ಫಾರಿನರ್ಸ್ ಬರ್ತಾರಂತೆ. ಆ ಫಾರಿನರ್ಸ್ ಬಂದಾಗ ಇಲ್ಲಿ ನಾವು ಶ್ರೀಗಂಧವನ್ನು ಬೆಳಿತೀವಿ ಅಂತ ಹೇಳಿ ಅವರು ಕಾಂಟ್ರಾಕ್ಟ್ ಮಾಡ್ಕೊಂಡು ಇಷ್ಟು ಕ್ರೋರ್ಸ್ಗೆ ಅವರು ಕಾಂಟ್ರಾಕ್ಟ್ ಮಾಡ್ಕೊಂಡು ನಾವು ತಗೊಂಡು ಹೋಗ್ತಾರಂತೆ ಬೇರೆ ದೇಶದಲ್ಲಿ. ನಾವು ಬೆಳೆದು ನಾವು ಶ್ರೀಮಂತರಾಗೋಣ. ನಿಮ್ಗೆಲ್ಲ ಗೊತ್ತಲ್ವಾ, ಗಂಧದಿಂದ ಸೋಪಿಂದ ಹಿಡಿದು ಸೆಂಟು, ಪರ್ಫ್ಯೂಮ್ ಎಲ್ಲಾದ್ನೂ ಸೋಪಿಂದ ಶ್ರೀಗಂಧದಿಂದ ಮಾಡ್ತಾರೆ. ಇಂಥದ್ದನ್ನ ನಾವು ತಗೊಂಡೋಗಿ ಬೇರೆ ದೇಶ ನಮ್ ದೇಶ ನಾವು ಬೆಳ್ಕೊಂಡು ನಾವು ಸಮೃದ್ಧಿ ಆಗ್ಬೋದು ಅಂತ ಅವ್ರು ಇಲ್ಲಿ ಬಂದು ಕಾಂಟ್ರಾಕ್ಟ್ ಮಾಡ್ಕೊಂಡು ತಗೊಂಡು ಹೋಗ್ತಾರಂತೆ. ಅಲ್ಲಿ ತಗೊಂಡು ಹೋದ್ಮೇಲೆ ಅಲ್ಲಿ ಹಾಕಿ ಬರ್ಲೇ ಇಲ್ವಂತೆ. ಬಂದಾದ್ಮೇಲೆ ಇಲ್ಲಿ ಬಂದು ಕೇಳ್ತಾರಂತೆ. ಬಂದ್ ಕೇಳಿದ್ರೆ ನೀವು ನಮ್ಗೆ ಕರೆಕ್ಟ್ ಆಗಿ ಕೊಟ್ಟಿಲ್ಲ, ಬೇರೆ ಕೊಟ್ಟಿದ್ರ ನೀವು ಯಾವ್ದವ, ಅಲ್ಲಿ ಶ್ರೀಗಂಧ ಸ್ಮೆಲ್ಲು ಬರ್ಲಿಲ್ಲ, ಮತ್ತೆ ಅದು ಶ್ರೀಗಂಧ ಮರ ಬೆಳಿಲೇ ಇಲ್ಲ ಅಂತ ಹೇಳ್ತಾರಂತೆ. ಅದು ಇದ್ರ ಬಗ್ಗೆ ನೀವು ಸರ್ ನೀವೇನ್ ಹೇಳ್ತೀರಾ ಅಂತ ಹೇಳಿ. ಇದು ರಷ್ಯಾದ ಘಟನೆ. ಇದು ರಷ್ಯಾದ ಕೆಲವೊಬ್ರು ರಫ್ತು ಮಾಡ್ಕೊಂತಾರೆ. ಅದರಲ್ಲೂ ವಿಶೇಷವಾಗಿ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ಬೆಳೆಯುವಂತಹ ಶ್ರೀಗಂಧದ ಮರಗಳನ್ನ ರಫ್ತು ಮಾಡ್ಕೊಂತಾರೆ. ರಫ್ತು ಮಾಡ್ಕೊಂಡು ಸೇಮ್ ನಾವು ಗಂಧ ಬೆಳೆಸ್ಬೇಕು ಅಂತ ಬೆಳೆಸ್ತಾರೆ. ಆದ್ರೆ ಗಂಧವನ್ನು ಬೆಳೆಸಿ ದೊಡ್ಡ ದೊಡ್ಡ ಮರಗಳಾದವು, ಮರಗಳಾದವು. ಆದ್ರೆ ನಮ್ಮ ಭಾರತದಲ್ಲಿ ಅಥವಾ ವಿಶೇಷವಾಗಿ ಕರ್ನಾಟಕ ಸಹ್ಯಾದ್ರಿ ಪರ್ವತದಲ್ಲಿ ಇದ್ದಂತಹ ಸ್ಮೆಲ್ಲು ಅಲ್ಲಿ ಬರಲಿಲ್ಲ. ಕಾರಣ ಹೇಳೋ ಅವ್ರು ಬೈದ್ಬಿಟ್ರಂತೆ ಭಾರತವನ್ನು, ನೀವು ಮೋಸ ಮಾಡಿದ್ರಿ, ನಮಗೆ ಗಂಧದ ಮರ ಕೊಡ್ರಿ ಅಂದ್ರೆ ಯಾವ್ದೋ ಮರ ಕೊಟ್ಟಿದಾರ ಅಂತ. ಸೊ ಆಗ ನಮ್ಮ ಕನ್ನಡದ ಸಾಹಿತಿಗಳು ಅಂತಲ್ಲ, ಒಟ್ಟು ನಮ್ಮ ದೇಶದ ವ್ಯಕ್ತಿಗಳು ಹೇಳಿದ್ರು, ಗಂಧ ಇರೋದು ಮರದಲ್ಲ ಮಣ್ಣಲ್ಲಿ ಅಂತ. ಸೊ ಕನ್ನಡದ ಮಣ್ಣಲ್ಲಿ ಗಂಧ ಇದೆ. ಕನ್ನಡದ ಮಣ್ಣು ಅಷ್ಟೊಂದು ಕ್ವಾಲಿಟಿ ಆಗಿರುವಂತದ್ದು ಮಣ್ಣು. ಸೊ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಮಣ್ಣಲ್ಲಿರುವಂತ ಸ್ಮೆಲ್ಲು ಗಂಧದ ಮೂಲಕ ಈಚೆ ಬರುತ್ತೆ. ಅದಕ್ಕೋಸ್ಕರ ಅಲ್ಲಿ ಬೆಳೆದಿಲ್ಲ ಅಷ್ಟೇ. ಅದರಿಂದ ಆ ಘಟನೆಯಿಂದ ನಮ್ಮ ಕನ್ನಡದ ಮಣ್ಣಿನ ಗಂಧವೂ ಕೂಡ ಎಷ್ಟು ಅದ್ಭುತವಾದಂತ ನಿಮ್ಮ ಕಥೆಯಿಂದ ಗೊತ್ತಾಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಈಗ ಮುಂದೆ ಸೊ ಮೇಘ, ನಮ್ಮ ಚೈತನ್ಯ ಭಾರತ ಸಮಿತಿಯ ಮತ್ತೊಬ್ಬ ಸದಸ್ಯನಿಯಂತಹ ಮೇಘರವರು ಈ ಕನ್ನಡ ನಾಡು ನುಡಿಗಳ ಬಗ್ಗೆ ಮಾತಾಡಲಿದ್ದಾರೆ. ಬನ್ನಿ, ಅವರಿಗೆ ಸ್ವಾಗತವನ್ನು. ಮೊದಲಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಕನ್ನಡ ರಾಜ್ಯೋತ್ಸವದ ಬಗ್ಗೆ ನೀವು ಇಷ್ಟೊತ್ತು ತುಂಬಾ ಕೇಳ್ಕೊಂಡ್ರಿ. ಏನಂದ್ರೆ ವಿಸ್ತೀರ್ಣ ಹೇಗಿದೆ ನಮ್ಮ ಕರ್ನಾಟಕದಲ್ಲಿ, ಹಾಗೇನೆ ಇಲ್ಲಿರುವಂತಹ ಗಂಧ ಹೇಗಿದೆ, ಭೂಮಿ ಹೇಗಿದೆ, ಅಷ್ಟೇ ಅಲ್ಲದೆ ನಾವು ಕನ್ನಡದ ಬಗ್ಗೆ ತುಂಬಾನೇ ತಿಳ್ಕೊಳ್ತಾ ಹೋದ್ವಿ. ಆದ್ರೆ ಈ ಕನ್ನಡ ಅಂತಹದ್ದು ಇವಾಗಿಂದ ಬಂದಿರೋದಲ್ಲ. ಯಾಕಂದ್ರೆ ನಾವು ಪೂರ್ವ ಕನ್ನಡ ತಗೋಬಹುದು, ಅದಾದ್ಮೇಲೆ ಏನು ಹಳೆ ಕನ್ನಡ ತಗೋಬಹುದು, ಅದಾದ್ಮೇಲೆ ನಾವು ನಡುಗನ್ನಡ ತಗೋಬಹುದು, ಅದಾದ್ಮೇಲೆ ನಾವು ಈಗ ಇಂದು ಹೊಸ ಕನ್ನಡವನ್ನ ತಗೋಬಹುದು. ಸೊ ಈ ಎಲ್ಲಾ ಕನ್ನಡಕ್ಕೂ ಹೋದ್ರೆ ನಾವು ಹಳೆ ಕನ್ನಡದಲ್ಲಿ ಬಂದ್ರೆ ರನ್ನ, ಪೊನ್ನ ಈ ಕವಿಗಳನ್ನೆಲ್ಲ ನೋಡ್ತೀವಿ. ಹಾಗೇನೆ ನೆಕ್ಸ್ಟ್ ಬಂದ್ರೆ ಮುದ್ದಣ್ಣ, ಮನೋರಮೆ, ಈ ರೀತಿಯಾದಂತಹ ಕೆಲವು ಕವಿಗಳನ್ನ ನೋಡ್ತೀವಿ. ಅದ್ರ ನೆಕ್ಸ್ಟ್ ಬಂದ್ರೆ ನಾವು ಹೆಚ್ಚಾಗಿ ವಚನಕಾರರನ್ನ ನೋಡ್ತೀವಿ. ಹಾಗೇನೆ ಈಗ ಹೊಸ ಕನ್ನಡದಲ್ಲಿ ನಾವು ನಮ್ಮ ದ ರಾ ಬೇಂದ್ರೆ ಇರ್ಬೋದು, ಶಿವರಾಮ ಕಾರಂತರ ಇರ್ಬೋದು, ಕುವೆಂಪು ಇರ್ಬೋದು, ಹಾಗೇನೆ ಇವತ್ತು ಹೇಳಿದಂತಹ ಎಷ್ಟೊಂದು ಕವಿಗಳು, ಎಸ್.ಎಲ್. ಭೈರಪ್ಪನೇ ಇರಬಹುದು, ಅಥವಾ ಎಂಡಮೂರಿ ವೀರೇಂದ್ರನಾಥ್ ಅವರೇ ಇರಬಹುದು, ಅಥವಾ ಗಣೇಶನವ್ರು ಇರ್ಬೋದು. ಸೊ ಈ ರೀತಿಯಾದಂತಹ ಹಲವಾರು ಏನ್ ಕವಿಗಳಿದ್ದಾರೆ, ಇವ್ರ ಬಗ್ಗೆ ಎಲ್ಲ ನಾವು ತುಂಬಾನೇ ತಿಳ್ಕೊಳ್ತಾ ಹೋದ್ವಿ. ಹಾಗೇನೆ ನಾವು ಸಾಹಿತ್ಯದ ಬಗ್ಗೆನೂ ಕೂಡ ತಿಳ್ಕೊಳ್ತಾ ಹೋದ್ವಿ. ಇಷ್ಟೆಲ್ಲ ಯಾವ್ದ್ರಿಂದ ಸಾಧ್ಯ ಆಯ್ತು ಅಂದ್ರೆ ಅದು ಕೇವಲ ಕನ್ನಡದಿಂದ ಮಾತ್ರ ಸಾಧ್ಯ. ಹಾಗೇನೆ ಒಬ್ಬ 3 ಜನ ಶಿಷ್ಯಂದ್ರು ಏನ್ ಮಾಡ್ತಾರೆ ಅಂದ್ರೆ ಗುರುನ ಹುಡುಕಾಡ್ತಾ ಇರ್ತಾರೆ. ಯಾಕಂದ್ರೆ ಅವರಿಗೆ ಬೇಕಾದಂತಹ ಪರ್ಫೆಕ್ಟ್ ಗುರು ಬೇಕು ಅಂತ ಹೇಳಿ ಶಿಷ್ಯಂದಿರೇ ಹುಡುಕಾಡ್ತಿರ್ತಾರೆ. ಯಾಕಂದ್ರೆ ಅವ್ರ ಹತ್ರ ಕೇವಲ 3 ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾರೋ, ಅಂದ್ರೆ ಅವರಿಗೆ ಕರೆಕ್ಟ್ ಆಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತಹ ಉತ್ತರ ಯಾರು ಕೊಡ್ತಾರೋ ಅವರು ಮಾತ್ರ ಅವರಿಗೆ ಅವರಿಂದ ಮಾತ್ರ ನಾನು ಗುರುವಾಗಿ ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ತುಂಬಾ ಜನ ಗುರುನ ಹುಡುಕ್ತಾರೆ, ಅಥವಾ ತುಂಬಾ ಜನ ಹೀಗೆ ತುಂಬಾ ಗುರುಗಳನ್ನ ಹುಡುಕ್ತಾರೆ. ಆದ್ರೆ ಅವರಿಗೆ ಆ ರೀತಿಯಾದಂತಹ ಗುರು ಸಿಗೋದೇ ಇಲ್ಲ. ಕೊನೆಗೆ ಆ 3 ಜನ ಶಿಷ್ಯಂದರನ್ನ ನೋಡಿ ಯಾರೋ ಒಬ್ರು ಗುರು, ಇಂತಹ ಒಬ್ಬ ಗುರು ಇದ್ದಾರೆ, ಅವ್ರ ಬಳಿ ನಾನು ನಿಮ್ಮನ್ನ ಕಳಿಸ್ತೀನಿ,
ನಿಮ್ಗೆ ಮೋಸ್ಟ್ಲಿ ಅವರ ಬಳಿ ನಿಮ್ಗೆ ಉತ್ತರ ಸಿಗಬಹುದೇನೋ ಅಂತ ಹೇಳಿ ಹೇಳ್ತಾರೆ. ಆಗ ಹೇಗೋ ಇವರಿಗೆ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಹೇಳ್ತಾರಲ್ವಾ. ಹಾಗಾಗಿ ಆ ಗುರು ಬಳಿ ಆ 3 ಜನ ಶಿಷ್ಯಂದಿರು ಹೋಗ್ತಾರೆ. ಆಮೇಲೆ ಏನಾಗುತ್ತೆ ಅಂತಂದ್ರೆ, ಹೋಗಿದ್ದೇನೋ ಹೋಗ್ತಾರೆ, ಅವರು ಗುರುನ ಅಕ್ಸೆಪ್ಟ್ ಮಾಡಕ್ ಹೋಗ್ತಾರೆ. ಆದ್ರೆ ಗುರು ಮೊದ್ಲು ತನ್ನ ಶಿಷ್ಯಂದಿರನ್ನ ಅಕ್ಸೆಪ್ಟ್ ಮಾಡ್ಬೇಕಲ್ವಾ. ಹಾಗಾಗಿ ಗುರು ಒಂದು ಏನೋ ಕಂಡೀಷನ್ ನ ಅಪ್ಲೈ ಮಾಡ್ತಾರೆ. ಏನಂತ ಹೇಳ್ತಾರೆ ಅಂತಂದ್ರೆ, ನೀವು ನಿನ್ನ 3 ಪ್ರಶ್ನೆಗಳಿಗೆ ಉತ್ತರವನ್ನ ಪಡ್ಕೋಬೇಕಂದ್ರೆ 1 ವರ್ಷ ಆ ಒಂದು ನಾನು ಪಾಠ ಮಾಡುವಂತಹ ಒಂದು ಏನಿದೆ ಸ್ಥಳ ಇದೆಯೋ ನೀವಲ್ಲಿ 1 ವರ್ಷ ಇರ್ಬೇಕು ಅಂತ ಹೇಳಿ ಹೇಳ್ತಾರೆ. ಸರಿ ಅಂತ ಹೇಳಿ ಇವರಿಗೂ ಗುರು ಸಿಕ್ತಂಗಾಗುತ್ತೆ, ಅವ್ರ ಪ್ರಶ್ನೆಗೂ ಉತ್ತರ ಸಿಕ್ತಂಗಾಗುತ್ತೆ ಅಂತ ಹೇಳಿ 1 ವರ್ಷ ಆ ಗುರು ಸೇವೆ ಮಾಡ್ಕೊಂಡು ಅಲ್ಲೇ ಇರ್ತಾರೆ. ಅಲ್ಲೇ ಇದ್ದಾಗ ಹೀಗೆ ಸುಮಾರು ಆ ಒಂದು ಅಷ್ಟು ದಿನ ಅವ್ರು ಕೊಟ್ಟಂತಹ 1 ವರ್ಷ ಕಳೆದು ಹೋಗ್ತಿರುತ್ತೆ. ಆಗ ಇವರು ಏನ್ ಮಾಡ್ತಾರೆ ಅಂದ್ರೆ, ಗುರು ಸೇವೆ ಮಾಡ್ತಾ ಮಾಡ್ತಾ ಅವರ ಒಂದು ಪ್ರಶ್ನೆನೆ ಮರ್ತೋಗಿರ್ತಾರೆ. ಆದ್ರೆ ಗುರು ಬಂದಾಗ ಏನ್ ಹೇಳಿರ್ತಾರೋ ಆ ವಚನಕ್ಕೆ ತಕ್ಕಂತೆ ಮಾತಾಡ್ಬೇಕಲ್ವಾ. ಹಾಗಾಗಿ ಆ ಶಿಷ್ಯರನ್ನ ಕರೆದು ಕೇಳ್ತಾರೆ, ನೀವು ಬಂದಾಗ 3 ಪ್ರಶ್ನೆನ ಕೇಳ್ಬೇಕು ಅನ್ಕೊಂಡಿದ್ರಿ, ಅದನ್ನ ಇಲ್ಲಿವರೆಗೂ ಕೇಳಿಲ್ಲ, ಏನ ಪ್ರಶ್ನೆ ಅಂತ ಹೇಳಿ ಕೇಳ್ತಾರೆ. ಆಗ ಆ ಶಿಷ್ಯಂದಿರಿಗೆ ನೆನಪಾಗಿ ಹೇಳ್ತಾರೆ, ಏನಂತ ಅಂದ್ರೆ, ಗುರು ಮೊದಲನೇ ಅವ್ನು ಕೇಳ್ತಾನೆ, ನನ್ನ ಪ್ರಶ್ನೆ ಏನಂದ್ರೆ, ಕಿವಿ ಇರೋದು ಕೇಳಿಸೋದಕ್ಕೆ, ಆದ್ರೆ ಕಿವುಡನಿಗೆ ಯಾಕೆ ಕಿವಿ ಕೇಳಲ್ಲ ಅಂತ ಹೇಳಿ ಮೊದಲನೇ ಪ್ರಶ್ನೆ ಹೇಳ್ತಾರೆ. ಆಮೇಲೆ 2ನೇ ಹೇಳ್ತಾನೆ ಏನಂತ, ಏನು ಕಣ್ಣು ಇರೋದು ನೋಡೋದಿಕ್ಕೆ, ಆದ್ರೆ ಕುರುಡನಿಗೆ ಕಣ್ಣು ಯಾಕೆ ಕಾಣಿಸೋದಿಲ್ಲ ಅಂತ 2ನೇ ಪ್ರಶ್ನೆಯನ್ನ ಹೇಳ್ತಾನೆ. ಹಾಗೆ 3ನೇ ಶಿಷ್ಯ ಇರ್ತಾನಲ್ವಾ, ಅವನು ಹೇಳ್ತಾನೆ, ಮೂಗು ಇರೋದು ಉಸಿರಾಡೋದಕ್ಕೆ, ಆದ್ರೆ ಸತ್ತವನು ಮಾತ್ರ ಯಾಕೆ ಉಸಿರಾಡೋದಿಲ್ಲ ಅಂತ ಹೇಳಿ ಈ 3 ಪ್ರಶ್ನೆನ ಕೇಳ್ತಾರೆ. ಆದ್ರೆ ಅದಕ್ಕೆ ಗುರು ಹೇಳೋ ಆನ್ಸರ್ ಇಷ್ಟ, ಏನಂದ್ರೆ, ಇದೆಲ್ಲ ಇರೋದು ಅದರ ಕೆಲಸ ಮಾಡೋದಕ್ಕೇನೆ, ಆದ್ರೂ ಕೂಡ ಅದರ ಒಳಗಡೆ ಒಂದು ಅದಮ್ಯ ಶಕ್ತಿ ಇರುತ್ತೆ. ಅದಿದ್ದಾಗ ಮಾತ್ರ ಇವುಗಳೆಲ್ಲ ಅದರ ಒಂದು ಕಾರ್ಯನ ಮಾಡೋದಕ್ಕೆ ಶುರು ಮಾಡೋದು ಅಂತ. ಹಾಗೇನೆ ನಮ್ಮ ಒಳಗೂ ಕೂಡ ಅಂತಹ ಅದಮ್ಯ ಶಕ್ತಿ ಈ ಕನ್ನಡ ಅನ್ನುವಂಥದ್ದು ಕಟ್ಕೊಟ್ಟಿದೆ. ಈ ಕನ್ನಡ ಅನ್ನುವಂಥದ್ರಲ್ಲಿ ಇದೆ ಏನಿದೆ. ಸೊ ಕವಿಗಳು ಇಷ್ಟೊಂದು ಲೇಖನಗಳನ್ನ ಬರೆದಿದ್ದಾರೆ, ಸೊ ಇಷ್ಟೊಂದು ಕಾದಂಬರಿಗಳನ್ನ ಬರೆದಿದ್ದಾರೆ, ಜೀವನ ಚರಿತ್ರೆಯನ್ನ ಬರೆದಿದ್ದಾರೆ, ಹೀಗೆ ಪ್ರವಾಸ ಕಥನ ಬರೆದಿದ್ದಾರೆ, ಇದೆಲ್ಲ ಬರೆದಿದ್ದಾರೆ ಅಲ್ವಾ. ಸೊ ಇವ್ರು ಮಾತ್ರ ಯಾಕೆ ಇಷ್ಟನ್ನ ಬರೆಯೋದಕ್ಕೆ ಸಾಧ್ಯ? ನಮ್ಮಲ್ಲಿ ಆ ಅದಮ್ಯ ಶಕ್ತಿ ಇಲ್ವಾ? ಆ ಕನ್ನಡ ನಮ್ಮೊಳಗಿಲ್ವಾ? ಇದೆ, ಆದ್ರೆ ನಾವ್ ಅದನ್ನ ಬಳಸ್ತಾ ಇಲ್ಲ ಅಷ್ಟೇ. ಸೊ ಅದನ್ನ ನೀವು ಬಳಸೋದಕ್ಕೆ ಮುಂದೆ ಬರ್ಬೇಕು. ಹಾಗೇನೆ ಕನ್ನಡ ಅಂತಹದ್ದು ಹೇಗಿದೆ ಅಂತ ಅಂದ್ರೆ, ಆ ಒಂದು ಪರಿಸ್ಥಿತಿಗೆ ತಕ್ಕಂತೆ ಆ ಒಂದು ಭಾವನೆಗಳನ್ನ ತುಂಬಿ ಬರೆಯೋದಕ್ಕೆ ಮಾತ್ರ ಸಾಧ್ಯವಾಗುವಂತಹ ಭಾಷೆ ಯಾವ್ದಪ್ಪ ಅಂದ್ರೆ ಅದು ನಮ್ಮ ಕನ್ನಡ ಮಾತ್ರ. ಸೊ ಕೊನೆಯದಾಗಿ ಏನ್ ಹೇಳ್ತೀನಿ ಅಂತ ಅಂದ್ರೆ, ನಮ್ಮ ಕನ್ನಡ ಮನಸ್ಸುಗಳು ಏನಿದೆಯೋ ಎಲ್ಲಗಳಿಗೂ ಕೂಡ ನನ್ನ ಕಡೆಯಿಂದ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ತೊಳೆಯ ಹೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕನ್ನಡ ಚಾಚೇವು. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ತೊಳೆಯ ಹೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕನ್ನಡ ಚಾಚೇವು.
ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕಲ್ಪನೆಯ ಕಣ್ಣು ಹರಿವನಕ ಸಾಲು ದೀಪಗಳ ಬೆಳಕ ಹೀರೇವು ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ಕಲ್ಪನೆಯ ಕಣ್ಣು ಹರಿವನಕ ಸಾಲು ದೀಪಗಳ ಬೆಳಕ ಹೀರೇವು ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ಒಳಗಳ ಕಿಚ್ಚಿನ ಗಿಳಿಗಳನ್ನು ಗಡಿನಾಡಿನಾಚೆ ತೋರೇವು ಕಿಚ್ಚಿನ ಗಿಳಿಗಳನ್ನು ಗಡಿನಾಡಿನಾಚೆ ತೋರೇವು ಒಮ್ಮಿರಲು ಪ್ರೀತಿ ಎಲ್ಲಿರಲು ಭೀತಿ ಮಾಡಲ ನೀತಿ ಹಿಡಿದೆರಪ ಮನೆ ಮನೆಗಳಲ್ಲಿ ಮನೆ ಮನೆಗಳಲ್ಲಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಗೂಡೇವು ನಮ್ಮೆದೆಯ ಪಿಡಿಯು ಈ ಮಾತಿನಲ್ಲಿ ಮಾತೆಯ ಪೂಜೆ ಮಾಡೇವು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಗೂಡೇವು ನಮ್ಮೆದೆಯ ಪಿಡಿಯು ಈ ಮಾತಿನಲ್ಲಿ ಮಾತೆಯ ಪೂಜೆ ನಾಡಿನಲ್ಲಿ ಮಾತಲ್ಯ ಗೀತ ಹಾಡೇವು ನಾಡಿನಲ್ಲಿ ಮಾತಲ್ಯ ಗೀತ ಹಾಡೇವು ತೊರೆದೇವು ಮರಣ ತಡೆದೇವು ಇರುಳ ಪಡೆದೇವು ತಿರುಳ ಹಿಡಿದೆನವ ಕರುಳೆಂಬ ಕುಡಿಗೆ ಮಿಂಚನ್ನೆ ಮುಡಿಸಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. ಕನ್ನಡ ನಾಡು, ಕನ್ನಡ ನುಡಿ, ಕನ್ನಡ ಸಾಹಿತ್ಯ, ಕನ್ನಡ ಸಂಸ್ಕೃತಿ, ಕನ್ನಡ ಭಾಷೆ, ಕನ್ನಡ ತನ, ಕನ್ನಡ ಮನ, ಎಲ್ಲೆಲ್ಲೂ ಕನ್ನಡ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಈ ಕನ್ನಡ ಎಲ್ಲರ ಉಸಿರಲ್ಲಿ ಉಸಿರಾಗಲಿ, ಎಲ್ಲರ ಹಸಿರಲ್ಲಿ ಹಸಿರಾಗಲಿ, ಎಲ್ಲರ ಮನದಲ್ಲಿ ಮನವಾಗಲಿ, ಎಲ್ಲರ ತನುವಲ್ಲಿ ಮನವಾಗಲಿ.
ಕನ್ನಡ ಕನ್ನಡ ಎಲ್ಲೆಲ್ಲಿಯೂ ಕನ್ನಡವಾಗಲಿ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಿರಿಗನ್ನಡಂ ಹೇಳಿಗೆ. ಈ ರೀತಿ ನಮ್ಮ ಚೈತನ್ಯ ಭಾರತ ಸಮಿತಿ ಕನ್ನಡ ರಾಜ್ಯೋತ್ಸವವನ್ನ, ಕನ್ನಡಾಭಿಮಾನವನ್ನ ಎಲ್ಲರ ಮನದಾಳದಲ್ಲಿ ಮೂಡಿಸುವ ಸಲುವಾಗಿ ಇಂದು ವಿಶಿಷ್ಟವಾಗಿ ಹಾಗೂ ಸರಳವಾಗಿ ಅದ್ಭುತವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ದಯಮಾಡಿ ಎಲ್ಲ ವೀಕ್ಷಕರು ಈ ಕನ್ನಡಾಭಿಮಾನವನ್ನ ಪ್ರೋತ್ಸಾಹಿಸುತ್ತಾ ನಮ್ಮ ಚೈತನ್ಯ ಭಾರತ ಸಮಿತಿಗೆ ಮತ್ತಷ್ಟು ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಪ್ರೋತ್ಸಾಹವನ್ನು ಕೊಡ್ತಿರಂತೆ ಎಲ್ಲರ ಕಳಕಳಿಯ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ, ಕೊನೆಯದಾಗಿ ಕುವೆಂಪುರವರ ಒಂದು ಸಾಲಿನ ಮೂಲಕ ಅಥವಾ ಡಿವಿಜಿರವರ ಒಂದು ಕಗ್ಗದ ಮೂಲಕ ಕಾರ್ಯಕ್ರಮವನ್ನು ಅಂತಿಮಗೊಳಿಸ್ತಾ ಇದ್ದೀವಿ. ನೂರಾರು ಮತ ಹಿಡಿದು ಲೋಕದುಗ್ರಾಣದಲ್ಲಿ ಆರಿಸಿಕೋ ನಿನ್ನ ರುಚಿಗೆ ಒಪ್ಪುವನ್ ಅದರುಳ್, ಸಾರದೊಡುಗೆಯ ವಿಚಾರದೊಲೆಯಲ್ಲಿ ಮಾಡಿ ಬೇರೆ ಮತಿ ಮಂಕುತಿಮ್ಮ ಅಂತ. ಅಂದ್ರೆ ಜಗತ್ತಲ್ಲಿ ನೂರಾರು ಭಾಷೆ ಇದೆ, ನೂರಾರು ಮತ ಇದೆ, ನೂರಾರು ದಾರಿ ಇದೆ, ನೂರಾರು ಚಿಂತನೆ ಇದೆ. ಇಂತಹ ಚಿಂತನೆಗಳಲ್ಲಿ ನಿನಗೆ ಒಪ್ಪುವ ನಿನ್ನ ರುಚಿಗೆ ತಕ್ಕದಂತಹ ಭಾಷೆಯನ್ನ ಆಯ್ದುಕೋ. ಆ ಭಾಷೆ ಮಾತೃಭಾಷೆ ಆಗಿರ್ಲಿ ಅಂತ, ವಿಶೇಷವಾಗಿ ಕನ್ನಡವಾಗಿರ್ಲಿ, ಈ ಕನ್ನಡವಾಗಿರ್ಲಿ ಅಂತ ಹೇಳ್ತಾ ಕೊನೆಯದಾಗಿ ಕುವೆಂಪುರವರ ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಓ ಅನಂತವಾಗಿರು ಓ ನನ್ನ ಚೇತನ ಆಗು ನೀ ಅನಿಕೇತನ ಎನ್ನುವಂತಹ ಪದ್ಯವನ್ನ ಹೇಳುವುದರ ಮೂಲಕ ಎಲ್ಲರೂ ಕನ್ನಡದಲ್ಲಿ ಒಂದಾಗಿ ಕನ್ನಡತನವನ್ನ ತನ್ನ ಮನದಾಳದಲ್ಲಿ ಮೆರೆಸ್ಕೊಳ್ತಾ ಅಂತ ಹೇಳ್ತಾ, ಪಂಪರಿಂದ ಹಿಡಿದು ಇಲ್ಲಿನ ಪ್ರಸ್ತುತ ಎಸ್ ಎಲ್ ಭೈರಪ್ಪನವರವರೆಗೂ ಎಲ್ಲಾ ಕವಿಗಳ ಸಾಹಿತ್ಯವನ್ನ ಎಲ್ಲರೂ ಓದಿ ಅಂತ ಹೇಳ್ತಾ, ನಮ್ಮ ಎಲ್ಲಾ ಚೈತನ್ಯ ಭಾರತ ಸಮಿತಿಯಲ್ಲೂ ಕೂಡ ಸುಮಾರು 50,000 to 60,000 ಬೆಲೆ ಬಾಳುವ ಪುಸ್ತಕಗಳನ್ನ ಇಲ್ಲಿ ಇಟ್ಟಿದ್ದೀವಿ. ಯಾಕೆಂದ್ರೆ ಇಲ್ಲಿ ಬರುವಂತಹ ವಿದ್ಯಾರ್ಥಿಗಳು, ಬರುವಂತಹ ಪ್ರೇಕ್ಷಕರು, ಬರುವಂತಹ ಎಲ್ಲ ವೀಕ್ಷಕರು ಅದನ್ನ ಓದಿಂತ. ಯಾಕೆಂದ್ರೆ ಕನ್ನಡ ಸಾಹಿತ್ಯ ಎಲ್ಲ ಕಡೆ ಹಬ್ಬಿದಾಗ ಅಷ್ಟೇ ಅದಕ್ಕೊಂದು ತಾಕತ್ತು, ಒಂದು ಬೆಳೆಯುವಂತಹ ಮನೋಭಾವ ಬರುವಂತದ್ದು. ಅದರಿಂದ ನೀವೆಲ್ಲರೂ ಆ ಪುಸ್ತಕಗಳನ್ನ ಓದ್ತೀರಾ, ಆ ಪುಸ್ತಕಗಳನ್ನ ಮತ್ತೆ ಮತ್ತೆ ಓದ್ತೀರಾ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನ ಹೇಳ್ತಾ, ಮತ್ತೊಮ್ಮೆ ನಮ್ಮ ಚೈತನ್ಯ ಭಾರತ ಸಮಿತಿ ಸದಸ್ಯರು ಹೇಳ್ದಂಗೆ November 1 ಕನ್ನಡಿಗರಾಗದೆ ನಂಬರ್ 1 ಕನ್ನಡಿಗರಾಗ್ರಿ ಅಂತ ಹೇಳ್ತಾ, ನಮ್ಮ ಚೈತನ್ಯ ಭಾರತ ಸಮಿತಿಯ ಮತ್ತೊಬ್ಬ ಸದಸ್ಯ ಮೋಹನ್ ಮತ್ತು ಅವರ ಸಂಗಡಿಗರು ಇದೇ ಕನ್ನಡಿಗ ಎನ್ನುವಂತಹ ವಿಚಾರದ ಮೂಲಕ ಒಂದು ರ್ಯಾಪ್ ಸಾಂಗ್ ಅನ್ನು ಕೂಡ ಮಾಡಿದ್ದಾರೆ. ನೋಡ್ರಿ, ಅವ್ರು ಇನ್ನು 10th ವಿದ್ಯಾರ್ಥಿ ಆಗಿದ್ರು ಕೂಡ ಒಂದು ರ್ಯಾಪ್ ಸಾಂಗ್ ಅನ್ನ ಕನ್ನಡದ ಬಗ್ಗೆ, ವಿಶೇಷವಾಗಿ ಯಾವುದೋ ಇಂಗ್ಲಿಷ್ನ ರ್ಯಾಪ್ ಸಾಂಗ್ ಅಲ್ಲ, ಕನ್ನಡದ ಬಗ್ಗೆ ನಾನು ಕನ್ನಡಿಗ ಎನ್ನುವಂತಹ ಒಂದು ರ್ಯಾಪ್ ಸಾಂಗ್ ಅನ್ನ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಕನ್ನಡ ಭಾಷೆಗೆ ಎಷ್ಟು ತಾಕತ್ತಿನ ಅದರಲ್ಲಿ ಅರ್ಥ ಆಗ್ತಾ ಹೋಗುತ್ತೆ. ಯಾವುದು ಬೇಡ, ನಮ್ಮ ಚಂದನ್ ಶೆಟ್ಟಿ ನೀವು ಕೇಳಿರ್ಬೋದು, ರ್ಯಾಪ್ ಸಾಂಗ್ಗಳು ಬೇರೆ ಬೇರೆ ಭಾಷೆಗಳಲ್ಲಿ, ಇಂಗ್ಲಿಷ್ ನಲ್ಲಿ, ಹಿಂದಿಯಲ್ಲಿ ಬರ್ತಾ ಇರುವಂತ ಸಂದರ್ಭದಲ್ಲಿ ನಮ್ಮ ಕನ್ನಡ ಭಾಷೆಗೂ ರ್ಯಾಪ್ ಸಾಂಗ್ ಆಡುವಂತ ತಾಕತ್ತಿನ ತೋರಿಸ್ಕೊಟ್ಟವರು. ಸೊ ಅಂತಹ ತೋರಿಸ್ಕೊಟ್ಟದ ಚಂದನ್ ಶೆಟ್ಟಿಯನ್ನು ಅನುಸರಿಸಿ ಅವರ ಹಿನ್ನೆಲೆಯಲ್ಲಿ ಈ ಮೋಹನ್ ಮಾಡಿದರೆ. ದಯಮಾಡಿ ಅವರ ಒಂದು ನನ್ನ ಕನ್ನಡಿಗ ನಾನು ಕನ್ನಡಿಗ ಎನ್ನುವಂತಹ ರ್ಯಾಪ್ ಸಾಂಗ್ ಅನ್ನ ನೋಡಿ ಯೂಟ್ಯೂಬ್ ನಲ್ಲಿ ಅಂತ ಹೇಳ್ತಾ, ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಚೈತನ್ಯ ಸಿಂಚನ ಸಮಿತಿಯ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಮತ್ತೊಮ್ಮೆ ಶುಭಾಶಯಗಳು. ಕನ್ನಡ ಉಸಿರಾಗಲಿ, ಹಸಿರಾಗಲಿ, ಹೆಸರಾಗಲಿ, ಎಲ್ಲೆಲ್ಲಿಯೂ ಕನ್ನಡದ ಕಂಪು ಹರಳಲಿ. ಜೈ ಕರ್ನಾಟಕ ಮಾತೆ, ಜೈ ಭಾರತ ಮಾತೆ. ನಮಸ್ಕಾರಗಳು.